ವಾದವನ್ನ ಶುರು ಮಾಡೋಣ. ಮುಂದಿನ ಒಂದು ಕಾಲು ಗಂಟೆಗಳ ಕಾಲ ಜಿ.ಬಿ. ಹರೀಶ್ ಅವರ ಜೊತೆ ಸಂವಾದ ನಡೀಲಿಕ್ಕಿದೆ. ನಾನು ಕೆಲವು ಪ್ರಶ್ನೆಗಳನ್ನ ಅವರಿಗೆ ಕೇಳ್ತಾ ಹೋಗ್ತೇನೆ. ಸರ್, ಮಹಾಕಾಲ ಧಾರಾವಾಹಿ ಆರಂಭ ಆಗಿ 1 ವರ್ಷ ಆಯ್ತು. ಇದು 1857ರ ಸ್ವಾತಂತ್ರ್ಯ ಸಂಗ್ರಾಮದಿಂದ 2ನೇ ಮಹಾಯುದ್ಧದವರೆಗಿನ ಐತಿಹಾಸಿಕವಾದ ಎಲ್ಲ ಘಟನೆಗಳನ್ನ ಅದು ಹೇಳ್ತಾ ಹೋಗುತ್ತೆ. ಆದ್ರೆ ಇತಿಹಾಸ ಕೃತಿನ ಅಂದ್ರೆ ಅದು ಬರೀ ಇತಿಹಾಸ ಕೃತಿ ಅಲ್ಲ. ನೇತಾಜಿಯವರ ಜೀವನದ ಕುರಿತಾಗಿ ಹಲವಾರು ಸಂಗತಿಗಳನ್ನ, ಅವರ ಬದುಕಿನ ಎಲ್ಲ ಮಜಲುಗಳನ್ನ ಹೇಳ್ತಾ ಹೋಗುತ್ತೆ. ಹಾಗಾದ್ರೆ ಇದು ಕೇವಲ ಜೀವನ ಚರಿತ್ರೆನ? ಅದು ಅಲ್ಲ. ಹಲವಾರು ಕಾಲ್ಪನಿಕ ಪಾತ್ರಗಳು, ಸಂಭಾಷಣೆಗಳು ಕೂಡ ಇಲ್ಲಿ ಬರ್ತವೆ. ಆದ್ರೆ ಕೇವಲ ಕಾದಂಬರಿಯೂ ಅಲ್ಲ. ಅಂದ್ರೆ ಈ ಎಲ್ಲ ಸಂಗತಿಗಳನ್ನ ಕೂಡಿಸಿ ಇಂಥ ಒಂದು ಕೃತಿಯನ್ನ ಹೊರಗೆ ತರಬೇಕು, ಈ ಒಂದು ಆಲೋಚನೆ ಹೇಗೆ ಹುಟ್ಟಿತು, ಇದಕ್ಕೆ ಪ್ರೇರಣೆ ಆಗಿದ್ದು ಹೇಗೆ, ಹಾಗೆ ವಿಕ್ರಮದಲ್ಲಿ ಇದನ್ನ ಪ್ರಕಟ ಮಾಡಬೇಕು ಅನ್ನುವಂತಹ ಸಂದರ್ಭ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ, ಇದ್ದಕ್ಕಿದ್ದಂತೆ ಅಥವಾ ಅಕಸ್ಮಾತ್ ಅಂತ ಅವರ ಒಂದು ಕವನದಲ್ಲಿ ಒಂದು ಸಾಲು. ಸಾಹಿತ್ಯ ಅನ್ನೋಂಥದ್ದು ಅಥವಾ ವಿಚಾರ ಅನ್ನೋಂಥದ್ದು ಹಾಗೆ ಬರುವಂಥದ್ದು. ತುಂಬಾ ಅದು ಆಲೋಚನೆ ಅನ್ನೋದು ಅದರ ಒಳಗಿದ್ರೂ ಅದೇನೋ ಬಹಳ ಆಲೋಚನೆ ಮಾಡಿ ಒಂದನ್ನು ಶುರು ಮಾಡ್ತಾರೆ ಅಂತಿಲ್ಲ. ಪ್ರಾಯ ನಾನೇನಾದರೂ ವಿಯೆಟ್ನಾಂಗೆ 3 ವರ್ಷ ಹೋಗಿಲ್ಲ ಅಂದಿದ್ರೆ ಈ ರೀತಿಯ ಬರವಣಿಗೆಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಕಾರಣ ಅಂದರೆ ಈಗ ಎಸ್ ಆರ್ ರಾಮಸ್ವಾಮಿ ಅವರು ಬರೆದಿರೋ ಕೋಲ್ಮಿಂಚು, ಅದೇ ರೀತಿ ಇನ್ನೂ ಬೇರೆ ಬೇರೆಯವರು ಇಂಗ್ಲೀಷ್ನಲ್ಲಿ ಬರೆದಿರೋದು ಅನೇಕ ಪುಸ್ತಕಗಳು ಇದ್ದಾವೆ. ಇನ್ನು ಬಂಗಾಳಿಯಲ್ಲಿದೆ, ಇನ್ನು ಹಿಂದಿಯಲ್ಲಿದೆ, ಎಲ್ಲ ಭಾಷೆಗಳಲ್ಲೂ ಇದೆ. ಕಾದಂಬರಿ ಅಂತಲೇ ಬೇಕಿದ್ರೆ ಮರಾಠಿಯಲ್ಲಿ, ಅವತ್ತು ನಾನು ಮೊನ್ನೆ ಮಾತನಾಡುವಾಗ ತಮ್ಗೆ ಹೇಳ್ತಿದ್ದೆ, ಮರಾಠಿಯಲ್ಲಿ ವಿಶ್ವಾಸ್ ಪಾಟೀಲ್ ಅವ್ರದ್ದು ಮಹಾನಾಯಕ ಅಂತಲೇ ಕಾದಂಬರಿ ಇದೆ. ನೇತಾಜಿಯವರು 1945 ಆಗಸ್ಟ್ 18ನೇ ತಾರೀಕು ಒಂದು ವಿಯೆಟ್ನಾಂನ ಸೈಗಾನ್ ಅಲ್ಲಿಂದ ವಿಮಾನ ಹತ್ತಿದ್ರು, ಅದು ಬ್ಲಾಸ್ಟ್ ಆಯಿತು ಅನ್ನುವ ರೀತಿಗೆ ಅದು ಮುಗಿಯುತ್ತೆ. ಈಗ ಕಥೆ ಬರೆಯೋರಿಗೆ, ಕಾದಂಬರಿ ಏನೇ ಬರೆಯೋರ್ಗೂ ಒಂದು ಕಲ್ಪನೆ ಅದು ಹೋಯ್ತಲ್ಲ. ಅದು ಹೋದಾಗ, ಅದು ಬ್ಲಾಸ್ಟ್ ಆಗಿದ್ದಾಗ ಆ ಮನುಷ್ಯ ಇಲ್ಲ ಅಂದರೆ ಅದರೊಳಗೆ ನೀವು ಶರ್ಲಾಕ್ ಹೋಮ್ಸು ಕಾದಂಬರಿಗಳು, ಪುಸ್ತಕ, ಜೇಮ್ಸ್ ಹೆಡ್ಲಿ ಚೇಸು ಇದೆಲ್ಲ ನೋಡಿದಾಗ ಅವ್ನು ಡಮ್ಮಿ ಅಂತ ಮಾಡಿರ್ತಾರೆ. ಅವನಿರಲ್ಲ, ಇನ್ನೊಬ್ಬ ಇರ್ತಾನೆ. ರಾಜ್ಕುಮಾರ್ ಸಿನಿಮಾಗಳಲ್ಲೂ ಬರುತ್ತೆ ಅಲ್ಲ ಆ ಥರದ್ದೆಲ್ಲ. ಅವನಿರಲ್ಲ, ಇನ್ಯಾರನ್ನ ಹೊಡ್ಬೋದು, CID ಏಜೆಂಟ್ ಅವೆಲ್ಲ ಸಿನಿಮಾಗಳು. ಆ ರೀತಿಯೂ ಇರುವಂಥ ಪುಸ್ತಕ ಇದು ಅಥವಾ ವಿಷಯ. ಬಟ್ ಹಂಗೇನಿಲ್ಲ, ಅಂದರೆ ಆ ಥರ ಕಲ್ಪನೆ ಮಾಡೋಕ್ಕೇನು ಅವಕಾಶ ಇಲ್ಲ. ಕಾರಣ ಏನು ಅಂದರೆ, ನನಗೆ ಇದಾಗಿ ನಾನು ನಿಮ್ಮ ಪ್ರಶ್ನೆಗೆ ನೇರ ಹೇಳಬೇಕಂದ್ರೆ, ಆಗಸ್ಟ್ 18ನೇ ತಾರೀಕು ಬ್ಲಾಸ್ಟ್ ಆದರೆ ಆ ಕಾಲದಲ್ಲಿ ರೇಡಿಯೋ ವ್ಯವಸ್ಥೆ ಬ್ರಿಟಿಷ್ ಹತ್ರ ಇತ್ತು, ಅಮೆರಿಕನ್ಸ್ ಹತ್ರ ಇತ್ತು, ಫ್ರೆಂಚ್ರ ಹತ್ರ ಇತ್ತು. ಅಮೆರಿಕಾದವರು ಸುಮಾರು ಕಡೆ ಅವ್ರದ್ದು ಆಧಿಪತ್ಯ ಇಂಡೈರೆಕ್ಟ್ ಆಗಿತ್ತು. ಭಾರತದಲ್ಲಿ ಬ್ರಿಟಿಷರಿದ್ರು. ಇವ್ರು ಎಲ್ಲಿ ವಿಮಾನ ಹತ್ತಿದ್ರು, ವಿಯೆಟ್ನಾಂ ಅಥವಾ ಇಂಡೋ ಚೀನಾ ಅಂತಿದ್ರು ಅದಕ್ಕೆ. ಅಲ್ಲಿ ಫ್ರೆಂಚರು ಆಳ್ತಾ ಇದ್ರು. ಲಾವೋಸು ಇದೆಲ್ಲ, ಕಾಂಬೋಡಿಯಾ ಅದೆಲ್ಲ ಅವರ ಇದರೊಳಗೆ ಬರ್ತಾ ಇತ್ತು. ವಿಯೆಟ್ನಾಂ ಅವರಿಗೆ ವೈರ್ಲೆಸ್ ಸಂಪರ್ಕ ಇತ್ತು. ಅವರು ಪರಸ್ಪರ ಮೆಸೇಜ್ಗಳನ್ನು ಕಳಿಸ್ಕೊಂಡಿದ್ದಾರೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಾಣಿ ತಪ್ಪಿಸ್ಕೊಂಡಿದೆ ಅಥವಾ ಮಿಕಾ ತಪ್ಪಿಸ್ಕೊಂಡಿದೆ ಅಂತ ಮೆಸೇಜ್ ಇದೆ. ಆ ಮೆಸೇಜ್ ನನ್ನ ಹತ್ರ ಇದೆ, ಆ ಮೆಸೇಜಿನ ರಿಪೋರ್ಟ್ ನನ್ನ ಹತ್ರ ಇದೆ. ಹಾಗಿದ್ರೆ ಅವರು ತಪ್ಪಿಸ್ಕೊಳ್ತಾರೆ ಅಂತ ಪ್ಲಾನ್ ಮಾಡ್ತಾರೆ ಅಂತಲೂ ಗೊತ್ತು, ಮತ್ತು ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಇವ್ರುಗಳಿಗೆ ಗೊತ್ತು, ಶತ್ರು ದೇಶಗಳಿಗೆ ಅಥವಾ ವರ್ಲ್ಡ್ ವಾರ್ನ ಆಕ್ಸಿಸ್ ಪವರ್ಸ್ ಅಂತ ಯಾರಿದ್ದಾರೆ, ಮಿತ್ರ ರಾಷ್ಟ್ರಗಳು ಅಂತ ನಾವು ಹಿಸ್ಟ್ರಿಲಿ ಓದ್ತೀವಲ್ಲ ಅವ್ರಿಗೆ ಗೊತ್ತು. ಇದಾದ್ಮೇಲೆ ಮಜಾ ಅಂದರೆ, ಜಪಾನು 5 ದಿವಸಗಳಾದ್ಮೇಲೆ ಅಥವಾ 4.5 ದಿವಸಗಳಾದ್ಮೇಲೆ ಅನೌನ್ಸ್ ಮಾಡ್ತು, ನಮ್ಮ ಮಿತ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಲೀಡರು ಈ ಥರ ಬ್ಲಾಸ್ಟಲ್ಲಿ ಹೋಗ್ಬಿಟ್ರು ಅಂತ ಜಪಾನಿ ರೇಡಿಯೋದಲ್ಲಿ 4.5 ದಿವಸ ಆದ್ಮೇಲೆ ಬಂತು. ನಿಧಾನಕ್ಕೆ ಭಾರತದಲ್ಲಿ ಎಲ್ಲ ಅದು ಉಳಿದವ್ರಿಗೂ ಸುದ್ದಿ ಗೊತ್ತಾಯಿತು. ಇದು ಕುತೂಹಲಕ್ಕೆ ಕಾರಣ. ಈಗ ನಮ್ಮ ಒಂದು ಭಾವಾವೇಶ ಅಥವಾ ನಮ್ಮ ಒಂದು ಏನೋ ಒಂದು ಇರುತ್ತಲ್ಲ, ನಮಗೊಂದು ಸೆಂಟಿಮೆಂಟು ಭಾರತೀಯರಿಗೆ, ಆ ರೀತಿ ಆಗಿದ್ದಿದ್ರೆ ಇದೊಂದು ಏನೋ ಒಂದು ರೀತಿ ಅಳುಮುಂಜಿ ಅಂತೀವಲ್ಲ, ಆ ರೀತಿ ಪುಸ್ತಕ ಬರಿಬೋದಾಗಿತ್ತು. ಅಯ್ಯೋ ಹೋಗ್ಬಿಟ್ರಂತೆ ಬಹಳ ದೊಡ್ಡ ನಾಯಕ, ಮತ್ತೊಮ್ಮೆ ಹುಟ್ಟಿ ಬಾ. ಹಂಗಿಲ್ಲ. ಶತ್ರುಗಳು ಅವ್ರನ್ನ ಕಾಡುಗಳಲ್ಲಿ ಹುಡುಕ್ತಾ ಇದ್ದಾರೆ. ಅದು ಆ ಪುಸ್ತಕ ಶುರುವಾಗದೆ ಅಲ್ಲಿಂದ. ಆ್ಯಕ್ಚುಲಿ ಹುಡುಕ್ತಾ ಇದ್ದಾರೆ ಅಲ್ಲಿ. ಅವರು ಅಕ್ಕಪಕ್ಕದ ಎಲ್ಲಿ ವಿಮಾನ ಬಿತ್ತು ಅಲ್ಲೆಲ್ಲ ಅವರು ರಾತ್ರಿ ಎಲ್ಲ ಸರ್ಚ್ ಲೈಟ್ ಇಟ್ಕೊಂಡು ಹುಡುಕಿದ್ದಾರೆ ಅಂತ ಸೀಕ್ರೆಟ್ ರಿಪೋರ್ಟ್ಸ್ ಇದೆ. ಈ ರಿಪೋರ್ಟ್ ನೋಡಿ ಹೇಳ್ತಿರೋದು ನಾನು. ಅವಾಗ ಅನ್ನಿಸ್ತು. ಮತ್ತು ಅವರು ಇದ್ದಂಥ ಕೊನೆಯದಾಗಿ ಅವರು ಪ್ರಯಾಣ ಮಾಡಲಿಕ್ಕೆ ಯಾವ ಮನೆಯಿಂದ ಹೊರಟ್ರೋ ಆ ಮನೆಗೆ ಹೋಗಿ ಬಂದೆ. ಆ ಮನೆಗೆ ಹೋಗಿ ಬಂದ ತಕ್ಷಣ ನಾನು ಒಬ್ಬ ಪ್ರಮುಖ ಹಿಂದುತ್ವದ ವ್ಯಕ್ತಿಗೆ ಫೋನ್ ಮಾಡಿದೆ. ಹಿಂಗಿದೆ, ಭಾಳ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಫೋನ್ ಮಾಡಿದೆ. ಭಾಳ ಹೊತ್ತು ಮಾತಾಡಿದ್ವಿ ಈ ವಿಷಯನ ಫೋನಲ್ಲಿ.
ಅದು ವಾಟ್ಸ್ಆ್ಯಪ್ನಲ್ಲಿ ನೋಡ ಏನಾದ್ರು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿದ್ರು ಅವರು. ಏನಂದ್ರೆ ಯಾವ ಮನೆಯಿಂದ ಅವ್ರು ಹೊರಟ್ರೋ ಆ ಮನೆಯಿಂದ ಏನಾದರೂ ಚರ್ಚಿಲ್ಲೋ ಅಥವಾ ನೆಪೋಲಿಯನ್ನೋ ಅಥವಾ ಶಿವಾಜಿನೋ ಅಥವಾ ಮತ್ತೊಬ್ಬ ದೊಡ್ಡ ವ್ಯಕ್ತಿನೋ ಹೋಗಿದ್ದಿದ್ರೆ ಆಯಾ ಭಾಗದ ಜನ ಅದೊಂದು ದೊಡ್ಡ ಮಹಲ್ ಮಾಡಿ ದೊಡ್ಡದೊಂದು ಸ್ಮಾರಕ ಮಾಡಿ ಇಟ್ಬಿಟ್ಟಿದ್ರು. ಗಾಂಧಿ ಆದ್ರೆ ನೆಹರು ಆದ್ರೆ ಹೇಳೋಗೋಜೆ ಇಲ್ಲ, ದೊಡ್ಡದೊಂದು ಅದನ್ನು ಅಮೃತಶಿಲೆನೇ ಕಟ್ಟಿಸ್ಬಿಡೋರು. ಈ ಜಾಗದಲ್ಲಿ ಈ ಚರಂಡಿ ಬದಿನಲ್ಲಿ ಪಾನಿಪುರಿ ಮಾಡ್ತಾರಲ್ಲ, ಆ ರೀತಿ ಅವ್ರ ದೇಶದಲ್ಲಿ ಸಿಗುವಂತ ರಸ್ತೆ ಬದಿ ತಿನ್ನುವ ಪದಾರ್ಥಗಳನ್ನ ಮಾರುವ ಅಂಗಡಿಗಳನ್ನ ಅಲ್ಲಿ ಹಾಕೊಳ್ತಾರೆ. ಆ ಜಾಗಕ್ಕೆ ನಾನು ಹೋದೆ. ಅಲ್ಲಿ ನಾನು ಒಂದು 2 ಗಂಟೆ ಕಳೆದೆ ಹೊಚಿಮಿನ್ ಸಿಟಿನಲ್ಲಿ. ನಾನು ಫೋಟೋ ಹೊಡೆಯೋಂಗಿಲ್ಲ, ಯಾಕೆಂದ್ರೆ ನಾನು ಕೆಲಸ ಮಾಡ್ತಿರೋ ಜವಾಬ್ದಾರಿ ಹಂಗಿದೆ, ನಾನು ಹೋಗಿರುವ ಕೆಲಸ. ಆದರೂ ಅದನ್ನು ನಾನು ಎಷ್ಟು ಕಣ್ಣಲ್ಲಿ ಗ್ರಹಿಸ್ಕೋಬೋದು ಅದನ್ನು ಗ್ರಹಿಸ್ಕೊಂಡೆ. ಬಹಳ ನಂದೇ ಒಂದು ಸೆಲ್ಫಿ ಫೋಟೋ ತೆಕ್ಕೊಳ್ಳೋ ರೀತಿಯಲ್ಲಿ ಕೆಲವು ಫೋಟೋಗಳನ್ನು, ಇವತ್ತು ಅದೊಂದು ಅಡ್ವಾಂಟೇಜ್ ಇದೆ ಸೆಲ್ಫಿದು. ಹಂಗಂದ್ರೆ ಹಿಂಗೆ ತಿರುಗಿದ್ರೆ ಬಿಲ್ಡಿಂಗು ಬರುತ್ತೆ, ನಾನು ಬರ್ತೀನಿ. ಯಾವ ಯಾವ ಮನೆ ಮೆಟ್ಲುಗಳಲ್ಲಿ ಹಿಂಗೆ ಅವ್ರು ಹತ್ತಿ ಅಲ್ಲೆಲ್ಲ ಮೀಟಿಂಗ್ಸ್ ಮಾಡಿದ್ದಾರೆ ಅಂತ ಡೀಟೇಲ್ ಇದೆಯೋ ಅಲ್ಲೆಲ್ಲ ಕಡೆ ಈಗ ತಿಂಡಿ ಪದಾರ್ಥಗಳನ್ನು ಮಾರ್ತಾರೆ. ಇದು ಇದೆ. ಮತ್ತೆ ಹೋಗೋ ಜಾಗ ಕೊಳಕು, ಅಲ್ಲೇನಂದ್ರೆ ಕಾರ್ ಪಾರ್ಕಿಂಗ್ ಪೋರ್ಟಿಕೋ ಅಂತೀವಲ್ಲ, ಕೊಳಕು ಜಾಗ. ಇದನ್ನ ನಮ್ಮ ಭಾರತ ಸರ್ಕಾರ ಒಂದು ಸ್ಮಾರಕ ಯಾಕೆ ಮಾಡಬಾರ್ದು ಅಂತ ನಾವು ಮಾತಾಡ್ಕೊಂಡ್ವಿ. ಅದಾಗ್ಲಿಲ್ಲ, ಬೇರೆ ವಿಷಯ. ಹಾಗಾಗಿ ಅದು ಒಂದು ರೀತಿ ನನಗೆ ಬಹಳ ದಿವಸ ಈಗಲೂ ಆ ಜಾಗ ಮನಸ್ಸಿನಲ್ಲಿ ಇನ್ನೂ ಇದೆ ನನಗೆ. ಸೊ ಅದು ನನಗೆ ಈ ರೀತಿಯ ವಸ್ತುವನ್ನು ಮಾಡ್ಬೋದು ಅನ್ನಿಸ್ತು. ಆಮೇಲೆ ಆ ವ್ಯಕ್ತಿ ತೀರ್ಕೊಂಡಿಲ್ಲ ಅನ್ನೋದೇ ನಿಜ ಆದರೆ ವಿಶ್ವಾಸ್ ಪಾಟೀಲೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಹೇಗೆ ನಿಲ್ಲಿಸ್ಬಿಡ್ತಾರೆ? ಕೃಷ್ಣ ಸರಳ್ ಅಂತ ಹಿಂದಿನಲ್ಲಿ ಬಹಳ ದೊಡ್ಡ ಲೇಖಕರು, ಇದ್ರ ಬಗ್ಗೆ ಅದ್ಭುತವಾಗಿರೋ ದೊಡ್ಡ ಕಾದಂಬರಿ ಬರೆದಿದ್ದಾರೆ ಕೃಷ್ಣ ಸರಳ್. ಆದರೆ ಎಲ್ಲವೂ 45 ಆಗಸ್ಟ್ 18ಕ್ಕೆ ಮುಗಿಯುತ್ತೆ. ಅಲ್ಲಿಗೆ ಅದು ಒಂದು ಮಂಗಳ ಹಾಡ್ತಾರೆ. ಸೊ ಅವರೆಲ್ಲರೂ ಎಲ್ಲಿ ವ್ಯಕ್ತಿ ಸತ್ತ ಅಂತ ಹೇಳಿದ್ರೋ, ಈ ಪುಸ್ತಕದಲ್ಲಿ ವ್ಯಕ್ತಿ ಅಲ್ಲಿಂದ ಮತ್ತೆ ಇನ್ನೊಂದು ಪ್ರಯಾಣ ಅಥವಾ ಇನ್ನೊಂದು ಹಾರಾಟವನ್ನು, ಫ್ಲೈಟ್ ಅಂತೀವಲ್ಲ, ಇನ್ನೊಂದು ಹಾರಾಟವನ್ನು ಶುರು ಮಾಡ್ತಾರೆ. ಇದರಲ್ಲಿ ನನ್ನ ಯಾವ ಕಲ್ಪನೆಯೂ ಇಲ್ಲ. ಬರಿಬೇಕಾದ್ರೆ ಒಂದು ಸ್ವಲ್ಪ ಖುಷಿಯಾಗಿ ಭಾಷೆಯಿಂದ ಬಳಸೋದು ಬಿಟ್ಟರೆ, ಅದು ಓದುಗರು ಓದಿಸ್ಕೋಬೇಕು ಅನ್ನೋ ಬಿಟ್ಟರೆ ಇದರಲ್ಲಿ ನಾನು ಏನನ್ನು ಸೇರ್ಸೋಕ್ಕೆ ಹೋಗಿಲ್ಲ. ಇದು ಇದರ ವಿಕ್ರಮಕ್ಕೆ. ಅಂದರೆ ನಾವು ಈಗ ಮಾತನಾಡುವಾಗ ಇಲ್ಲಿ ಬರಲಿಲ್ಲ ಇವತ್ತು, ಮೋಸ್ಟ್ಲಿ ರೋಹಿತ್ ಅವ್ರು ಬರಲಿಲ್ಲ. ನಾನು ರೋಹಿತ್ ಅವ್ರಿಗೆ ಧನ್ಯವಾದ ಹೇಳಬೇಕು. ಬೇರೆ ಬೇರೆ ಹತ್ರ ಮಾತಾಡಿದ್ದೀನಿ, ನಾನು ಹರ್ಷ ಅವ್ರ ಹತ್ರ ಮಾತಾಡಿದ್ದೀನಿ, ಬೇರೆ ಸುಬ್ರಾಯರ್ ಹತ್ರ ಮಾತಾಡಿದ್ದೀನಿ, ನನ್ನ ವೈಫ್ ಹತ್ರ ಮಾತಾಡಿದ್ದೀನಿ, ಬೇರೆ ಹತ್ರ ಮಾತಾಡುವಾಗ ರೋಹಿತ್ ಅವ್ರನ್ನ ಕೇಳಿದಾಗ ಇದನ್ನ ಐತಿಹಾಸಿಕವಾದ ಒಂದು ಗ್ರಂಥವಾಗಿ ಮಾಡೋಣ, ಹಿಸ್ಟ್ರಿ ಬುಕ್ ಥರ, ಅಂದರೆ ಮಾಮೂಲಿ ಒಂದು ಬಯೋಗ್ರಫಿ ಥರ, ಅಥವಾ ಒಂದು ಕಾದಂಬರಿ ಥರ, ಕಾದಂಬರಿಯ ಕಥಾನಕ ಅಂತ ಹೇಳ್ತೀನಿ ನಾನು, ನೆರೇಟಿವ್ ಆಗಿ ಮಾಡಲಾ ಅಂತ ಕೇಳಿದಾಗ ಅವರು ಸುಮಾರು ಹೊತ್ತು ಮಾತಾಡಿದ್ವಿ ಅವ್ರ ಮನೆಯಲ್ಲಿ. ಇಲ್ಲ ಸರ್, ಇದನ್ನ ರೀತಿ ಸಂಭಾಷಣಾ ಪ್ರಧಾನವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿದ್ರು. ನನಗೂ ಅನ್ನಿಸ್ತು. ಆಮೇಲೆ ಒಂದು ಮೂರ್ಖತನ ಅಂತಿರುತ್ತಲ್ಲ, ಅಂದರೆ ಇದುವರೆಗೂ ಬರೆದಿಲ್ಲ, ವಿಚಾರ ಸಾಹಿತ್ಯನೇ ಬರೆದಿರೋದು, ಸಂಶೋಧನೆ ವಿಚಾರ ಅನುವಾದ, ಇದಕ್ಕೂ ಒಂದು ಕೈ ಹಾಕ್ಬಿಡೋಣ ಅನ್ನೋ ಅಷ್ಟು ಒಂದು ಧೈರ್ಯ ಮಾಡಿ ಅದ್ರ ಬಗ್ಗೆ ಈ ವಿಷಯ ಮಾಡಿದೆ. ಶುರು ಮಾಡ್ಬೇಕಾದ್ರೆ ಬಾಬು ಕೃಷ್ಣಮೂರ್ತಿ ಅವ್ರ ಜೊತೆನೂ ಮಾತನಾಡಿದ್ದೆ. ಯಾಕೆಂದ್ರೆ ಅವ್ರು ಈ ರೀತಿಯ ವಿಷಯಗಳನ್ನು, ಅವ್ರು ಅದಮ್ಯ ಇರ್ಬೋದು, ಅಜಯ ಇರ್ಬೋದು, ಮತ್ತು ಈ ವಿಷಯಕ್ಕೆ ತುಂಬ ಹತ್ತಿರ ಬರುವ ರುದ್ರಾಭಿಷೇಕ, ಸ್ವಲ್ಪ ಈ ಕಥೆ ಎಲ್ಲಿ ಶುರುವಾಗುತ್ತೋ ಒಂದು 30-40 ವರ್ಷ ಹಿಂದೆ ಬಾಗ ಜತ್ತಿನ ಕಥೆ, ಅದೇ ಬಂಗಾಳದ ಬ್ಯಾಕ್ಗ್ರೌಂಡ್ ಬರುತ್ತೆ. ಅವ್ರ ಹತ್ರ ಮಾತಾಡಿದ್ದೆ, ಆ ದೃಷ್ಟಿಯಲ್ಲಿ ಬಂತು. ಆವಾಗ ವೃಷಾಂಕ್ ಅವ್ರ ಹತ್ರ ಕೇಳಿದಾಗ ಅವರು ಇದನ್ನ ವಾರ ವಾರ, ಅವಾಗ ಅವರು ಸಂಪಾದಕರು, ವಾರ ವಾರ ಹಾಕ್ಬೋದು ಅಂತ ಅವರು ಒಪ್ಕೊಂಡ್ರು. ನೀವು ಬರೀರಿ, ಆರಾಮಾಗಿ ಅದನ್ನ ಬರೀರಿ ಅಂತ ಹೇಳಿದ್ರು. ಮತ್ತು ವಿಕ್ರಮ ಅದು ನಮಗೆ ತುಂಬ ವರ್ಷಗಳ ಸಂಪರ್ಕ. ಮಲ್ಲಿರಿದ್ದಾಗ, ವಿದ್ಯಾನಂದರಿದ್ದಾಗ ಮಲ್ಲಿರನ್ನ ನೋಡಲಿಕ್ಕೆ ಅನೇಕ ಸತಿ ಹೋಗ್ತಿದ್ವಿ. ಮತ್ತು ಒಂದು ತುಂಬ ಗಟ್ಟಿಯಾದಂಥ ಒಂದು ವೈಚಾರಿಕ ಪತ್ರಿಕೆ. ಅದರ ಸಂಖ್ಯಾ ಪ್ರಮಾಣಕ್ಕಿಂತ ವಿಕ್ರಮದಲ್ಲಿ ಏನಾದರೂ ಬಂದರೆ ಅದು ಯಾರಿಗೆ ಅದು ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಭೆನೇ ಉದಾಹರಣೆ. ಓದುಗರು ಕೂಡ ಅದಕ್ಕೆ ಪ್ರಶ್ನೆಯನ್ನ ಕೇಳ್ಬೋದು. ನನ್ನ ಹೆಸರು ಕೌಶಿಕ್ ಅಂತ, IAS ಅಲ್ಲಿ ಉದ್ಯೋಗದಲ್ಲಿದ್ದೇನೆ. ವಿಕ್ರಮಕ್ಕೆ ಆರ್ಟಿಕಲ್ಸ್ ಬರೀತಾರೆ. ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ 50ನೇ ಸಂಚಿಕೆಯಲ್ಲಿ ಆಲ್ರೆಡಿ ಬೋಸ್ ಅವರು ಭಗವಂಜಿ ಆಗಿಬಿಟ್ಟಿದ್ದಾರೆ. ಆಧ್ಯಾತ್ಮಕ್ಕೆ ಅವರು ಪ್ರವೇಶ ಆಗಿದೆ ಈ ಕಾದಂಬರಿಯಲ್ಲಿ, ಧಾರಾವಾಹಿ ಪ್ರಕಾರ. ಆದ್ರಿಂದ ಇಲ್ಲಿ ಕೆಲವೊಂದು ಆಧ್ಯಾತ್ಮದ ವಿಚಾರಗಳನ್ನು ಕೆಲವೊಂದು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ರಷ್ಯಾದ ಹೆಸರು ರೂಸ್ ಅಂದ್ರೆ ಋಷಿ ಮೂಲಕ ಬಂತು, ಮಾಸ್ಕೋದ ಹೆಸರು ಮೋಕ್ಷದ ಮೂಲಕ ಬಂತು. ಅಂದ್ರೆ ಇಲ್ಲಿಂದ
ಸನ್ಯಾಸಿಗಳು ಭಾರತದಿಂದ ರಷ್ಯಾಕ್ಕೆ ಹೋದ್ರು, ಈ ರೀತಿ ಬಂದಿದೆ. ಅದರಿಂದ ಇದ್ರ ಬಗ್ಗೆ ಮೊದಲ ಪ್ರಶ್ನೆ ನಂದು. ಈಗ ಒಂದು ಗಂಡು ಹೆಣ್ಣು ಮರ ಸುತ್ತೋದು ಈ ತರದ ಕಾದಂಬರಿ ತುಂಬಾ ಇದೆ ನಮ್ಮಲ್ಲಿ, ಸಿನಿಮಾನು ಅಂತದ್ ಬೇಕಾದಷ್ಟಿದೆ. ಅದನ್ನ ಮಾಡಕ್ಕೆ ನೇತಾಜಿ ಅವ್ರ ಮೇಲೆ ಬರಿಬೇಕಿಲ್ಲ, ಮತ್ತೆ ನಾನು ಆ ಕೆಲಸ ಮಾಡಲ್ಲ, ಅದು ನನ್ನ ಕ್ಷೇತ್ರ ಅಲ್ಲ, ನಾನು ಸೀರಿಯಸ್ ರಿಸರ್ಚರ್ ನಾನು. ಹಾಗಾಗಿ ಇಲ್ಲಿ ಏನಂದ್ರೆ, ಈಗ ಇಬ್ರು ಮಾತಾಡಿದ್ರೆ, ಇಬ್ರು ಪ್ರೌಢವಾಗಿರೋ ವ್ಯಕ್ತಿಗಳು ಮಾತಾಡಿದ್ರೆ, ಭೈರಪ್ಪನವರು ಆವರಣ ಬರೆದಾಗ ಅನಂತಮೂರ್ತಿ ಅವರು ಒಂದು ಪ್ರಶ್ನೆ ಎತ್ತಿದ್ರು. ಆ ಹುಡುಗಿ ಅಂದ್ರೆ ಅವಳು ಲಕ್ಷ್ಮಿ, ಅವಳು ರಜಿಯಾ ಏನೋ ಆಗಿರ್ತಾಳಲ್ಲ, ಅವಳು ಮತ್ತೆ ಅವಳು ಮದುವೆ ಆಗಿರೋ ಮುಸ್ಲಿಂ ಹುಡುಗ ಎಷ್ಟೋ ದಿವಸ ಆದ್ಮೇಲೆ ಅವ್ರು ಒಂದೇ ಬೆಡ್ ಮೇಲೆ ಮಲ್ಕೊಂತಾರೆ. ಬೆಡ್ ಮೇಲೆ ಮಲ್ಕೊಂಡಾಗ ನವ್ಯ ಸಾಹಿತಿಗಳು ಮಾಡಿಸೋದೇ ಬೇರೆ ಪಾತ್ರಗಳಿಗೆ, ಒಂದು ಸಹಜವಾದ ಒಂದು ಕೌಟುಂಬಿಕ ಲೀಲೆ. ಇಲ್ಲಿ ಇವರಿಬ್ರು ಹಿಸ್ಟ್ರಿ ಬಗ್ಗೆ ಹರಟೆ ಹೊಡಿತಾರೆ, ರಜಿಯಾ ಮತ್ತೆ ಅವಳ ಗಂಡ. ಇದು ಬಹಳ ಅಸಹಜ ಇದೆ ಅಂತ ಅನಂತಮೂರ್ತಿಯವ್ರು ಬರೆದ್ರು. ಅನಂತಮೂರ್ತಿ ಅವ್ರು ಯಾವ್ದನ್ನ ಅಸಹಜ ಅಂದ್ರು, GB ಹರೀಶಂಗ್ ಅದು ಸಹಜ. ಯಾಕಂದ್ರೆ ನನಗೆ ಇಬ್ರು ಗಂಡಾಗ್ಲಿ ಹೆಣ್ಣಾಗ್ಲಿ ಇದ್ದಾಗ ಅವರು ಒಂದು ಭೌತ ಮಟ್ಟವನ್ನು ಬಿಟ್ಟು, ಅಂದ್ರೆ ಅದು ನಿರಾಕರಿಸೋದು ಅಂತಲ್ಲ, ದೈಹಿಕ ಮಟ್ಟದ ಆಸೆಗಳನ್ನು ಅದು ಇರಬಹುದು, ಅದನ್ನು ದಾಟಿ, ಯಾಕಂದ್ರೆ ಸಿಡ್ನಿ ಶೆಲ್ಡನ್ ಅಲ್ವಲ್ಲ ಇದು ಅಲ್ವಾ, ಇನ್ನೇನು ಯೋಚನೆ ಮಾಡ್ತಾರೆ. ಇದ್ಯಾವುದೋ ಇಂಗ್ಲಿಷ್ ಒಂದು ಸಿನಿಮಾ ಅಲ್ವಲ್ಲ. ಅವಾಗ ಇಲ್ಲಿ ಏನ್ ಹೇಳಕ್ ಬಂದೆ ಅಂತ ಹೇಳಿದ್ರೆ, ಆ ಮಿಲಿಟರಿಯಲ್ಲಿರುವಂತ ರಷ್ಯನ್ ಹುಡುಗರು ಅವ್ರನ್ನ ಯಾರು ಕಾವಲ್ ಕಾಯ್ತಿದ್ದಾರೆ, ಅದೇ ತರ ಕೌಶಿಕ್. ಮತ್ತೆ ಇವರು ಮಾತಾಡುವಾಗ ಇವ್ರು ಏನ್ ಮಾಡ್ತಿದ್ದಾರೆ, ರಷ್ಯಾದ ಕಮ್ಯುನಿಸಂನಲ್ಲಿ ಇರುವಂತ ಆ ಹುಡುಗರಿಗೆ ಅಥವಾ ಆ ಅಧಿಕಾರಿಗಳಿಗೆ ಅವರ ನಿಜವಾದ ರಕ್ತದ ಪರಿಚಯ ಮಾಡ್ತಿದ್ದಾರೆ. ಒಬ್ಬ ಭಾರತೀಯನಾದವನು ಆಧ್ಯಾತ್ಮ ಜೀವಿ ಮತ್ತು ಕ್ರಾಂತಿಜೀವಿ ಆದ್ರೆ, ಭಾರತೀಯ ಆದ್ರೆ, ಅವನು ಹಿಂದೂ ಆದ್ರೆ ಮಾಡೋದು ತನ್ನವರಿಗೆ ತನ್ನ ನಿಜ ಪರಿಚಯವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಆಯಾ ದೇಶದ ಜನಗಳಿಗೆ ಅವರ ಮೂಲ ಬೇರುಗಳು ಎಷ್ಟು ಆಳ ಇದೆ, ಕಮ್ಯುನಿಸ್ಟ್ರು ನೀವು ಅನ್ಕೊಂಡಿರೋಷ್ಟು ಸರಳ ಇಲ್ಲ ನಿಮ್ ದೇಶ ಅಂತ. ಇದಕ್ಕೆ ಬೋಸ್ ಅವರ ಕೈಯಲ್ಲೇ ಟ್ರೈನಿಂಗ್ ಆಗಿದ್ದಂತಹ ಮತ್ತು ಇಂಡಿಯನ್ ಹಿಸ್ಟ್ರಿಯಲ್ಲಿ ಬಹಳ ಹಾಸ್ಯಾಸ್ಪದ ಇತಿಹಾಸಕಾರರು ಅಂತಲೇ ಒಂದು ಗುಂಪಿನ ಇತಿಹಾಸಕಾರರು ಚಿತ್ರಿಸುವ PN ವೋಕ್ ಅವರು ಬರೆದಿರೋ ಬರವಣಿಗೆಗಳಲ್ಲಿ ಸಿಕ್ಕತ್ತೆ. ಮತ್ತು ಸ್ಟೀವನ್ ನ್ಯಾಪ್, ಅದು ನಮ್ಮ ಸುಬ್ರಾಯರೇ ಆ ಪುಸ್ತಕ ಕೊಟ್ಟಿದ್ರು, 2 ಪುಸ್ತಕ ಇದೆ ಹಿಂದೂ ಎಂಪೈರ್ ಬಗ್ಗೆ, ಅದರೊಳಗಡೆ ಎಲ್ಲ ವಿವರಗಳು ಇದೆ. ಅಂದ್ರೆ ಇವೆಲ್ಲವೂ ಸಮಾಜದಲ್ಲಿ ಅಥವಾ ಓದುಗರ ನಡುವೆ ಇರುವಂಥ ಮೆಟೀರಿಯಲ್. ವೇದಿಕ್ ಹೆರಿಟೇಜ್ ಅಂತ PN ವೋಕ್ ಅವ್ರದ್ದು 2 ಸಂಪುಟ ಇದೆ, ಬಹಳ ಅದ್ಭುತವಾದಂಥ ಸಾಹಿತ್ಯ ಸದನ ದೆಹಲಿಯವ್ರು ತಂದಿರೋದು. ಅದರೊಳಗಡೆ ಈ ರಷ್ಯಾಗೆ ಇರಬಹುದಾದಂಥ ಒಂದು ಭಾರತೀಯ ಅರ್ಥ, ಭಾರತೀಯ ಒಂದು ನೆಲೆ, ಈ ರೀತಿನೆಲ್ಲ ಅವ್ರು ಬರೆದಿದ್ದಾರೆ. ಸಿನ್ಸ್ ದಿಸ್ ಭಗವಾನ್ಜಿ ಆರ್ ದಿಸ್ ನೇತಾಜಿ ಇಸ್ ಎ ವೆಲ್ ಎಜುಕೇಟೆಡ್ ಕ್ಯಾರೆಕ್ಟರ್, ಅವರು ಆ ಮಿಲಿಟರಿ ಹುಡುಗರನ್ನ ಅವರ ದೇಶದ ಬಗ್ಗೆ ಇನ್ನೇನು ಹೇಳಕ್ಕಾಗತ್ತೆ. ಸ್ಟಾಲಿನ್ ಹೊಗಳಕ್ಕೂ ಆಗಲ್ಲ, ಬೈಯಕ್ಕೂ ಆಗಲ್ಲ, ಅವ್ರ ಆಫೀಸ್ ಬಾಸ್ ಅವನು ಅಲ್ವಾ. ಮಾಮೂಲಿ ಇಲ್ಲಿ ಇನ್ನೇನೋ ಮಾತಾಡಕ್ಕಾಗತ್ತ, ರೊಟ್ಟಿ ಹೆಂಗಿದೆ, ಚಪಾತಿ ಹೆಂಗಿದೆ, ಆಲೂಗಡ್ಡೆ ಸಿಕ್ಕಲ್ಲ, ಈ ಮಾಮೂಲಿ ಎಲ್ಲ ಎಷ್ಟೊಂದು ಹೇಳಕ್ಕಾಗತ್ತೆ ಈ ವಿಷಯನ. ಅವರಿಬ್ರು ಮಾಡುವಾಗ ಒಂದು ಏನೋ ಒಂದು ನಿಜವಾದ ಒಂದು ಕನೆಕ್ಷನ್ ಬೇಕಲ್ವಾ. ಅದು ಅಕಸ್ಮಾತ್ ಕಥೆ ಬೆಳೆದ್ರೆ ಮುಂದಕ್ಕೆ ಇವ್ರಿಗೆ ಭಾರತದ ಬಗ್ಗೆ ಒಂಚೂರು ಪ್ರೀತಿ ಬರುವಂಥ ಮಾತುಗಳನ್ನು ಹೇಳಿದ್ರೆ, ಮುಂದೆ ಈ ಮನುಷ್ಯ ಮಾಡಕ್ಕಿರುವಂಥ ಕೆಲವು ಸೀಕ್ರೆಟ್ ಆಪರೇಷನ್ಸ್ಗೆ ಈ ಹುಡುಗರು ಯಾಕೆ ಉಪಯೋಗ ಆಗಬಾರ್ದು ಅನ್ನೋದು ಇರಬಹುದು. ನಂಗೆ ಗೊತ್ತಿಲ್ಲ, GB ಹರೀಶ್ ಹೇಳ್ಬೇಕು. ಅದು ಇವತ್ತು ಇತಿಹಾಸನೇ, ಅದು ಹಳೆದಲ್ಲ, ಸುಮಾರು 50 ವರ್ಷದ್ದು ಅಷ್ಟೇ. ಸ್ವಲ್ಪ ತಾರೀಖದ್ದೇನಾದ್ರು ಅದರದ್ದೇನಾದ್ರು ಒಂದು ಉಲ್ಲೇಖ ಬಹಳ ಬೇಕು ಅಂತ ಏನಿಲ್ಲ, ಕಾದಂಬರಿ ಅಂತ ಶೈಲಿ ಇರೋದ್ರಿಂದ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದೇನೋ ಅಂತ ಅಭಿಪ್ರಾಯ ಲೇಖಕರದ್ದು. ಆದ್ರೆ ಸಾಧಾರಣವಾಗಿ ಸುಭಾಷ್ ಚಂದ್ರ ಬೋಸ್ ಹೋಗಿದ್ದಂತ ಯಾರಿಗಾದ್ರೂ ಒಂದು ಮುಂದಿನ ಇತಿಹಾಸ ಬರೆಯೋರಿಗೆ, ಮುಂದಿನ ಓದೋರಿಗೆ ಬಹಳ ಇಷ್ಟ. ಏನಾರ ಒಂದು ಇಂಟ್ರೊಡ್ಯೂಸ್ ಮಾಡಬಹುದಾ ಅಂತ ಅಭಿಪ್ರಾಯ ಇದೆ. ಇನ್ನು ಕಥೆ ಭಾರತಕ್ಕೆ ಬಂದ್ಮೇಲೆ ಅಂದ್ರೆ ಬಿಚ್ಕೊಳ್ತಾ ಹೋದಾಗ ಡೇಟ್ಗಳು ಖಚಿತ ಆಗತ್ತೆ. ಕಾರಣ ಏನಂದ್ರೆ ಇಲ್ಲಿ ಅವರು ಭೇಟಿ ಮಾಡುವ ವ್ಯಕ್ತಿಗಳು ಖಚಿತ. ರಷ್ಯಾದಲ್ಲಿ ಮತ್ತು ಇನ್ನೊಂದ್ ಕಡೆ ಅವರು ಚೈನಾ ಅಂತ ಕೌಶಿಕ್ ಹೇಳಿದ್ರು, ಗೊತ್ತಿಲ್ಲ ಅವ್ರು ಚೈನಾಗ ಹೋಗ್ತಾರೆ ಎಲ್ಲ ಹೋಗ್ತಾರೆ ಇಲ್ಲಿ ಹೋಗ್ಬೋದು. ಅಂದ್ರೆ ಒಟ್ಟಲ್ಲಿ ಅವಾಗ ಇಲ್ಲಿ ಅವರು ಭೇಟಿ ಮಾಡಿದ್ರು ಅಂತ ಹಿಸ್ಟಾರಿಯನ್ಸ್ ಹೇಳಿರುವ ವ್ಯಕ್ತಿಗಳಿದಾರಲ್ಲ, ಅವರು ಬಹಳ ನಿಜವಾದ ವ್ಯಕ್ತಿಗಳು. ಅಂದ್ರೆ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲೇ ಗೊತ್ತಿರುವಂತ ವ್ಯಕ್ತಿಗಳು. ಈಗ ಉದಾಹರಣೆಗೆ ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅಂತ ಇತ್ತು, ಅವ್ರದ್ದೊಂದು ಯಾವ ವರ್ಷಗಳಲ್ಲಿ ಅವರಲ್ಲಿ ಅಂಬಾಸಿಡರ್ ಆಗಿದ್ರು ಅಂತ ಕೊಟ್ಟಿದ್ದೀನಿ. ಬಟ್ ಯಾವ ತಾರೀಕಿನಲ್ಲಿ ಅವರು ಆ ಹಿಮದ ಜಾಗದಲ್ಲಿ ಹೋದ್ರು ಅಂತ ಇಲ್ಲ. ಅಂದ್ರೆ
ಮಾಹಿತಿ ಇಲ್ಲ. ಹಾಗಾಗಿ ಒಂದು ಒಂದು ಅಂದಾಜಿನ ಇದ್ರಲ್ಲಿ ಹಾಕೋ ಪ್ರಯತ್ನ ಮಾಡಿದ್ವಿ. ಬಟ್ ಬರ್ತಾ ಬರ್ತಾ ನೀವು ಹೇಳಿದ್ದು ಅದು ನನ್ಗಿದೆ, ನೀವು ಹೇಳಿದ್ ಸರಿನೇ, ಅದು ಒಪ್ಕೊಳ್ಬೇಕು. ಭಾರತಕ್ಕೆ ಬಂದಾಗ ಮೋರ್ ಡೇಟ್ಗಳಿದ್ದಾಗ, ಇಲ್ಲಿ ಯಾವ್ದು ಪಾಕಿಸ್ತಾನ ವಾರ ಆಯ್ತು, ಆ ಸಮಯದಲ್ಲಿ ಇವ್ರು ಇದ್ರು ಅಂದ್ರೆ ಉದಾಹರಣೆಗೆ, ಸೊ ಚೈನಾದು ಅಟ್ಯಾಕ್ ಆದಾಗ ಇವ್ರು ಇಲ್ಲಿದ್ದು ಅಂದ್ರೆ ಅವಾಗ ಅದನ್ನ ಕಾದಂಬರಿಯ ಹೆಸರು ಬಹಳ ವಿಶೇಷ ಅಂತ ಅನ್ಸುತ್ತೆ. ಅದಮ್ಯ, ಅಜೇಯ, ಕೋಲ್ಮಿಂಚು ಹೀಗೆ ಬೇರೆ ಬೇರೆ ಕಾದಂಬರಿಗಳ ಹೆಸರನ್ನ ಕೇಳಿದಾಗ ಅದರ ವಸ್ತು ಏನು, ಕಾದಂಬರಿ ಏನು ಹೇಳ್ತಾ ಇದೆ ಅನ್ನೋದನ್ನ ಅಂದಾಜು ಮಾಡ್ಬೋದು. ಆದ್ರೆ ಮಹಾಕಾಲ ಹೆಸರನ್ನ ಕೇಳಿದಾಗ ಯಾರ ಬಗ್ಗೆ ಇದೆ, ವಸ್ತು ಏನಿದೆ ಅನ್ನೋದು, ನೇತಾಜಿ ಬಗ್ಗೆ ಅಂತ ಪೂರ್ವದಲ್ಲಿ ಯಾರು ಹೇಳದೇ ಇದ್ರೆ ಅಂದಾಜು ಮಾಡೋದು ಕಷ್ಟ. ಕಾದಂಬರಿಯ ಒಳಗೂ ಕೂಡ ಕಾಲ ಅನ್ನೋದ್ರ ಉಲ್ಲೇಖ ಬಹಳ ಕಡೆ ಬಂದಿದೆ. ಅವ್ರು ಎಲ್ಲೆಲ್ಲಿ ಕಾಲನ ಕುರಿತಾಗಿ ಹೇಳ್ತಾ ಹೋಗಿದ್ದಾರೋ ಅಲ್ಲೆಲ್ಲ ಕಾದಂಬರಿ ಒಂದು ರೀತಿ ಅತ್ಯಂತ ಹೆಚ್ಚಿನ ವಿಶೇಷತೆಯನ್ನ, ಒಂದು ಓದುಗನಲ್ಲಿ ಒಂದು ರೋಮಾಂಚನವನ್ನ ಹುಟ್ಟುಹಾಕೋ ರೀತಿಯಲ್ಲಿ ಅದು ಓದಿಸ್ಕೊಂಡು ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಮಹಾಕಾಲ ಅಂತ ಹೆಸರನ್ನ ಇಡ್ಲಿಕ್ಕೆ ಏನಾದ್ರೂ ವಿಶೇಷ ಕಾರಣ ಇದೆಯಾ? ಅದರ ಹಿನ್ನೆಲೆ ಮ್ಯಾಗಝೀನಿಗೆ ಬರಿಬೇಕಾದ್ರೆ ಏನಾದ್ರು ಒಂದು ಬೇಕಲ್ಲ, ಅಷ್ಟೇ. ಅಂದರೆ ಆ ರೀತಿ ಒಂದು. ಎರಡನೇದು, ಅವಾಗ ಅವರು ಹೇಳುವಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅದೆಲ್ಲ ಹೇಳಿದ್ರಲ್ಲ, ಉಜ್ಜಯಿನಿಯ ಒಂದು. ನೋಡಿ, ಇವತ್ತು ಈ ಕಾರ್ಯಕ್ರಮ ಮಾಡ್ತಿರೋದು ರಥಸಪ್ತಮಿ. ಈಗ ವಿಕ್ರಮ ಸಂಪಾದಕರಿಗೆ ನಾನು ಕೇಳೋದು, ಮಹಾಕಾಲ ಕಾದಂಬರಿ ಬಗ್ಗೆ ನೀವು ರಥಸಪ್ತಮಿಯ ಒಂದು ಬಹಳ ಇಂಪಾರ್ಟೆಂಟು, ಸೂರ್ಯ ಉತ್ತರಾಯಣಕ್ಕೆ ಅವನು ಬಂದ್ಬಿಟ್ಟಿದ್ದಾನೆ ಸಂಕ್ರಾಂತಿಗೆ, ಬಟ್ ಈ ಕರೆಕ್ಟಾಗಿ ಬಂದು ಪಥದ ಮೇಲೆ ಇವತ್ತಿಂದ ಅವನು ಒಂದು ಗಾಡಿ ಶುರುವಾಗೋದು ಬೇರೆ, ಮೇನ್ ರೋಡಿಗೆ ಬರೋದು ಬೇರೆ. ಮನೆಯನ್ನು ಶುರುವಾಗ್ಬಿಡುತ್ತೆ ಗಾಡಿ, ಅಲ್ಲಿಂದ ಹೈವೇಗೆ ಬರುತ್ತಲ್ವ. ಈಗ ಸೂರ್ಯ ಆ್ಯಕ್ಚುಲಿ ಉತ್ತರಾಯಣದಲ್ಲಿ ಒಂದು ಸರಿಯಾದ ರೀತಿಯ ವೇಗದಲ್ಲಿ ಅವನು ಇವತ್ತಿಂದ ಶುರು ಮಾಡ್ತಾನೆ. ಇವತ್ತಿನ ಸೂರ್ಯಾಸ್ತದಲ್ಲೇ ಯಾಕೆ ಇಟ್ಟಿದ್ದಾರೆ? ಅದೇ ಕಾಲದ ಮಹಿಮೆ. ಅಂದರೆ ನಮಗೆ ಗೊತ್ತಿಲ್ಲದಂತೆ ಕಾಲ ನಮ್ಮನ್ನು ಹೇಗೆ ಕಟ್ಟಾಗ್ತಾ ಇರ್ತದೆ ಗೊತ್ತಿಲ್ಲದೆ, ಅದೆಲ್ಲವೂ ಇಟ್ ವಿಲ್ ಫಾಲ್ ಇನ್ ಇಟ್ಸ್ ಪ್ಲೇಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಒಂದು ಮಾತು. ಆಯಾ ಸಂಗತಿಗಳು ಅಲ್ಲಲ್ಲಲ್ಲಲ್ಲೇ ಬಂದು ಕೂತಿದೆ, ಗೊತ್ತಿಲ್ಲದೆಯೋ ಅಲ್ವಾ. ಅನೇಕ ಕೆಲಸಗಳನ್ನು ನಾವು ಮಾಡಿರ್ತೀವಿ, ನೋಡಿದ್ರೆ ಯಾವುದೋ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟ ದಿವಸವೇ ನಾವು ಮಾಡಿರ್ತೀವಿ. ಸುಮ್ಮನೆ ಯೋಗಿ ಅರವಿಂದ್ರ ಜನ್ಮದಿನ ಆಗಸ್ಟ್ 15 ಆಗಕ್ಕೂ, ಭಾರತದ ಸ್ವಾತಂತ್ರ್ಯ ಇದು 15 ಆಗಕ್ಕೂ, ಜಪಾನಿನ ಮೇಲೆ ಅವರು ಬಾಂಬ್ ಹಾಕಕ್ಕೆ 15 ಆಗಕ್ಕೂ ಬೇರೆ ಬೇರೆ ದೇಶಗಳು ವ್ಯಕ್ತಿಗಳ ದೃಷ್ಟಿಯಿಂದ ಅದು ಏನೋ ಒಂದು ಡೇಟ್ ಇದೆ, ಹಾಗೆ ಅದೇನೋ ಕೂಡ್ಕೊಂತಿರುತ್ತೆ. ಹಾಗಾಗಿ ಈ ಕೃತಿಯನ್ನು ಮಾಡುವಾಗ ಈ ಕಾಲ ಅನ್ನೋದು ಬದಲಾಗ್ತಾ ಇದೆ ಅಂತ. ಅಂದರೆ ನಿಮಗೆ INA ಕಟ್ಟಿದ ಕಾಲ, ಗಾಂಧೀಜಿಯವರ ಒಂದು ನಿರ್ಗಮನ, ಅಂದರೆ ಅವ್ರದ್ದೊಂದು ಹತ್ಯೆ ಮತ್ತು ಅವ್ರದ್ದೊಂದು ಬರೀ ಹತ್ಯೆ ಅಂತಲ್ಲ, ಗಾಂಧಿಯವರ ಒಂದು ಕಾಲ ಮುಗಿತ್ತು. ಅಂದರೆ ಒಂದು ರೀತಿ ಅವ್ರು ಹೋಗಿ ಒಂದು ಸೋಷಿಯಲಿಸಮ್ ನೆಹರು ಅವ್ರ ಮೂಲಕ ಒಂದು ಬೇರೆದು ಬಂತಲ್ವ, ಅದರದ್ದೊಂದು ಪರಿವರ್ತನೆ ಆಗಿದ್ದು ಯಾವಾಗ? ಈ ಘಟ್ಟದಲ್ಲಿ 45, 46, 47, 48 ಈ 3.5-4 ವರ್ಷದಲ್ಲೇ ಮಹಾನ್ ಬದಲಾವಣೆಗಳು ನಮ್ಮಂಥ ಒಂದು ದೇಶದಲ್ಲಿ ಆಯಿತು. ನಮ್ಮ ಟ್ರಾನ್ಸ್ಫರ್ ಆಫ್ ಪವರ್ ಇರ್ಬೋದು, ಅಂದರೆ ನಮಗೇನು ಸ್ವಾತಂತ್ರ್ಯ ಬಂತು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಬೇರೆ ಬೇರೆ ವಿಷಯಗಳನ್ನು ಬಗ್ಗು ಬಡಿಯೋದಿರ್ಬೋದು, ಭಾರತೀಯ ವಿಚಾರಗಳು, ಹಿಂದೂ ವಿಚಾರಗಳು, ಮತ್ತು ಇನ್ನಷ್ಟು ವಿಚಾರಗಳು ಮುಂದಕ್ಕೆ ಬರೋದು, ಇವೆಲ್ಲವೂ ಕೂಡ್ಕೊಂಡಿದ್ದು ಇವರು ಪ್ಲೇನ್ ಕ್ರ್ಯಾಶ್ ಆಯಿತು ಅನ್ನುವ ಕಾಲದಲ್ಲೇನೆ ಅಲ್ವಾ ಅಂತ ಒಂದು ಹಂತದಲ್ಲಿ ಹೇಳ್ಬೋದು. ಇನ್ನು ಮುಂದೆ ಬರುತ್ತೆ, ಬಟ್ ತುಂಬ ಇಂಪಾರ್ಟೆಂಟಾಗಿ ಬರುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಮಹಾಕಾಲ ಅನ್ನೋದು ಏನೋ ಒಂದು ರೀತಿ ಸುಮ್ಮನೆ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿದೆ, ಅಂದರೆ ಚೆನ್ನಾಗಿದೆ ಆ ರೀತಿ ಇಟ್ಟಿರೋದೇನಲ್ಲ. ಅದು ಯಾಕೆ ಅನ್ನೋದು ಒಂದು ತುಂಬ ಸಾಲಿಡ್ ಆದಂಥ ಒಂದು ರೀಸನ್ ಇದೆ. ಮುಂದಿನ ಯಾವ್ದಾದ್ರು ಒಂದು ಸಂಚಿಕೆಯಲ್ಲಿ ಬರುತ್ತೆ. ಈ 50 ಸಂಚಿಕೆಯಲ್ಲಿ ಲೆನಿನ್ ಬಗ್ಗೆ ಒಂದೆರಡು ಎಪಿಸೋಡ್ ಅಲ್ಲಿ ಬಂದಿದೆ. ಪ್ರಾಯಶಃ ಲೆನಿನ್ ಬಗ್ಗೆ ಕವರ್ ಮಾಡಿದಿರೋದು, ಹಿಟ್ಲರ್ ಬಗ್ಗೆ ಹೇಳ್ದಂಗಿತ್ತು. ಬೋಸ್ ಅಂಡ್ ಇಸ್ ಟೈಮ್ಸ್ ಅಂತ ಆ ತರ ತಗೊಂಡು ಹಿನ್ನೆಲೆಯಲ್ಲಿ ಲೆನಿನ್ ಬಗ್ಗೆನೂ ಸಾಕಷ್ಟು ವಿವರಗಳನ್ನ ಇದರಲ್ಲಿ ಕೊಡ್ತಾ ಇರೋದು ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ಬೆಳಕು ಚೆಲ್ಲಿರ್ಲಿಲ್ಲ. ಪ್ರಾಯಶಃ ಇದೊಂದು ಹೊಸ ಒಂದು ವೇ ಅಂತ ನಾನು ಹೇಳ್ಬೋದು. ಲೆನಿನ್ ಮಾಡಿದಂತ ಕ್ರೌರ್ಯವನ್ನು ಸಹ ವಿವರವಾಗಿ ತಿಳಿಸುವಂತ ಒಂದು ಇದಾಗ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಟ್ಟಿತ್ತು. ಹಾಗಾಗಿ ಹೇಗೆ ಇದೊಂದು ಒಂದು ಮುಂಚೆನೆ ಫ್ರೇಮ್ ಅಂತ ಮಾಡ್ಕೊಂಡಿದ್ರ, ಲೆನಿನ್ ಈ ತರದನ್ನ ಬರ್ತಾರೆ, ಬಟ್ ಅದು ವಿವರವಾಗಿ ಇರುವಂತದ್ದು ಒಳ್ಳೇದಾ? ಯಾಕಂದ್ರೆ ಅದನ್ನು ಒಂದು ಪ್ಯಾರಾದಲ್ಲೂ ಎಂಡ್ ಮಾಡ್ಬೋದಿತ್ತು. ಅದನ್ನ ದೀರ್ಘವಾಗಿ ಹೇಗೆ ಲೆನಿನ್ ಈ ತರದೆಲ್ಲ ತಗೊಂಡಿರೋದ್ರಿಂದ ಅದು ಗಟ್ಟಿತನ ಆಗ್ತಾ ಇದೆ ಅಂತ ಕಾದಂಬರಿಯಲ್ಲಿ ನನಗನ್ಸಿದ್ದ ಅನಿಸಿಕೆ. ಹಾಗಾಗಿ ಈ ತರ ದೃಷ್ಟಿಯಲ್ಲಿ ಇಟ್ಕೊಂಡು ಕಾದಂಬರಿ ಆ ತರ ಯೋಚನೆ ಮಾಡಿದ್ದ ಅಥವಾ ಹೇಗೆ ಅನ್ನೋದನ್ನ ಒಂದು ವಿವರವಾಗಿ ತಿಳಿಸಿದ್ರೆ ಒಳ್ಳೇದು. ಈಗ ನೋಡಿ, ನಾನು ಏನೇ ಬರೆದ್ರೂ ಕೂಡ ನನಗೆ ವ್ಯಾಸ, ವಾಲ್ಮೀಕಿ, ಕುಮಾರವ್ಯಾಸ, ಬೇಂದ್ರೆ ಇದೇ ನನಗೆ ಇರುವಂಥ ಒಂದು ಫ್ರೇಮ್ವರ್ಕ್.
ನನಗೆ ಹೆಚ್ಚು ಇಷ್ಟವಾದಂಥ ಪ್ರಿಯವಾದಂಥ ಲೇಖಕರು ಈ 4 ಜನ. ಮುಖ್ಯವಾಗಿ ಆಧುನಿಕ ಕಾಲದಲ್ಲೂ ಇದ್ದಾರೆ, ಬೇಂದ್ರೆಯವರು, ಭೈರಪ್ಪನವರು, ಅದೆಲ್ಲ ಇದೆ. ಹಳಬರಲ್ಲಿ ವ್ಯಾಸ, ವಾಲ್ಮೀಕಿ. ಕಾರಣ ಏನಂದರೆ ಅವರು ಹಿಸ್ಟ್ರಿಯನ್ನು, ಇತಿಹಾಸ, ನಮ್ಮ ಹಿಸ್ಟ್ರಿ ಅನ್ನೋಕ್ಕಿಂತ ನಮ್ಮ ಇತಿಹಾಸವನ್ನು ಹೇಳ್ತಾರೆ, ನಮ್ಮ ಮೌಲ್ಯಗಳನ್ನು ಹೇಳ್ತಾರೆ. ನಮ್ಮ ಭಾರತೀಯ ಅಥವಾ ಹಿಂದೂ ಮೌಲ್ಯಗಳನ್ನು ವ್ಯಾಸ ವಾಲ್ಮೀಕಿಗಳು ತುಂಬಿ ಅವರ ಬರವಣಿಗೆಯಲ್ಲಿ ಹೇಳ್ತಾರೆ. ಅದು ನಮ್ಮ ಈ ಪಾಪ್ಯುಲರ್ ಆದಂಥ ಮಾಧ್ಯಮ ಇವತ್ತು ಕಾದಂಬರಿ. ಎಲ್ಲರೂ ಓದ್ತಾರೆ, ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯಸ್ಸಾದವ್ರ ತನಕ ಟೈಮ್ ಪಾಸಿಗೆ ಓದ್ಬೋದು, ಜ್ಞಾನವೃದ್ಧಿಗೆ ಓದ್ಬೋದು, ಏನಕ್ಕಾದರೂ, ಅಥವಾ ಹಿಸ್ಟ್ರಿನೇ ಸರಳವಾಗಿ ಕೊಡ್ತಾ ಇದ್ದಾರೆ ಅಂತ ಏನಾದ್ರು. ಅಲ್ಲಿ ಬಂದಾಗ ನೀವು ಒಂದು ಕ್ಷಾತ್ರವನ್ನು ತೋರಿಸುವ ಪಾತ್ರವಾಗಿ ಸಾವರ್ಕರು ಅಥವಾ ಬೋಸು ಅಥವಾ ಬೋಸ್ ಅವರ ಅಣ್ಣ ಅಥವಾ ರಾಸ್ ಬಿಹಾರಿ ಬೋಸ್, ಹೀಗೆ ಇನ್ನೂ ಅನೇಕರು ಬರ್ಬೋದು ಮುಂದೆ. ಇದರಲ್ಲಾಗಲೇ ಪವಿತ್ರ ಮೋಹನ್ ರಾಯ್ ಅಂತ ಬಂದಿದ್ದಾರೆ, ಅವರ ಏಜೆಂಟು, ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವರು ಇಡೀ ಪುಸ್ತಕದಲ್ಲಿ. ಅವರೆಲ್ಲ ಬರ್ತಾರೆ. ಇನ್ನೊಂದು ಕ್ಯಾರೆಕ್ಟರ್ ಇರಬೇಕಲ್ಲ, ಇಲ್ಲಾಂದರೆ ನೀತಿ ಪಾಠ ಆಗಿಬಿಡುತ್ತಿಲ್ಲ ಅಂದರೆ ಅಲ್ವಾ. ಸತ್ಯಕ್ಕೆ ಸಾವಿಲ್ಲ, ಎಲ್ಲದು ಒಳ್ಳೇದಾಯಿತು, ಹಂಗಿರೋಕ್ಕಾಗಲ್ಲ. ಒಂದು ರೈಟಿಂಗ್ ಹಂಗಿರೋಕ್ಕಾಗಲ್ಲ, ಒಂದು ಸಂಘರ್ಷ ಇರುತ್ತೆ. ಆ ಸಂಘರ್ಷ ಎಲ್ಲಿ ಅಂದರೆ ನೇರ ಸಂಘರ್ಷ ಇರ್ಬೋದು. ಇವಾಗ ಅವರು ಅಜಂಪುರ ಅವ್ರು ಹೇಳಿದಂತೆ, ಈಗ ಅವ್ನು ಹಿಟ್ಲರ್ಗೆ ಏನೋ ಒಂದು ಮಾತಲ್ಲಿ ಒಂದು ಹೇಳ್ತಾರೆ, ಬೋಸ್ ಇಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಅಂತ. ಇನ್ನು ನಾಳೆ ಸ್ಟಾಲಿನ್ ಹತ್ರನೂ ಇನ್ನೇನೋ ಬರ್ಬೋದು, ರಾಧಾಕೃಷ್ಣನ ಹತ್ರನೂ ಇನ್ನೇನೋ ಕೆಲವು ವಿಷಯಗಳನ್ನು ಹೇಳ್ತಾರೆ ಅವ್ರು. ಆ್ಯಕ್ಚುಲಿ ಅದು ಬಂದಿದೆ ರಾಧಾಕೃಷ್ಣನ್ ಅವ್ರ ಜೊತೆ ಮಾತನಾಡುವಾಗ. ಅವ್ರು ಲೆನಿನ್ದು ಹಂಗೆ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಲೆನಿನ್ಗೂ ಅವ್ರಿಗೂ ನೇರ ಐತಿಹಾಸಿಕವಾದ ಕಾಲದಲ್ಲಿ ಭೇಟಿಯಾಗಿಲ್ಲ. ಬಟ್ ಲೆನಿನ್ ವಿಚಾರ ಇಲ್ಲ ಅಂದಿದ್ರೆ ಈ ಸ್ಟಾಲಿನ್ದು ಈ ವಿಚಾರ ಮುಂದುವರಿತಿರಲಿಲ್ಲ. ಅಂದರೆ ಇವನು ವೈಚಾರಿಕವಾಗಿ ಅವನ ಅಪ್ಪ, ಸ್ಟಾಲಿನ್ಗೆ ಅಪ್ಪ ಇದ್ದದ್ದು ವೈಚಾರಿಕವಾಗಿ. ಹಾಗಾಗಿ ಅವನು ಶುರು ಮಾಡಿದ್ದು ಈ ಗುಲಾಕ್. ಈ ಕಥೆಯಲ್ಲಿ ಎಲ್ಲಿ ಬರುತ್ತೆ ಅಂದರೆ, ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಇದೆಯಲ್ಲ, ನಾವು ಯಹೂದಿಗಳನ್ನು ಇದು ಮಾಡಿದ ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪನ್ನು ಹೇಳ್ತಾರೆ, ಅದು ಹೇಳಬೇಕು. ಮತ್ತು ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಶುರುವಾಗೋ ಹೊತ್ತಿಗೆ ಬೋಸ್ ಇವನಿಗೆ ಕೈ ಕುಲುಕಿ ಆಚೆ ಬಂದಾಗ ಹೊಟ್ಟೋಗಿತ್ತು. ಈ ವಿಷಯ ಇನ್ನೂ ಆಗಿರಲಿಲ್ಲ, ಅಂದರೆ ಹಿಟ್ಲರ್ ಈ ಕೆಲಸ ಮಾಡಿರಲಿಲ್ಲ ಇನ್ನೂ. ಹಾಗಾಗಿ ಗಾಂಧಿವಾದಿಗಳು ಮತ್ತು ಕಮ್ಯುನಿಸ್ಟರು ಹಿಟ್ಲರ್ ಜೊತೆಯಲ್ಲಿ ಬೋಸ್ ಕೈ ಜೋಡಿಸುವ ಫೋಟೋ ಇದೆಯಲ್ಲ, ಆ ಫೋಟೋವನ್ನು ಇಟ್ಕೊಂಡು ನಾವು ಬೋಸ್ ಬಗ್ಗೆ ಹೆಚ್ಚು ಮಾತಾಡಿದರೆ ಅಂತಾರಾಷ್ಟ್ರೀಯವಾಗಿ ನಮ್ಮ ಭಾರತಕ್ಕೆ ಹೆಚ್ಚು ಮರ್ಯಾದೆ ಸಿಗೋದಿಲ್ಲ, ಯಾಕೆಂದರೆ ನಾವು ಕೂಡ ಹಿಟ್ಲರ್ನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ಥರ ಒಂದು ಸಾಫ್ಟ್ ಬೆದರಿಕೆಯನ್ನು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ನೆಹರು ಕಾಲದಲ್ಲಿ, ಮೊರಾರ್ಜಿ ಕಾಲದಲ್ಲಿ, ನರಸಿಂಹರಾಯರ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ನಡ್ಕೊಂಡು ಬಂದಿದೆ. ಅಂದರೆ ನಾವು ಬೋಸನ್ನು ಅವಾಯ್ಡ್ ಮಾಡಬೇಕು ಅಂತ ಏನಿಲ್ಲ ನಮಗೆ. ಬಟ್ ಆ ಚಿತ್ರ ನಮ್ಮನ್ನು, ಆ ಗೋದ್ರಾ ಟೈಮ್ನಲ್ಲಿ ಒಂದು ಚಿತ್ರ ತೋರಿಸೋರು ನೋಡಿ, ಒಬ್ಬ ಕಣ್ಣೀರು ಹಾಕ್ತಿರೋದು ಒಂದು ಫೋಟೋ, ಅದನ್ನು ತೋರಿಸಿ ಏನು ಅದೇ ಒಂದು ಭಾರತದ ವಾಸ್ತವ ಅನ್ನುವಂತೆ ಮಾಡಿ ಹಾಕ್ಬಿಟ್ಟಿದ್ರು ಆ ಕಾಲಕ್ಕೆ. ಹಾಗೆ ಇವರಿಬ್ಬರು ಕೈ ಶೇಕ್ ಮಾಡೋ ಚಿತ್ರ ತೋರಿಸಿದಾಗ ಎನಿವೇ ಹಿಟ್ಲರ್ನ ಯಾರೂ ಸಪೋರ್ಟ್ ಮಾಡಲ್ಲ, ಯಹೂದಿಗಳ ಒಂದು ಮಾರಣ ಹೋಮ ಮಾಡಿದವನು ಅವನು. ಬೇಕಾದರೆ ಸಿನಿಮಾಗಳೆಲ್ಲ ಬಂದುಬಿಟ್ಟಿದೆ ಆ ವಿಷಯದ ಮೇಲೆ ಅಲ್ವಾ. ಅವನ ಜೊತೆ ಇವ್ರು ಕೈ ಜೋಡಿಸಿದ ಮೇಲೆ ಇವರೆಷ್ಟೇ ಒಳ್ಳೆಯವರಾದರೂ ಕೂಡ ಇವರು ಕೂಡ ಅದಾಯಿತು. ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ಹೆಣ್ಣು ತನ್ನ ಶೀಲವನ್ನು ಕಳ್ಕೊಂಡ್ಲು ಅಂತ ತೋರಿಸ್ತಾರಲ್ಲ, ಹಾಗೆ ಬೋಸ್ ಅವ್ರ ಶೀಲವನ್ನು ಕಳ್ಕೊಂಡ್ರು. ಏನೇ ಆದರೂ ಮುಗೀತು, 100 ಗುಣನ ಒಂದು ಮಸಿ ತಿಂತು ಅಂತ ಅಲ್ಲದೆ. ಮತ್ತು ಮುಸಲಿನಿನ ಬೇರೆ ಭೇಟಿ ಮಾಡಿದ್ದಾರೆ, ಆಯ್ತಲ್ಲ ಇನ್ನೇನು. ಅರವಿಂದರು ಹೇಳ್ತಾರೆ, ಆಧ್ಯಾತ್ಮಿಕವಾದ ದಾರಿಯಲ್ಲಿ ಹೋಗುವ ತನಕ ಮುಸಲಿನಿ ಸರಿ ಇದ್ದ, ನಮ್ಮ ಭಾರತದ ಹಳೆಯ ರಾಜ್ಯಾಡಳಿತ ವ್ಯವಸ್ಥೆಯನ್ನೇ ಅವನು ಅವ್ರ ದೇಶದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಯಾವಾಗ ಅಧಿಕಾರದ ಒಂದು ರೋಗ ಮುಸಲಿನಿಗೆ ಹಿಡಿತೋ, ಬೆನಿಟೋ ಮುಸಲಿನಿಗೆ, ಆಗ ಅವನು ದಾರಿ ತಪ್ಪಿದ ಅಂತ ಅವರ ಸ್ಮೃತಿಗಳು ಪುಸ್ತಕದಲ್ಲಿ ಅದನ್ನು ಅವರು ನೋಟ್ ಮಾಡ್ತಾರೆ. ಕನ್ನಡಕ್ಕೆ ಪುಸ್ತಕ ಅನುವಾದ ಆಗಿದೆ ಆ್ಯಕ್ಚುಲಿ. ಈಗ ನಮ್ಮಲ್ಲಿ ಏನಾಗಿದೆ ದಿವ್ಯಾ ಅವರೇ, ನಾವು ಕೆಲವು ಹೆಸರುಗಳನ್ನು ತೊಗೊಳಕ್ಕೆ ಭಯ ಆಗತ್ತೆ ಇವಾಗ. ಅಂದರೆ ಮುಸಲಿನಿ ತೊಗೊಂಡ್ರೆ ಏನು, ನೀವು ಇಂಟೆಲೆಕ್ಚುಯಲ್ ಹೆಂಗೆ ಉಳ್ಕೊಳ್ಳೋದು, ಲೆಫ್ಟ್ ಟು ರೈಟು ಅಂತ ನಾನು ಹೇಳ್ತಿಲ್ಲ. ಹಿಟ್ಲರ್ನ ವಿಷಯ ತೊಗೊಂಡ್ರೆ ನೀವು ಓಪನ್ ಆಗಿ ಡಿಸ್ಕಸ್ಸೇ ಮಾಡೋಕ್ಕಾಗಲ್ಲ. ಬಟ್ ನಾವು ವಿನ್ಸ್ಟನ್ ಚರ್ಚಿಲ್ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ, ಲೆನಿನ್ ಬಗ್ಗೆ ಸಮಸ್ಯೆ ಇಲ್ಲ, ಸ್ಟಾಲಿನ್ ಬಗ್ಗೆ ಸಮಸ್ಯೆ ಇಲ್ಲ, ಮಾವೋ ಬಗ್ಗೆ ಸಮಸ್ಯೆ ಇಲ್ಲ, ಜ್ಯೋತಿ ಬಸು ಬಗ್ಗೆ ಸಮಸ್ಯೆ ಇಲ್ಲ, ಮಮತಾ ಬ್ಯಾನರ್ಜಿ ಬಗ್ಗೆ ಸಮಸ್ಯೆ ಇಲ್ಲ. ಇದರೊಳಗಡೆ ನಡೆದಿರುವಂಥ ಮೆಸಕ್ಕರ್ಸು, ಬಂಗಾಳದಲ್ಲಿ ಜ್ಯೋತಿ ಬಸು ಕಾಲದಲ್ಲಿ ನಡೆದಿರೋದು ಗ್ರಂಥಗಳು ಬಂದಿದೆ ಸಬ್ಜೆಕ್ಟ್ ಮೇಲೆ. ಹಳ್ಳಿಗಳನ್ನು ಅವ್ರು ನಾಶ ಮಾಡಿದ್ದಾರೆ, ದ್ವೀಪಗಳನ್ನು ನಾಶ ಮಾಡಿದ್ದಾರೆ ಕಮ್ಯುನಿಸ್ಟರು. ಮೈ ಪೀಪಲ್ ಅಪ್ರೂಟೆಡ್ ಅಂತಲೇ ಒಂದು ದೊಡ್ಡ ಪುಸ್ತಕವೇ ಇದೆ. ಆ ವಿಷಯದ ಬಗ್ಗೆ ಕೇರಳದಲ್ಲಿ ಸದಾನಂದ ಮಾಸ್ಟರ್ಗೆ ಕೈ ಕತ್ತರಿಸ್ತಾರೆ, ಅನೇಕ ವಿಷಯಗಳಿದೆ ಅಲ್ವಾ. ಆ ವಿಷಯ ಅದೆಲ್ಲ ಸುಮ್ಮನೆ ಏನೋ ಬಿಡ್ರಿ, ಅದೆಲ್ಲ ಇವಂದಿದೆಯಲ್ಲ ಹಿಟ್ಲರ್ದು ಭಾಳ ದೊಡ್ಡದು ಅಂದರೆ ಏನು ನಿಮ್ಮ ಹೇಳಕ್ಕೆ ಬಂದೆ ಅಂದರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಹರ್ಷ ಅವ್ರು ಹೇಳಿದ ಪ್ರಶ್ನೆಯನ್ನು ಹೇಳಿದ್ದಾರೆ. ಇತಿಹಾಸದಲ್ಲಿ ಕರಾಳವೆಂದು ತೋರಿಸಿರುವ ಪಾತ್ರಗಳು ಎಷ್ಟು ಕರಾಳ ಅಥವಾ ಇನ್ನಷ್ಟು ಕರಾಳವ, ಇತಿಹಾಸದಲ್ಲಿ ತೋರಿಸಿರುವಂಥ ಕರಾಳವೆಂದು ಪಾತ್ರಗಳು ಅಷ್ಟೊಂದಲ್ವಾ. ಹಾಗಾಗಿ ಇವರು ಹೋಗಿ ಸೋ ಕಾಲ್ಡ್ ಡಾರ್ಕ್ ಕ್ಯಾರೆಕ್ಟರ್ಸ್ನ ಯಾಕೆ ಮೀಟ್ ಮಾಡ್ತಾ ಇದ್ದಾರೆ. ಸ್ಟಾಲಿನ್ ಈಸ್ ಎ ಡಾರ್ಕ್ ಕ್ಯಾರೆಕ್ಟರ್ ನಮ್ಮ ಪ್ರಕಾರ,
ಹಿಟ್ಲರ್ ಇಸ್ ಎ ಡಾರ್ಕ್ ಕ್ಯಾರೆಕ್ಟರ್ ಇವತ್ತಿನ ಆಜ್ಕಿ ತಾರೀಖ್ ಮೇ ಅಂತೀವಲ್ಲ, ಇವತ್ತಿನ ಲೆಕ್ಕಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಭಾರತಕ್ಕೆ ಯಾರು ಹಿತವನ್ನು ತರ್ತಾರೋ ಅವ್ರಿಗೆ ನಾನು ಕೈ ಜೋಡಿಸ್ತೀನಿ ಅಂತ ಆವಾಗ ಹೇಳುವಾಗ ನಮಗೆ ಈ ವಿನ್ಸ್ಟನ್ ಚರ್ಚಿಲ್ ಏನು ಮಾಡಿದ ಭಾರತಕ್ಕೆ ಅನ್ನೋದು ಇಲ್ಲಿ ಹೊರಗೆ ಬರೋಕ್ಕೆ ಒಂದು ಆಪೋಸಿಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸ್ಟಾಲಿನ್ ಹಂಗೆ ಮಾಡ್ದ, ಲೆನಿನ್ ಹಿಂಗೆ ಮಾಡ್ದ, ಇಲ್ಲಿ ಇವನು ಹಿಂಗೆ ಮಾಡ್ದ. ಯಾರು ಈ ಚರ್ಚಿಲ್ಲು ನಮಗೆ ಬರಬೇಕಾದ ದವಸ ಧಾನ್ಯಗಳು ಬಂದರೆ ಕಲ್ಕತ್ತಾಗೆ ವಾಪಸ್ ಕಳಿಸ್ತಾನೆ. ಬಂಗಾಳದಲ್ಲಿ ಕೃತಕವಾದ ಒಂದು ಬರಗಾಲವನ್ನು ಅವನು ಕ್ರಿಯೇಟ್ ಮಾಡಿ ಲಕ್ಷಾವಧಿ ಜನ ಸಾಯೋ ಹಂಗೆ ಮಾಡ್ತಾರೆ. ನೇತಾಜಿಯವರು ತಮ್ಮ ಭಾಷಣಗಳಲ್ಲಿ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ಈ ಪುಸ್ತಕದ ಚೌಕಟ್ಟಲ್ಲಿ ಎಲ್ಲಿ ಬರಬೇಕು ಅಲ್ಲಿ ಬರುತ್ತೆ. ಬಟ್ ಈ ಸಂಗತಿ ಇದೆ. ಗಾಂಧೀಜಿಯವರು ಹಿಟ್ಲರ್ ಬಗ್ಗೆ ಕಾಗದ ಬರೀಬೇಕಾದ್ರೆ ಮೈ ಬ್ರದರ್ ಹಿಟ್ಲರ್ ಅಂತ ಕಾಗದ ಬರೀತಾರೆ. ಈಸ್ ಇಟ್ ಓಕೆ? ಗಾಂಧೀಜಿಯವರು ಹಿಟ್ಲರ್ ಬಗ್ಗೆ ಬರೆದ್ರೆ ಓಕೆನಾ? ಅಂದರೆ ಅವನು ಕರಾಳ ವ್ಯಕ್ತಿ ಅಂದರೆ ಎಲ್ಲರಿಗೂ ಕರಾಳ ವ್ಯಕ್ತಿ ಆಗಬೇಕಾಗಿತ್ತು. ಇವನು ಸ್ಟಾಲಿನ್ನು ಕೆಟ್ಟ ವ್ಯಕ್ತಿ ಆಗಿರುವಾಗ ನೆಹರು ಅವರು ಅವನು ತೀರ್ಕೊಂಡಾಗ ಪಾರ್ಲಿಮೆಂಟಲ್ಲಿ ಹೆಂಗೆ ಅವನಿಗೆ ಶ್ರದ್ಧಾಂಜಲಿ ಕೊಡ್ತಾರೆ? ಮೌಂಟ್ ಬ್ಯಾಟನ್ ಹೆಂಡತಿಗೆ ತೀರ್ಕೊಂಡಾಗ ಅಲ್ಲೆಲ್ಲ ತೀರ್ಕೊಳ್ತಾಳೆ. ಅವಳಿಗೆ ನಮ್ಮ ದೇಶದ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿ ಕೊಡ್ತಾರೆ. ಸಾವರ್ಕರಿಗೆ ಶ್ರದ್ಧಾಂಜಲಿ ಕೊಡಲ್ಲ. ಈ ಸಂಗತಿ ಹೇಳೋಕ್ಕೆ ಏನಾದ್ರು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕಲ್ವಾ? ಅದಕ್ಕೆ ಈ ಫಸ್ಟ್ ಒಂದು ಸತಿ ಲೆನಿನ್ ತಂದರೆ ಅಲ್ಲಿಂದ ಇವರ ಒಟ್ಟು ಜೀವನ ಯಾತ್ರೆ ಇದೆಯಲ್ಲ, ಇಲ್ಲಿ ತನಕ ಹೋಗುತ್ತಲ್ಲ ಇವ್ರ ಜೀವನ ಯಾತ್ರೆ, ಆಯಾ ಕಾಲದ ಲೆನಿನ್ಗಳನ್ನು ನಮಗೆ ತೋರ್ಸೋಕ್ಕಾಗತ್ತೆ, ಆಯಾ ಕಾಲದ ಸ್ಟಾಲಿನ್ಗಳನ್ನು ತೋರ್ಸೋಕ್ಕಾಗತ್ತೆ. ಮತ್ತು ಭಾಳ ಮುಖ್ಯವಾಗಿ ಈ ಗುಲಾಗ್ ಅನ್ನುವಂಥ ಒಂದು ರಷ್ಯನ್ನರ ಹಿಂಸಾ ಶಿಬಿರಗಳು, ಇದನ್ನು ಶುರು ಮಾಡಿದ್ದೇ ಇವನು. ಇದು ಯಾರೂ ಹೇಳಲ್ಲ. ಒಬ್ಬರು ನಾನು ಅವ್ರು ಗುರುಪ್ರಸಾದ್ ಸರ್ ಇರಬೇಕಾಯ್ತು, ನಾನು ಒಬ್ಬರನ್ನ ಕೇಳಿದೆ ಕಮ್ಯುನಿಸ್ಟು ಮಿತ್ರರನ್ನ. ಅವ್ರು ಹೇಳಿದ್ರು, ಸರ್ ಅವೆಲ್ಲ ಹೇಳ್ತಾರೆ ಸರ್, ಎಲ್ಲ CIA ಪ್ರೊಪಗ್ಯಾಂಡ ಅನ್ನೋ, ಎಲ್ಲ ಅಮೇರಿಕನ್ ಏಜೆನ್ಸಿ ಪ್ರೊಪಗ್ಯಾಂಡ, ಅಂಥದ್ದು ಏನೂ ಇಲ್ಲ, ನಡೆದೇ ಇಲ್ಲ ಅಂತ ಹೇಳಿದ್ರು. ಗುಲಾಗ್ಗಳದ್ದು ಒಂದು ದೊಡ್ಡ ಕ್ರೌರ್ಯದ ಇತಿಹಾಸ ಇದೆ. ಇದನ್ನು ಶುರು ಮಾಡಿದ್ದು ಲೆನಿನ್ನು. ಇದನ್ನು ಹೇಳೋದೇ ಇಲ್ಲ. ನಮ್ಮಲ್ಲಿ ಬೇಕಾದಷ್ಟು ಲೆನಿನ್ ಬಗ್ಗೆ ಕನ್ನಡದಲ್ಲಿ ಪುಸ್ತಕ ಬಂದಿದೆಯಲ್ಲ, ಅವ್ರು ಯಾರೂ ಹೇಳಲ್ಲ. ಹಾಗೆ ಅವನಿಗೆ ಹೋಲಿಸಿದ್ರೆ ಸ್ಟಾಲಿನ್ ಕಾಲದಲ್ಲಿ ಕಡಿಮೆ ಆಯಿತು ಆ್ಯಕ್ಚುಲಿ. ಅದು ಅಂದರೆ ಅವ್ರನ್ನ ಎಷ್ಟು ಕೊಂದು ಮುಗಿಸ್ಬೋದಾಗಿತ್ತು ಅಷ್ಟು ಮುಗಿಸ್ಬಿಟ್ಟಿದ್ರು ಅವ್ರನ್ನ. ಜನರು ಒಂದು ವಾರದಲ್ಲಿ ಬರೆದಿದ್ದೀನಿ ಅದನ್ನು, ಅಥವಾ ಇವಾಗ ಬಂದಿರಬೇಕದು. ಒಂದು ವಾರ ಅವ್ರಿಗೆ ಪರಸ್ಪರ ಆಹಾರ ಕೊಡುವಾಗ ಈಗ ಒಂದು 4 ಜನಕ್ಕಾಗೋಷ್ಟು ಊಟ ಕೊಡ್ತಾರೆ ಅಂದರೆ ಮೊದಲು ಆಮೇಲೆ 3 ಜನಕ್ಕಾಗೋಷ್ಟು ಊಟ ಕೊಡ್ತಾರೆ, ಇಬ್ಬರಿಗಾಗೋಷ್ಟು ಕೊಡ್ತಾರೆ. ಅವರವರೇ ಹೊಡೆದಾಡ್ಕೋಬೇಕು. ವರ್ಗ ಸಂಘರ್ಷ ಅಂದರೆ ಅನ್ನಕ್ಕೋಸ್ಕರ ಕಮ್ಯುನಿಸ್ಟ್ ದೇಶದಲ್ಲಿ ಹೋರಾಡ್ತಾರೆ ಅಂದರೆ, ಮತ್ತು ಕಮ್ಯುನಿಸಮ್ ಬಂದಿದ್ದು ಅನ್ನಕ್ಕೋಸ್ಕರ ಆಗೋ ಚಿನ್ನಕ್ಕೋಸ್ಕರವೋ, ಇದು ಬಾಯ್ಬಿಟ್ಟು ಹೇಳೋಕ್ಕಾಗದೇ ಇರ್ಬೋದು ಪುಸ್ತಕದಲ್ಲಿ. ಬಟ್ ಈ ಟೋನು ಅದ್ರಲ್ಲಿ ಬರುತ್ತೆ. ಕೊನೆಗೆ ಜನ ತಮ್ಮ ಮಾಂಸವನ್ನೇ ಚರ್ಮವನ್ನೇ ಕಿತ್ತು ಅದನ್ನು ತಿಂತಾಯಿದ್ರು ಅಂತ ಬೋಸ್ ಬರೀತಾರೆ. ಇದೆಲ್ಲರೂ ಒಂದು ಕಡೆ ಬರುತ್ತೆ ಉಲ್ಲೇಖ. ಇದು ದಾಖಲಾಗಿರುವಂಥದ್ದು ಇದು. ಇದೆ ಹಾಗೆ. ಆ ದೃಷ್ಟಿಯಿಂದ ಲೆನಿನ್ ಅವರ ಪಾತ್ರ ಅಂದರೆ ಕಾದಂಬರಿ ದೃಷ್ಟಿಯಿಂದ ಹೇಳೋದಾದರೆ ಒಂದು ನಿಮಗೆ ಕ್ಲಾಶ್ ಬೇಕಲ್ಲ. ಅದು ಖಂಡಿತ ಅಲ್ಲ, ಕಾದಂಬರಿಯಿಂದ ಆಗಿ ಇದು ಆ ಫಾರಮ್ ತೊಗೊಂಡಿದ್ದೇ ಈ ಕಾರಣಕ್ಕೆ. ಇಲ್ಲಾಂದರೆ ನೀವು ಇದೆಲ್ಲ ಯಾಕೆ ಬರೀತಿದ್ದಾರೆ ಏನು ಗೊತ್ತಾಗಲ್ಲ ಅಲ್ವಾ. ನಾನು ಡಾಕ್ಟರ್ BV ನರಹರಿರಾವ್ ಅಂತ. ಐ ಎಮ್ ಎ ಸೈಂಟಿಸ್ಟ್ ಬೈ ಪ್ರೊಫೆಷನ್. ಈ ತಲಗಟ್ಪುರ ಅಂತ ಕನಕಪುರ ರೋಡ್ನಲ್ಲಿ ಒಂದು ಕರ್ನಾಟಕ ಸ್ಟೇಟ್ ಸೆರಿಕಲ್ಚರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಅಲ್ಲಿ ನಾನು ಸೀನಿಯರ್ ಸೈಂಟಿಸ್ಟ್ ಆಗಿ ರಿಟೈರ್ ಆಗಿದ್ದೇನೆ. ನಾನು ಬಂದಿರೋ ಊರು ಹೊಸಬಾಳಿ ದತ್ತಾತ್ರೇಯ ಅವರು ಬಂದ ಊರಿನ ಪಕ್ಕದ ಊರಿನಲ್ಲಿಂದ ಬಂದಿದ್ದೇನೆ, ಸಭಾ ತಾಲೂಕಿನಿಂದ. ಇದಕ್ಕೆ ಸಂಬಂಧಪಟ್ಟವ್ರನ್ನ ತುಂಬ ಜನ ಗೊತ್ತು, ಬೆಳೆ ಸುದರ್ಶನ ಎಲ್ಲ ಚೆನ್ನಾಗಿ ಗೊತ್ತು ನನಗೆ. ಆಮೇಲೆ ಈ ವಿಕ್ರಮ ಪತ್ರಿಕೆ ಜೊತೆಗೆ ಹೇಗೆ ಸಂಬಂಧ ಇದೆ ಅಂತ ಹೇಳಿದರೆ, ಭಾಳ ಹಿಂದೆ ಲಕ್ಷ್ಮೀಶ ಕಾಟುಕಕ್ಕೆ ಅನ್ನೋರು ಇಲ್ಲಿ ಎಡಿಟರ್ ಆಗಿದ್ದರು. ಅವರು ನನ್ನ ಫ್ರೆಂಡ್ ಆ್ಯಕ್ಚುಲಿ. ಇತ್ತೀಚಿನ ದಿನಗಳಲ್ಲಿ ಕಾಂಟ್ಯಾಕ್ಟ್ ತಪ್ಪೋಗಿದೆ. ಆ ದಿವಸಗಳಿಂದಲೂ ನನಗೆ ವಿಕ್ರಮ ಪತ್ರಿಕೆಯನ್ನು ಗೊತ್ತು. ನನ್ನ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಸುಮಾರು 51-52 ಎಪಿಸೋಡ್ ಬಂದಿದೆ. ಎಲ್ಲ ಎಪಿಸೋಡನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಓದಿಲ್ಲ, ಗೊತ್ತಾಯ್ತಾ. ಆದರೆ ಇನ್ನೂ ಒಂದು 70-75 ಎಪಿಸೋಡ್ ಬರೋ ನಿರೀಕ್ಷೆ ಇದೆ. ನಾನು ಆಲೋಚನೆ ಮಾಡ್ಕೊಂಡಿರೋದು ಈ 75 ಒಟ್ಟು 100-125 ಎಪಿಸೋಡ್ ಆದಮೇಲೆ ಇದನ್ನು ಪುಸ್ತಕ ರೂಪದಲ್ಲಿ ತರೋ ಆಲೋಚನೆ ಇದೆಯಾ ಹೇಗೆ? ಯಾಕೆಂದರೆ ಈ ವಿಕ್ರಮ ಪತ್ರಿಕೆಯನ್ನು ಓದುವವರು ಕೆಲವರು ಸ್ಪೆಷಲ್ ಕ್ಯಾಟಗರಿ ಪೀಪಲ್, ಎಲ್ಲರೂ ಓದ್ತಾ ಇಲ್ಲ.
ಹಾಗಾಗಿ ಸಾಮಾನ್ಯ ಜನರಿಗೂ ಇದು ಹೋಗಬೇಕು ಅಂತಾದರೆ ಪುಸ್ತಕ ರೂಪದಲ್ಲಿ ಬಂದರೆ ಹೆಚ್ಚು ಅನುಕೂಲ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ತಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸಿ. ಮೋಸ್ಟ್ಲಿ ಇನ್ನೊಂದಷ್ಟು ಅದಕ್ಕೆ ರಕ್ತ ಮಾಂಸ, ಯಾಕೆಂದರೆ ಅದು ಏನೇ ಅವರು ತುಂಬ ಉದಾರವಾಗಿ ರಮೇಶ್ ಅವರು ಮತ್ತು ಆಡಳಿತ ಮಂಡಳಿಯವರು 3 ಪುಟ ಕೊಟ್ಟಿದ್ದಾರೆ. ಅದು ಏನೇ ಆದ್ರೂ ಬಕಾಸುರದ ಹೊಟ್ಟೆಗೆ ಆರ್ಕಾಸಿನ ಮಜ್ಜಿಗೆ ಅಂತ ಬರೆಯೋಕ್ಕೆ ಶುರು ಮಾಡಿದಾಗ ಅದು ಒಂದು ರೀತಿ, ಅದು ಬರೆಯೋರಿಗೆ ಎಲ್ರಿಗೂ ಗೊತ್ತು. ಅದು ಆ್ಯಕ್ಚುಲಿ ಅದೊಂದು ರೀತಿ ಎಲ್ಲೋ ಒಂದು ಕಡೆ ಜೀಕತ್ತೆ. ಅದು ಇನ್ನೂ ಸ್ವಲ್ಪ ಜೀಕಬೇಕಾಗಿರುತ್ತೆ ಉಯ್ಯಾಲೆ, ಸ್ವಲ್ಪ ಅದನ್ನು ನಾವು ಹಿಡಿಬೇಕಾಗತ್ತೆ. ಅಂದರೆ ಇನ್ನೊಂದು 4 ಪ್ಯಾರ 3 ಪ್ಯಾರ ಅಷ್ಟಿರುತ್ತೆ ವಿಷಯ. ಕೆಲವೊಮ್ಮೆ ಏನಾಗುತ್ತೆ, ಇದೊಂಥರ ಡಾಕ್ಯುಮೆಂಟ್ರಿ ಬರವಣಿಗೆ ಆದ್ದರಿಂದ ಎಲ್ಲ ಡಾಕ್ಯುಮೆಂಟು ಇಲ್ಲಿ ಕೊಡೋಕ್ಕಾಗಿಲ್ಲ. ಈಗ ನಾನು ಕಾರ್ತಿಕ್ ಎಲ್ಲ ಮಾತಾಡುವಾಗ ಅದೊಂದು ಚರ್ಚೆ ಬರ್ತಿರುತ್ತೆ, ಇದನ್ನು ಹಿಸ್ಟ್ರಿ ಥರ ಬರೆಯೋದು ಒಳ್ಳೇದಾ, ಈ ಕಥೆ ಕಾದಂಬರಿ ಎಲ್ಲ ಬರೆದ್ರೆ ಉಪಯೋಗ ಇಲ್ಲ ಅಂತ ನಮ್ಮ ಸುಬ್ರಾಯರದು ಅಭಿಪ್ರಾಯ. ಅಂದರೆ ಅದೊಂದು ಇದೆ, ಆ ರೀತಿ ಒಂದು ಓದಿದ್ರೆ ಸುಮ್ಮನೆ ಹಿಸ್ಟ್ರಿ ಥರ ಕೊಡಬೇಕು ಅಂತ. ಆ ಮಧ್ಯ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆಯಲ್ಲ, ಅಲ್ಲಿಗೆ ನಮಗೆ ಕಥೆ ಬೇಕಾಗತ್ತೆ ಅಷ್ಟೇ. ಅದೇ ಇಲ್ಲಿ ಹೇಳಬೇಕಾದ್ದು ಇತಿಹಾಸ ಹೀಗೆ ನಡೀತಪ್ಪ ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ. ಮತ್ತು ಅದಕ್ಕೆ ಹಿಂಗೆ ದಾಖಲೆಗಳು ಅವತ್ತು ಸಿಕ್ಕಿದೆ, ಅಥವಾ ಅವತ್ತು ಬಚ್ಚಿಟ್ಟಿದ್ದು ಇವತ್ತು ಸಿಗ್ತಿದೆ. ಮತ್ತು ಇವತ್ತು ಸಿಗ್ತಿರೋದ್ರಲ್ಲಿ ನಮ್ಮ ಪಾತ್ರಕ್ಕಿಂತ ವಿದೇಶಿಯರ ಪಾತ್ರನೇ ಜಾಸ್ತಿ ಇದೆ ಅನ್ನೋದು ಇನ್ನೂ ದುರಂತ. ಇಂಗ್ಲೆಂಡು ಅನೇಕ ದಾಖಲೆಗಳನ್ನು ಬೋಸ್ ಅವ್ರದ್ದು ಬಿಡುಗಡೆ ಮಾಡಿದೆ, ಅಮೆರಿಕ ಬಿಡುಗಡೆ ಮಾಡಿದೆ, ಭಾಳ ಮುಖ್ಯವಾಗಿ ತೈವಾನ್ ಬಿಡುಗಡೆ ಮಾಡಿದೆ. ಯಾವ ಜಾಗದಲ್ಲಿ ಆ ವಿಮಾನ ಅಪಘಾತ ಆಯಿತು ಅಂತ ಇದೆಯೋ ಅದಕ್ಕೆ ಇದೇ ಅನೂಜ್ ಧರ್ ಅವರು ಪತ್ರಕರ್ತರು ಆ ದೇಶಕ್ಕೆ ಬರೆದ್ಬಿಟ್ಟು ಸರ್ಕಾರಕ್ಕೆ, ಈ 45ನೇ ಇಸ್ವಿನಲ್ಲಿ 1945ನಲ್ಲಿ ನಿಮ್ಮ ದೇಶದಲ್ಲಿ ಏನಾದರೂ ವಿಮಾನ ಬಿದ್ದಿತ್ತಾ ಅಂತ, ಯುದ್ಧ ನಡೀತಿತ್ತು, ಯಾವುದಾದ್ರೂ ವಿಮಾನ ಈ ಊರಲ್ಲಿ ಬಿದ್ದಿತ್ತಾ, ಯಾವುದಾದ್ರೂ ವಿಮಾನ ಆಗಲಿ, ಇಲ್ಲ ಒಂದು ಅಮೇರಿಕಾದ ಯಾವುದೋ ಒಂದು ಲಡ್ಕಾಸಿ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಬರೋದು ಒಂದು ವಿಮಾನ ಪ್ರಾರಂಭದಲ್ಲಿ ಎಲ್ಲೋ ಜನವರಿಲೋ ಯಾವಾಗಲೋ ಒಂದೆಲ್ಲೋ ತುದಿಲಿ ಬಿತ್ತು, ಅದೇನು ಸಂಬಂಧ ಇಲ್ಲ, ಮೇಜರ್ ಅಲ್ಲ. ಅಂದರೆ ಅದೇನು ವಾರ್ ವಿಮಾನ ಅಲ್ಲ, ಯುದ್ಧ ವಿಮಾನ ಅಲ್ಲ, ಸುಮ್ಮನೆ ಕೆಲವೆಲ್ಲ ಇರ್ತಲ್ಲ ಕಾರ್ಗೋ ಥರದ್ದು, ಆ ಥರದ್ದು ಯಾವುದೋ ಒಂದು ಬಿದ್ದಿತ್ತು. ಅದು ಬಿಟ್ಟರೆ ಯಾವುದೇ ವಿಮಾನವೂ ನಮ್ಮ ನೆಲದಲ್ಲಿ ಬಿದ್ದೇ ಇಲ್ಲ. ನೀವು ಅಫಿಷಿಯಲಿ ಕೊಡ್ಬೋದಾ ಅಂದರೆ ಅಲ್ಲಿ ಪ್ರಧಾನಮಂತ್ರಿಗಳು ಅಫಿಷಿಯಲಿ ಕೊಟ್ಟಿದ್ದಾರೆ. ನೀವು BBC ನಲ್ಲಿ ಗೂಗಲ್ ಮಾಡಿದ್ರೆ ನಿಮಗೆ BBC ವೆಬ್ಸೈಟಲ್ಲಿ ಸಿಗುತ್ತೆ. ಈಗ BBC ಬಂದರೆ ಅದು ಅಥೆಂಟಿಕ್ ಅಲ್ವೇ? ಏನಾದರೂ ಬ್ರಿಟಿಷ್ನವ್ರು ನಮ್ಮನ್ನು ಆಳಿದ್ರಿಂದ ಅಷ್ಟು ಲಾಯಲ್ಟಿ ನಮಗೆ ಬೇಕು. ಹಾಗಾಗಿ BBC ಕೂಡ ಅದನ್ನು ಹೇಳುತ್ತೆ. ಆಮೇಲೆ ಹ್ಯೂಗ್ ಟಾಯ್ಸ್ ಅಂತ ಹೇಳಿ ಬಹಳ ಪ್ರಸಿದ್ಧವಾದ ಒಬ್ಬ ಬೇಹುಗಾರ, ಇವತ್ತು ನಾವು ಓದುವಂಥ ನೇತಾಜಿಯವ್ರ ಮೇಲಿನ ಪುಸ್ತಕ ಸ್ಪ್ರಿಂಗಿಂಗ್ ಟೈಗರ್ ಭಾಳ ಪ್ರಸಿದ್ಧವಾದ ಪುಸ್ತಕ. ಅದು ಯಾಕೆ ಕನ್ನಡಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ಅದು ಜೈಕೋದವ್ರು ಮಾಡಿದ ಪುಸ್ತಕ. ನಾವು ಚಿಕ್ಕ ವಯಸ್ಸಿಂದ ಓದ್ತಿರೋ ಅನೇಕರು ಅದನ್ನೇ ಓದಿರೋ. ನೇತಾಜಿಯವ್ರ ಮೇಲೆ ಓದುವ ಮೊದಲನೇ ಪುಸ್ತಕ ಸ್ಪ್ರಿಂಗಿಂಗ್ ಟೈಗರ್. ನಾರ್ಮಲಿ ಅದು ಬೇರೆ, ಅದು ಭಾಗ್ ಝೇಪ ಅಂತ ಹೇಳಿ ವಾಳಿಂಬೆ ಅವ್ರದ್ದು ಅದು ಪುಸ್ತಕ, ಅದು ಮರಾಠಿ ಪುಸ್ತಕ. ಸಾರಾಂಶ ರಾಷ್ಟ್ರತನಿಗೆ ಬಂದು ಸಾರಾಂಶ ಅದು ಹುಲಿ ಹಾರಿತು. ಬಟ್ ಇದು ಸ್ಪ್ರಿಂಗಿಂಗ್ ಟೈಗರ್ ಏನು ಮಾಡಿದ್ದಾರೆ, ಅದರ ಕೊನೆಯ ಪ್ಯಾರ ಇದೆಯಲ್ಲ ಅದು ಕೂಡ ಇದರಲ್ಲಿ ಬಂದಿದೆ, ಈ ಪುಸ್ತಕದಲ್ಲಿ ಬಂದಿದೆ. ಮಹಾಕಾಲ ಇದರದ್ದು ಧಾರಾವಾಹಿಯಲ್ಲಿ ಬೋಸ್ ಅವರು ಸತ್ರು ಅಂತ ತೀರ್ಕೊಂಡ್ರು ಅಂತ ಹೇಳ್ಬೋದು. ಆದರೂ ಕೂಡ ಕೆಲವು ಗುಡ್ಡಗಾಡುಗಳಲ್ಲಿ ಸೂರ್ಯಾಸ್ತಗಳಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರೋ ಒಂದು ಪ್ಯಾರಾಗ್ರಾಫ್ ಇದೆ. ಅಲ್ಲೆಲ್ಲ ತಂಗಾಳಿ ಬೀಸುವಾಗ ಏನೇನೋ ಇದೆ ವಾಕ್ಯಗಳು. ಆವಾಗ ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಇಲ್ಲೆಲ್ಲೋ ಅವ್ರು ಇದ್ದಾರೆ ಅಂತ, ಅಲ್ಲೆಲ್ಲೋ ಕಂಡ್ವಿ ಅಂತ. ಕೆಲವರು ಆತ ಒಬ್ಬ ಹಿಂದೂ ಸನ್ಯಾಸಿಯಾಗಿ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನೋಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಒಂದು ಪ್ಯಾರ ಏನು ಮಾಡ್ತಾರೆ. ಅವನು ಯಾರು ಅಂದರೆ, ಕೊನೆಯ ತನಕ ನೇತಾಜಿಯವರನ್ನು ಬೆನ್ನತ್ತಬೇಕು ಅಂತ ಬ್ರಿಟಿಷ್ನವರು ಸಂಬಳ ಕೊಟ್ಟು ಇಟ್ಕೊಂಡಿದ್ದಂತಹ ಬೇಹುಗಾರ ನೇತಾಜಿಯವರ ಮೇಲೆ ಪುಸ್ತಕ ಬರೀತಾರೆ. ನಮಗೇನಾದರೂ ಹಿಸ್ಟ್ರಿನ ಸೂಕ್ಷ್ಮವಾಗಿ ಓದಕ್ಕೆ ಬಂದರೆ, ಅಂದರೆ ಭಾಳ ಸತಿ ನಾವು ಹಿಸ್ಟ್ರಿಯಿಂದ ಮಾತಾಡ್ತೀವಲ್ಲ, ತುಂಬ ಒರಟಾಗಿ ನಾವು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ. ನಾವು ಅಂದರೆ ಇಲ್ಲಿರೋರು ಅಂತ ಹೇಳ್ತಿಲ್ಲ, ಹಿಸ್ಟ್ರಿ ಅಂದರೆ ಅದೇನೋ ಕೈ ಸಿಗೋವಂಥ ದಾಖಲೆ, ಹಾಗಲ್ಲ. ಹೇಳಿದ್ದಕ್ಕಿಂತ ಹೇಳದೆ ಬಿಟ್ಟಿರ್ತಾರಲ್ಲ, ರೀಡಿಂಗ್ ಬಿಟ್ವೀನ್ ದಿ ಲೈನ್ಸು ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್. ಅದನ್ನು ನೋಡಿದಾಗ ಒಬ್ಬ ಏಜೆಂಟು, ಬ್ರಿಟಿಷ್ ಸರ್ಕಾರದ ಒಬ್ಬ MI5 ಅಂತ ಇತ್ತು, ಆ MI5ನ ಏಜೆಂಟು ಈ ಪುಸ್ತಕ ಬರೆದಿದ್ದಾರೆ. ಫಸ್ಟ್ ಕ್ವಶನ್ನು, MI5 ಏಜೆಂಟು ತಾನಾಗೆ ಬರೆಯೋಕ್ಕಾಗಲ್ಲ, ಅಲ್ಲಿಲ್ಲ ಆ ಬುಕ್ಕಲ್ಲಿ. ಅವನಿಗೆ ಯಾರೋ ಕಮಿಷನ್ ಮಾಡಿರಬೇಕು. ಕಮಿಷನ್ ಮಾಡಿ ಆ ಮನುಷ್ಯನ 45ಕ್ಕೆ ಮುಗಿಸಿದ್ರೆ ಬೇರೆ ಕತೆ. ಅದಾದಮೇಲೆ ಎಕ್ಸ್ಟ್ರಾ ಪ್ಯಾರ ನೀವು ಸೇರಿಸಿರೋದು ಅವನ ಸರ್ಕಾರದ ಅಪ್ರೂವಲ್ ಇಲ್ಲದೆ ಪ್ರಕಟ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಜೈಕೋ ಪಬ್ಲಿಕೇಶನ್ ಬಾಂಬೆಯವರು ಅದನ್ನು ಅವತ್ತಿಂದ ಇವತ್ತಿನ ತನಕ ಜೀವಂತವಾಗಿಟ್ಟಿದ್ದಾರೆ. ಭಾರತ ಸರ್ಕಾರಕ್ಕೆ ಬೋಸ್ ಬದುಕಿರೋದು ಬೇಕೋ ಬೇಡವೋ ಗೊತ್ತಿಲ್ಲ ನಮಗೆ. ಅದು ಮೋದಿಯವರಿಂದ ಹಿಡಿದು ನೆಹರು ತನಕ ಅಥವಾ ನೆಹರುವಿಂದ ಮೋದಿ ತನಕ ಗೊತ್ತಿಲ್ಲ, ಅದನ್ನು ಬೇರೆ ಕ್ವಶನ್ನು. ಬಟ್ ಬ್ರಿಟಿಷ್ ಸರ್ಕಾರಕ್ಕೆ ಅವತ್ತಿಂದ ಇವತ್ತಿನ ತನಕ, ಅಂದರೆ 2024 ತನಕ ಬೋಸ್ ಬದುಕಿರೋದು ಬೇಕು.
ಆ ಪುಸ್ತಕ ಹಾಗೆ ಇದೆ. ಅದು ರಿವೈಸ್ ಆಗಿಲ್ವಲ್ಲ ಪ್ಯಾರಾಗ್ರಾಫು, ಹ್ಯೂಗ್ ಟಾಯ್ಸ್ ಬರೆದಿದ್ದು, ಅಥವಾ ಯಾರು ಚಾಲೆಂಜ್ ಮಾಡಲಿಲ್ವಲ್ಲ, ಹ್ಯೂಗ್ ಟಾಯ್ಸ್ ಮಾಡಿದ್ದು. ಆಮೇಲೆ ಯಾರು ಈ ಜೇಮ್ಸ್ ಬಾಂಡ್ ಸಿನಿಮಾ ಮಾಡ್ತಿದ್ದ, ಆ ಜೇಮ್ಸ್ ಬಾಂಡನ ಸಹೋದರ ಅವನು ನಿಜವಾಗ್ಲೂ ಏಜೆಂಟು, ಅವನು ಬಾಸ್ ಬೆನ್ನು ಹತ್ತಿದ್ದ. ಒಂದು ಕಾದಂಬರಿ ಬರೆಯೋಕ್ಕೆ ಎಷ್ಟು ಟೆಂಪ್ಟೇಷನ್ ಆಗತ್ತಲ್ವಾ ಈ ಥರ ಸಬ್ಜೆಕ್ಟ್ ಇದ್ದಾಗ. ನಿಜವಾದ ಏಜೆಂಟ್ ಇದ್ದಾನಲ್ಲ ಇವನು, ಸಿನಿಮಾ ಏಜೆಂಟು ಈ ಜೇಮ್ಸ್ ಬಾಂಡು, ಅವನ ಅಣ್ಣ, ಅವನು ಆ್ಯಕ್ಚುಲಿ ಏಜೆಂಟ್. ಅವನು ಆ್ಯಕ್ಚುಲಿ ಎಷ್ಟು ಜನ ಏಜೆಂಟ್ಗಳು, ಒಬ್ಬ ಚಂದ್ರಶೇಖರ್ ಆಜಾದ್ ಹಿಂದೆ 3-4 ಜನ ಏಜೆಂಟ್ರು ಬಿದ್ದರೆ ಅಷ್ಟು ರೋಚಕವಾದ ಒಂದು ಇದಾಗಬಹುದಾದಾಗ. ಯಾಕೆಂದರೆ ಆಜಾದನ್ನ ಅಂದರೆ ವಿತ್ ಹೈಯೆಸ್ಟ್ ರೆಸ್ಪೆಕ್ಟ್ ನಾನು ಹೇಳ್ತಿರೋದು, ಅವ್ರದ್ದು ಉತ್ತರ ಪ್ರದೇಶ ಮಧ್ಯಪ್ರದೇಶದ ಒಂದು ಜಾಗ್ರಫಿಯಲ್ಲಿ ಕೆಲಸ ಮಾಡಿದ್ದು ಚಂದ್ರಶೇಖರ್ ಆಜಾದ್. ಫಾರಿನ್ದೆಲ್ಲ ಇರಲಿಲ್ಲ ಅವ್ರದ್ದು. ಸಾವರ್ಕರು, ರಾಸ್ ಬಿಹಾರಿ ಬೋಸ್, ಕೆಲವು ಗದರ್ ಪಾರ್ಟಿ ಲೀಡರ್ಸು, ನೇತಾಜಿ, ಇವ್ರುಗಳದ್ದು ಒಂದು ಇಂಟರ್ನ್ಯಾಷನಲ್ ಒಂದು ದೊಡ್ಡ ಒಂದು ವ್ಯೂಹ ಅಲ್ವಾ. ಅದಕ್ಕೆ ಒಬ್ಬೊಬ್ಬನ ಮೇಲೂ ಎಷ್ಟೆಷ್ಟು ಜನ ಏಜೆಂಟ್ಗಳು ಬಿದ್ದಿರಬಹುದು. ಅದರಲ್ಲಿ ಡಬಲ್ ಕ್ರಾಸ್ ಏಜೆಂಟ್ಗಳು ಎಷ್ಟು ಜನ ಇರ್ಬೋದು. ಗುರುಪ್ರಸಾದ್ ಅವ್ರು ಇರ್ಬೇಕಾದ್ರೆ ಚೆನ್ನಾಗಿರೋದು. ಡಬಲ್ ಕ್ರಾಸ್ ಏಜೆಂಟ್ಗಳು ಎಷ್ಟು ಜನ ಇರ್ಬೋದು ಅದರಲ್ಲಿ. ಡಬಲ್ ಕ್ರಾಸ್ ಏಜೆಂಟ್ ಅಂದರೆ ಅವ್ನು 2 ದೇಶಕ್ಕೆ ಕೆಲಸ ಮಾಡ್ತಿರ್ತಾರೆ. ಡಬಲ್ ಏಜೆಂಟ್ಸ್ ಇರ್ತಾರೆ ಅವ್ರು ಆ್ಯಕ್ಚುಲಿ. ಸೊ ಆ ರೀತಿ ಇದು ಅವತ್ತು ನಡೀತು ಅಂತ ನಾವು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇವತ್ತು ಹಾಗೇ ನಡೀತಾ ಇರುತ್ತೆ. ನಮ್ಗದು ನಮ್ಮ ಹಿಂದೆ ಪೊಲೀಸ್ನವ್ರು ಮಫ್ತಿಲ್ ಬಿದ್ದರೆ ಮಾತ್ರ ಗೊತ್ತಾಗತ್ತೆ ನಮಗೆ, ಕರೆಕ್ಟಾಗಿ ಹೇಳಬೇಕು ಅಂದರೆ. ಇಲ್ಲಿರೋರು ಯಾರ್ಯಾರಿಗೂ ಅನುಭವ ಇದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತದೆ ಏನು ಅಂತ. ಅದು ಹೆಂಗೆ ಬೆನ್ನತ್ತಾರೆ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟೇ ಹೆಂಗೆ ಬೆನ್ನತ್ತುವಾಗ ಒಂದು ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿಯವ್ರು ಇನ್ನು ಹೆಂಗೆ ಬೆನ್ನತ್ಬೋದು ಅಂತ ನಾವು ಯೋಚನೆ ಮಾಡಿದರೆ ಒಂದು ಸತಿ ಬೆನ್ಮೂಳೆ ಚುಳ್ಳನ್ನತ್ತೆ. ಅದು ಇಡೀ ಬೋಸ್ ಫ್ಯಾಮಿಲಿ ಮೇಲೆ, ಈ ಘನವಾದ ದೇಶದ ಪ್ರಜಾಪ್ರಭುತ್ವ ಇರುವಂಥ ದೇಶದಲ್ಲಿ 50 ವರ್ಷ ಅವರು ಬೇಹುಗಾರಿಕೆ ಮಾಡಿದ್ದಾರೆ. ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಟ್ ದಟ್ ಟೈಮ್. ಯಾಕಿದನ್ನು ನಾನು ಹೇಳಿದೆ ಅಂದರೆ, ಈ ಸಂಗತಿಗಳನ್ನು ಹೇಳದೆ ಹೋದರೆ ಇನ್ನು ಯಾವಾಗ ಹೇಳೋಕ್ಕಾಗತ್ತೆ ಅಂತ. ಅದಕ್ಕೊಂದು ಸ್ಪೇಸ್ ಸಿಕ್ಕಿದೆ ಈಗ. ಸ್ಪೇಸ್ ಯಾಕೆ ಸಿಕ್ಕಿದೆ ಅಂದರೆ, ಈ ಬೋಸು ಸತ್ತಿಲ್ಲ, ಇನ್ನೊಂದು ಎಷ್ಟೋ 10, 20, 30, 40 ಎಷ್ಟೋ ವರ್ಷ ಬದುಕಿದ್ದಾರೆ ಅವರು. ಅದಕ್ಕೆ ದಾಖಲೆ ಇದೆ. ಅವ್ರು ಬದುಕಿದ್ದಾಗ ಉಳಿದವರೆಲ್ಲ ಏನು ಮಾಡ್ತಿದ್ರು. ಸೊ ಇದು ಅದರ ಹಿನ್ನೆಲೆ. ಪ್ರೇಮ ಮೇಡಮ್ ಇಲ್ಲ ಮಾಡ್ತೀವಿ ಸರ್, ಅದನ್ನು ಸ್ವಲ್ಪ ಅದೇ ವಿಸ್ತಾರ ಮಾಡಿ. ನಿಮ್ಮ ಮಹಾಕಾಲ ಓದ್ತಾ ಇದ್ದೀವಿ, ಮಧ್ಯದಲ್ಲಿ ಕೂಡ ಒಂದ್ಸರಿ ನಾನು ನಿಮಗೆ ನಿಮ್ಮ ಮಹಾಕಾಲದಲ್ಲಿ ಇದುವರ ತನಕ ಚರಿತ್ರೆಯಲ್ಲಿ ಇದ್ದಂಥ ಪಾತ್ರಗಳು ಬರ್ತಾ ಇದ್ದಾರೆ. ನಾನು ಈಗ ಕೇಳೋ ಪ್ರಶ್ನೆ, ಒಂದು ಕ್ಯಾರೆಕ್ಟರ್ ವರ್ತಮಾನದಲ್ಲಿ ಇದೆ, ಬಹುಶಃ ನಿಮ್ಮ ಕಾದಂಬರಿಯ ಅಂತ್ಯದಲ್ಲಿ ಅದು ಬರಬಹುದು. ಅವರ ಮಗಳ ಬಗ್ಗೆ ನಾನು ಕೇಳ್ತಾ ಇದ್ದೇನೆ. ತಂದೆಯ ನಿಲುವಿಗೂ ಮಗಳ ನಿಲುವಿಗೂ ಒಂಥರ ಅಜಗಜಾಂತರ ವ್ಯತ್ಯಾಸ ನೋಡ್ತೀವಿ. ಭಾರತದ ಬಗ್ಗೆ ಆಕೆಗೆ ಇತ್ತೀಚೆಗೆ ಎಲ್ಲ ನೋಡಿದಾಗ ನಮಗೆ ತುಂಬಾ ಹೌದಾ ಈ ತರಹನ ನೇತಾ ಸುಭಾಷ್ ಚಂದ್ರ ಬೋಸ್ ಮಗಳಿಗೆ ಈಗ ಅಂತ ಅನ್ನುವ ಹಾಗೆ ಇದೆ. ನಿಮ್ಮ ಕಾದಂಬರಿಯಲ್ಲಿ ಇದನ್ನ ಸಹಜವಾಗಿ ತರಬಹುದು ಅಂದ್ರೆ ನೀವು ಆಕೆಯನ್ನ ಭೇಟಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ, ಭೇಟಿ ಮಾಡ್ತೀರಾ? ಆಕೆ ಯುರೋಪ್ ಅಲ್ಲಿ ಇದ್ದಾರೆ. ಆ ಕಾದಂಬರಿಗೆ ಹೆಚ್ಚು ಇನ್ನು ಸತ್ವ ಬರಬಹುದು, ಇನ್ನು ಒಂದಷ್ಟು ಸತ್ಯದ ಘಟನೆಗಳನ್ನ ಅದರಲ್ಲಿ ತರಬಹುದು. ಆಕೆ ಯಾಕೆ ವಿಧವಾಗಿದ್ದಾರೆ ಅಂತ ಅನ್ನೋದನ್ನ ನಿಮ್ಮ ಕಾದಂಬರಿಯಲ್ಲಿ ತರುವ ಉದ್ದೇಶ ಇದೆಯಾ ನಿಮ್ಗೆ ಏನಾದ್ರು ಅಂತ ಕೇಳ್ತಾ ಇದ್ದೀವಿ. ಅವರ ಪತ್ನಿ, ಅವರ ಮಡದಿ, ಅವ್ರ ಬಗ್ಗೆ ಅಂತೂ ಬರಬೇಕು. ಇವಾಗಲೇ ಹೋದ್ವಾರ ಬರೆಯೋದ್ರಲ್ಲಿ ಅದನ್ನು ಕಳಿಸಿದ್ದೀವಿ. ಎಮಿಲಿ ಶ್ರಂಕಲ್ ಅವ್ರ ಬಗ್ಗೆ ಬರುತ್ತೆ. ಯಾಕೆಂದ್ರೆ ಭಾಳ ದೊಡ್ಡ ತ್ಯಾಗ ಎಮಿಲಿ ಅವ್ರದ್ದಿದೆ ಆ್ಯಕ್ಚುಲಿ. ಅವ್ರು ಎಷ್ಟನೇ ಇಸ್ವಿಯಲ್ಲಿ ಮದುವೆ ಆದರು ಅನ್ನೋದನ್ನೇ ಅವರು ನಿಗೂಢವಾಗಿಟ್ಟರು. 2 ಡೇಟನ್ನು ಅವರು ಫ್ಲೋಟ್ ಮಾಡಿದ್ರು. 2 ಅವ್ರನ್ನ ಫಾಲೋ ಮಾಡೋರಿಗೆ ಡೌಟ್ ಬರೋದಕ್ಕೆ ಇವರೇ 2 ಡೇಟ್ಗಳು 35, 36 ಆಮೇಲೆ ಇನ್ನೊಂದು ಯಾವುದೋ ಒಂದು ಡೇಟನ್ನು ಹಾಕ್ಬಿಟ್ಟು ಅವರು ಮಗು ಹುಟ್ಟಿತು. ಆ ಮಗು ಹುಟ್ಟಿದ್ಮೇಲೆ ಒಂದು 3 ವರ್ಷದ ಮಗು ಅಷ್ಟೇ. ಆಮೇಲೆ ಅವ್ರು ಮತ್ತೆ ನೋಡಿಲ್ಲ ಅಷ್ಟೇ, 3 ತಿಂಗಳು. ಅದಾದಮೇಲೆ ಎಮಿಲಿ ಅವ್ರಿಗೂ ಮತ್ತು ಬೋಸ್ ಅವ್ರಿಗೂ ನಡೆದಿರೋ ಪತ್ರಗಳೆಲ್ಲ ಬಂದಿದೆ. ಅದು ಒಂದು ಪುಸ್ತಕವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಭಾಳ ನಾವು ಯಾವುದನ್ನು ಕನ್ನಡದ ಭಾಷೆಯಲ್ಲಿ ಹೃದಯ ವಿದ್ರಾವಕ ಅಂತ ಹೇಳ್ತೀವಿ, ಅಂಥ ಮಾತುಗಳು ತುಂಬ ಇದೆ. ಆದರೆ ಆ ತೀವ್ರತೆ ಇದೆಯಲ್ಲ ಮೇಡಮ್, ಅದು ಬೋಸ್ ಮತ್ತು ಅವರ ಹೆಂಡತಿ ಎಮಿಲಿ ಅವರು ಟೈಪಿಸ್ಟು ಆಗಿದ್ದರು, ಅವ್ರಿಗೆ ಅಟೆಂಡೆಂಟ್ ಆಗಿದ್ದರು, ಅಂದರೆ ಅವ್ರಿಗೊಂದು ರೀತಿ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು ಮುಂಚೆ, ಮದುವೆಗೆ ಮುಂಚೆ ಕೂಡ. ಅದಿದೆ. ಹೇಳ್ಬಿಡ್ಲಾ ಸತ್ಯ? ಈಗ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಎಮಿಲಿ ಬೋಸ್ ಅಂದರೆ ಎಮಿಲಿ ಶ್ರಂಕಲ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಏಜೆಂಟ್.
ಆರ್ಡಿನರಿ ಅಲ್ಲ. ಅವರು ಒಂದು ಕೆಲಸದ ಮೇಲೆ ಅಲ್ಲಿದ್ದಾರೆ, ಅಲ್ಲಿ ನಂಬಿಯಾರಿದ್ರು, ಈಗೇನೋ ಆ ಕೆಲಸ ಮಾಡಿದ್ರು, ಏನೋ ಒಂದು ಪ್ರೇಮಕ್ಕೋಸ್ಕರ, ಅಂದರೆ ಪ್ರೀತಿ ಅದು ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಅದೇನು ತಪ್ಪು ಅಂತಲ್ಲ. ಈ ಆ್ಯಂಗಲ್ ಒಂದು ಇವಾಗ ಅನರ್ಥ ಆಗಿದೆ ರಿಸರ್ಚಲ್ಲಿ. ಹಾಗಾಗಿ ಇಟ್ ಈಸ್ ಎ ವೆಲ್ ಡಿಸೈನ್ಡ್ ಇದು. ಹಾಗಾಗಿ ಶರತ್ ಚಂದ್ರ ಬೋಸ್ ಒಬ್ಬರು ಮಾತ್ರ ಆಕೆನ ಹೋಗಿ ಭೇಟಿ ಮಾಡಿ ಅವ್ರ ಮನೆಯಲ್ಲೇ ಉಳ್ಕೊಂಡು ಆಕೆ ಮಾಡಿರೋ ಊಟ ಮಾಡಿ ಆ ಮಗುವನ್ನು ಮುದ್ದಿಸಿ ಎಲ್ಲ ಮಾಡಿ ಬಾಮ್ಮ ಭಾರತಕ್ಕೆ ಅಂಥೇಳಿ ಇದೊಂದು ಮಾಡಿದ್ದು ಬರುತ್ತೆ. ಇದು ಒನ್ ಪಾರ್ಟ್. ಅಂದರೆ ಶಿ ಈಸ್ ಅನ್ ಇಂಟ್ಯಾಕ್ಟ್ ಪಾರ್ಟ್ ಆಫ್ ದಿ ಇಂಡಿಯನ್ ರೆವಲ್ಯೂಷನರಿ ಮೂಮೆಂಟ್. ಅದು ಎರಡು, ಅದರಲ್ಲ ಸಿಸ್ಟರ್ ನಿವೇದಿತಾ ಇದ್ರು, ಇನ್ನೂ ಅನೇಕರು ಇದ್ರಲ್ವ, ಮೇಡಮ್ ಕಾಮ ಇದ್ರು, ಆ ಲೆಕ್ಕಕ್ಕೆ ತೆಗೆದುಕೊಳ್ಬಹುದು ಅಂತ ನನ್ನ ಅಧ್ಯಯನದಲ್ಲಿ ಅನಿಸುತ್ತೆ ನಿಮಗೆ. ಇದುವರೆಗೂ ಮಾಡಿರೋ ಅದೆಲ್ಲೋ ಒಂದು ಕಡೆ ಬರುತ್ತೆ, ಬರಲೂಬೇಕದು. ಆದರೆ ಇನ್ನೊಂದು ಅವರ ಫ್ಯಾಮಿಲಿ ಇದೆಯಲ್ಲ, ಅಂದರೆ ಇದನ್ನು ಯಾವುದೇ ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿಗೂ ಹೇಳ್ಬೋದು. ಅವರ ಫ್ಯಾಮಿಲಿ ಅವರಿಗೆ ಮುಂದಿನ ಪೀಳಿಗೆಗಳಲ್ಲಿ ಅದೇ ತೀವ್ರತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನಿತಾ ಅವ್ರಿಗೆ ಅದಿಲ್ಲ, ನೀವು ಹೇಳಿದ ಸರಿ. ಬೋಸ್ ಅವರ ಮುಂದಿನ ಪೀಳಿಗೆಯ ಫ್ಯಾಮಿಲಿ ಇದೆಯಲ್ಲ, ಅಂದರೆ ಇಲ್ಲಿ ಭಾರತದಲ್ಲಿ ಅವರು ದೊಡ್ಡ ಫ್ಯಾಮಿಲಿ, ಅವ್ರದ್ದು ಒಂದು 7-8 ಜನ ಅಣ್ಣ ತಮ್ಮಂದ್ರು ಫ್ಯಾಮಿಲಿ. ಅದು ಅಲ್ಲಿರುವಂಥ ಮುಂದಿನ 2-3ನೇ ಪೀಳಿಗೆ ಅವ್ರಿಗೆ ಯಾರಿಗೂ ಇದು ವಿಷಯನೇ ಅಲ್ಲ. ನೇತಾಜಿ ಅವರು ಅವ್ರಿಗೇನಂದರೆ ಅದಕ್ಕೊಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ಆ ಸಂಸ್ಥೆಗೊಂದು ಕೇಂದ್ರ ಸರ್ಕಾರದಿಂದ ಒಂದು ಅನುದಾನ ಬರುತ್ತೆ, ಅವಾಗಿವಾಗ ಏನೋ ಒಂದಷ್ಟು ಇದು ಮಾಡ್ತಾರೆ, ಪುಸ್ತಕಗಳು ಅಷ್ಟೇ ಏನೋ ಒಂದಷ್ಟು ಮಾಡ್ಕೊಂಡಿರ್ತಾರೆ. ಬಿಟ್ಟರೆ ರಿಯಲ್ ಅವರಿಗೆ ಈ ವಿಷಯದ ಬಗ್ಗೆ ಏನು ಬೇಕೇ ಬೇಕಾಗಿಲ್ಲ. ಹಾಗಾಗಿ ಆ ಬೋಸ್ ಅವರ ಸ್ವಂತ ಅಣ್ಣಂದರು, ಸ್ವಂತ ತಮ್ಮಂದರು, ಅಕ್ಕ, ನಾದ್ನಿ, ಅತ್ತಿಗೆ, ಈ ಪೀಳಿಗೆಗಿತ್ತಲ್ಲ, ಅದು ಆಮೇಲೆ ಇನ್ನೊಂದು ಮುಂದಿನ ಪೀಳಿಗೆ ಅಮಿಯಾ ಬೋಸ್ ಅಂತ ಇದ್ರು, ಅವ್ರು ತಪ್ಪಿಸ್ಕೋಬೇಕಾದ್ರೆಲ್ಲ ಅವಾಗ ಬಂತಲ್ಲ, ಜರ್ಮನಿ ಅಲ್ಲಿಗೆಲ್ಲ ಹೋದ್ರಲ್ಲ, ಆ ಟೈಮ್ನಲ್ಲಿ ಕೆಲವರು ಹೆಲ್ಪ್ ಮಾಡಿದವರು ಇದ್ದಾರೆ. ಅವ್ರು ಬಿಟ್ಟರೆ ನಂತರದ ಜನರೇಷನ್ ಅವರಿಗೆ ಇದೇನೂ ಅದು ವಿಷಯ ತಟ್ಟೇ ಇಲ್ಲ ಅವರಿಗೆ. ಇದಕ್ಕೆ ಏನು ಕಾರಣ ಅಂದರೆ 2 ಕಾರಣ ಇದಕ್ಕೆ. ಒಂದು, ನೆಹರು ಅವ್ರು ಮಾಡಿದಂಥ ಒಂದು ಬಹಳ ಡೀಪ್ ರೂಟೆಡ್ ಕೆಲಸ. ಅದೇನು ಅಂದರೆ ಬಿ ಸಿ ರಾಯ್ ಅಂತ ಹೇಳಿಬಿಟ್ಟು ಅವರನ್ನು ಅಲ್ಲಿ ಡಾಕ್ಟರ್ ಬಿ ಸಿ ರಾಯ್ ಅವರನ್ನು ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಅವರು ಒಂದು ನಾಕಾಣೆ ಒಂದು ನಗರ ಪಾಲಿಕೆಗೂ ಮೆಂಬರ್ ಆಗೋಕ್ಕೆ ಯೋಗ್ಯತೆ ಇಲ್ದಿರೋ ಮನುಷ್ಯ ಬಿ ಸಿ ರಾಯ್. ಅವ್ರನ್ನ CM ಮಾಡಿದ್ರು ವೆಸ್ಟ್ ಬೆಂಗಾಲ್ಗೆ. ಅರವಿಂದ್ರು, ಬಂಕಿಂ ಚಂದ್ರ, ರವೀಂದ್ರನಾಥ್ ಟ್ಯಾಗೋರ್ ಲೆಗಸಿ ಇರುವಂಥ ಅವ್ರು ಹೇಳಿದ್ರು ಅವಾಗ ವೆಸ್ಟ್ ಬೆಂಗಾಲ್ಗೆ, ಬಂಗಾಳ ಹೊಡೆದೋಗಿತ್ತಲ್ಲ, ವೆಸ್ಟ್ ಬೆಂಗಾಲಿಗೆ ಅವ್ರನ್ನ CM ಮಾಡಿದ್ರು. ಇನ್ನೇನು ಸಿಕ್ಲಿಲ್ವ ಇವ್ರಿಗೆ? ಎಂಥ ಡೆಮ್ಮಿ ಕ್ಯಾಂಡಿಡೇಟನ್ನು ಇಡಬೇಕು ಅಂದರೆ ಅವ್ನು ಏನು ಹೇಳಿದ್ರು ಅದೆಲ್ಲ ಪಾಸ್ ಆಗ್ತಿರುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಆದೇಶಗಳು ಬಂದರೂ ಪಾಸ್ ಆಗ್ತದೆ. ಆಮೇಲೆ ಅವರ ಫ್ಯಾಮಿಲಿಯವ್ರನ್ನ ಮ್ಯಾಕ್ಸಿಮಮ್ ಜನಗಳನ್ನು ಹಿಡಿದು ಅವ್ರಿಗೆಲ್ಲ ಫಾರಿನಲ್ಲಿ ಓದಿಸೋ ವ್ಯವಸ್ಥೆ ಮಾಡಿ ಅಲ್ಲಲ್ಲೇ ಅವರೆಲ್ಲ ಸೆಟ್ಲ್ ಆದರು. ಆಕ್ಸ್ಫರ್ಡು ಅಲ್ಲಿ ಇಲ್ಲಿ ಎಲ್ಲ. ಸುಗತಾ ಬೋಸ್ ಅಂತೆಲ್ಲ ಇವಾಗಿದ್ದಾರೆ, ಅವರು ಕೂಡ ನೇತಾಜಿ ವಿರುದ್ಧವಾಗಿ ಮಾತಾಡ್ತಾರೆ. ಅವರು ದೊಡ್ಡ ಪ್ರೊಫೆಸರ್, ಅವರು ಆಕ್ಸ್ಫರ್ಡ್ ಎಲ್ಲ ಒಂದು ಕಡೆ ಯಾವುದೋ ಫಾರಿನ್ ಯೂನಿವರ್ಸಿಟಿಲಿ. 3ನೇದು, ಅವ್ರನ್ನ ಪಾರ್ಟಿನಲ್ಲಿ ಟಿಕೆಟ್ ಕೊಟ್ಟರು. ಸಮಾಧಾನ, ಭೇದ, ದಂಡ ಎಲ್ಲ ಇದೆಯಲ್ಲ, ಅದನ್ನು ನೆಹರು ತುಂಬ ಮಾಡಿದರು. ಯಾಕೆ ನೆಹರುಗೆ ಇದ್ದಂಥ 2 ಮೇಜರ್ ಅಪೋನೆಂಟ್ಸು ಅಂದರೆ, ಒಂದು ವೀರ್ ಸಾವರ್ಕರು, ಇಲ್ಲಾಂದರೆ ನೇತಾಜಿ. ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಅವರಿಬ್ಬರೇನೆ. ಪೊಲಿಟಿಕ್ಸ್ನಲ್ಲಿ ಇವ್ರಿಗೆ ಏನಾದ್ರು ಸೆಡ್ ಹೊಡಿಬೋದು. ಮಿಕ್ಕವ್ರು ಹೊಟ್ಟೋಗಿದ್ರು, ಆಜಾದು, ಭಗತ್ ಸಿಂಗ್ ಅವರೆಲ್ಲ ಹೊಟ್ಟೋಗಿದ್ರು. ಉಳಿದವರೆಲ್ಲ ಅಲ್ಲಿ ಇಲ್ಲಿ ಬೇರೆ ದೇಶಗಳಲ್ಲಿ ಹೊಟ್ಟೋಗಿದ್ರು ಅವರು. ಇನ್ನೂ ಪಟೇಲ್ರು ಹೋಗ್ಬಿಟ್ರು ಅವರು. ಪಟೇಲ್ ಏನೇ ಇದ್ರೂ ಎಂಡ್ ಆಫ್ ದಿ ಡೇ, ನಾವು ಈಗ ಮೋದಿ ಅವ್ರು ಬಂದಮೇಲೆ ಪಟೇಲ್ ಏನೇ ಹೊಗಳಿದ್ರು, ಪಟೇಲು ಈಸ್ ನಾಟ್ ಎ ರೆವಲ್ಯೂಷನರಿ, ಈಸ್ ಎ ಗಾಂಧಿಯನ್. ಪಟೇಲ್ ಅವರು ಕ್ರಾಂತಿಕಾರಿಗಳ ಮೇಲೆ ಏನೇನು ಅನಾಹುತದ ಕೆಲಸ ಮಾಡಿದ್ದಾರೆ ಅಂತ ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನಾನು, ಅದು ಇವತ್ತಿನ ವಿಷಯ ಅಲ್ಲ. ಮಾಡಿದ್ದಾರೆ, ಸುಭಾಷ್ಗೆ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಸುಭಾಷ್ ಚಂದ್ರ ಬೋಸ್ ಅವರು ಪಟೇಲ್ ಅವರ ಅಣ್ಣ ವಿಠಲ್ ಭಾಯ್ ಪಟೇಲ್, ಇದು ಹೇಗಿದೆ ಗೊತ್ತಾ, ಇದೊಂಥರ ಫ್ಯಾಮಿಲಿ ಸ್ಟೋರಿಗಳಿವೆಲ್ಲ. ಹೌದು, ವಿಠಲ್ ಭಾಯ್ ಪಟೇಲ್ ಅವರು ಅಲ್ಲಿ ಮಲಗಿದ್ದಾಗ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ವಿದೇಶದಲ್ಲಿ, ಅವರು ನೋಡ್ಕೊಂಡವರು ಬೋಸ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರಲ್ಲ, ಬಾರ್ಡೋಲಿ ಸರ್ದಾರ ಅಲ್ಲ, ಆಯಿತಾ. ಕೆಲವೊಮ್ಮೆ ನಮ್ಮಲ್ಲಿ ಏನಾಗುತ್ತೆ, ನೆಹರೂನ್ ಕಡಿಮೆ ಮಾಡೋಕೆ ಹೋಗಿ ಪಟೇಲ್ನ ಜಾಸ್ತಿ ಮಾಡೋದು ಈ ಪೊಲಿಟಿಕ್ಸ್ ನಡೀತಾ ಇದೆ ಈಗ. ಐ ಆಮ್ ಅಗೇನ್ಸ್ಟ್ ಇಟ್, ಅದು ಬೇರೆ ವಿಷಯ. ಸತ್ಯ ಹೇಳಬೇಕಲ್ಲ, ಎಲ್ಲರೂ ಒಂದು ಕಡೆ ಹೇಳಬೇಕಲ್ಲ. ಪಟೇಲ್ ಈಸ್ ನಾಟ್ ಸೋ ಗ್ರೇಟ್ ಆ್ಯಸ್ ವಿ ಆರ್ ಟಾಕಿಂಗ್ ಅಂತ ನನ್ನ ಮಾತಿನ ಅರ್ಥ ಅಷ್ಟೇನೆ. ಅವ್ರಿಗೆ ಅಷ್ಟೊಂದು ಸತ್ಯ ಬೇಕಿದ್ರೆ ಗಾಂಧಿ ನೆಹರೂನ್ ಬಿಟ್ಟು ಅವರು ಸ್ವತಂತ್ರ ಆಗ್ತಿದ್ರು. ಏನಾಗಲಿಲ್ವಲ್ಲ. ಎಂಡ್ ಆಫ್ ದಿ ಡೇ ಅವರು ಉಪ ಪ್ರಧಾನಿನೇ ಆಗಿದ್ರಲ್ಲ, ಗೃಹ ಮಂತ್ರಿನೇ ಆಗಿದ್ರಲ್ಲ ಅವರು. ಅವ್ರಿಗೂ ಬೇಕಲ್ಲ, ಅವ್ರಿಗೂ ಕುರ್ಚಿ ಬೇಕಲ್ವಾ. ಸರ್ದಾರ್ ಪಟೇಲ್ಗೂ ಕುರ್ಚಿ, ಭೈರಪ್ಪನವರೇ ಹೇಳಿ, ಗಣೇಶ ಹೇಳಿ, ಯಾರೇ ಹೇಳಿದ್ರು ಪಟೇಲ್ ಹಿ ಡಿಡ್ ಎ ಡಿಸರ್ವಿಸ್ ಟು ದಿ ಕ್ರಾಂತಿಕಾರೀಸ್.
ಬಿಡಿ, ದೊಡ್ಡ ಬೇರೆ ಒಂದು ಡಿಬೇಟಬಲ್ ವಿಷಯ. ಬೋಸ್ ಅವ್ರ ವಿಷಯಕ್ಕೆ ಬಂದಾಗ ಬೋಸ್ ಅವರು ವಿಠಲ್ ಭಾಯ್ ಪಟೇಲ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ರಿಂದ ಅವರೊಂದು ವಿಲ್ ಮಾಡಿದ್ರು. ಆ ವಿಲ್ಲಲ್ಲಿ ಪ್ರಾಪರ್ಟಿ, ವಿಠಲ್ ಭಾಯ್ ಪಟೇಲ್ ಅವರ ಪ್ರಾಪರ್ಟಿ ನೇತಾಜಿ ಬೋಸ್ಗೆ ಹೋಗ್ಬೇಕು ಅಂತಿತ್ತು. ಇದೆಷ್ಟು ಜನ ಗೊತ್ತಿದೆ? ಇದರಿಂದ ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಲಾಯರು, ಅವರು ಸುಭಾಷ್ ಚಂದ್ರ ಬೋಸ್ ಮೇಲೆ ಕೇಸ್ ಮಾಡಿದ್ರು. ಎಲ್ಲಾರ್ದು ನೀವು ತುಂಬ ಆದರ್ಶವಾಗಿ ತಗೋಬೇಡಿ ಹಿಸ್ಟ್ರಿಲಿ. ಅದಕ್ಕೆ ನಾವು ಗುಡಿಯಾಗಿ ಹಿಸ್ಟ್ರಿ ಓದ್ತೀವಿ ಅಂತ ಹೇಳೋದು ಎಷ್ಟೊಂದ್ಸತಿ. ಇದು ಮೊನ್ನೆ ನಮ್ಮ ಒಬ್ರು ಹೈಸ್ಕೂಲ್ ಟೀಚರ್ ಒಬ್ರು ಬರೆದಿದ್ದಾರೆ ಒಂದು ಪಟೇಲ್ರ ಮೇಲೆ ಪುಸ್ತಕ, ಅದರಲ್ಲಿ ಇಲ್ಲ ಈ ಘಟನೆ, ಬಿಟ್ಟಿದ್ದಾರೆ ಅದನ್ನು ಅವರು. ಮನ್ನಾರ್ ಕೃಷ್ಣಯ್ಯರ್ ಬರೆದಿರೋ ಬುಕ್ಕಲ್ಲಿ ಇಲ್ಲ ಇದು ಆ್ಯಕ್ಚುಲಿ. ಅದು ಒನ್ ಸೈಡೆಡ್ ಆಗಿ ಬರೆದಿದೆ. ಇರಲಿ, ಯಾಕಿದಿಷ್ಟನ್ನು ಹೇಳಿದೆ ಅಂದರೆ, ಬೋಸ್ ಅವರು ಈ ರೀತಿ ಅವರ ಕುಟುಂಬ ಹೀಗೆ ಮಾಡ್ತು. ಮತ್ತು ಕೊನೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಮೇಲೆ ಎಲ್ಲೋ ಒಂದು ಕಡೆ ಪಟೇಲ್ರಿಗೆ ಕುಟ್ಕಿರ್ಬೇಕು, ಇದೆಲ್ಲ ಹಳೆಯದೆಲ್ಲ ಬೋಸ್ ಹೋಗೇ ಬಿಟ್ರಲ್ಲ, ಅಯ್ಯೋ ಯಾರ ಬಗ್ಗೆ ನಾನು ವಿರೋಧ ಮಾಡ್ತಿದ್ದೆ ಮನುಷ್ಯನೇ ಹೊಟ್ಟೋದ್ನಲ್ಲ, ಅದೊಂದು ಇರುತ್ತಲ್ಲ, ಅಪೋನೆಂಟೇ ಹೋಗ್ಬಿಟ್ರೆ ಯಾರ ಮೇಲೆ ಜಗಳ ಮಾಡೋದು. ಕೊನೆಗೆ ಅವರು ಒಂದು ಸಿನಿಮಾ ಮಾಡಿದ್ರು, ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ನೇತಾಜಿ ಮೇಲೆ. ಅದು ಹೋಯ್ತು, ಅದು ಸುಟ್ಟು ಅದು ಹೋಯ್ತು, ಅದು ಕೂಡ ಇವತ್ತು ಸಿಕ್ಕಲಿಲ್ಲ. ಹಾಗೆ ಇದೊಂಥರ ಭಾಳ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಅಂತಾರಲ್ಲ, ಆ ಥರದ ಕಥೆ ಬೋಸ್ ಅವರ ಜೀವನದಲ್ಲಿ ನೆಹರು ಜೊತೆ, ಇವ್ರ ಜೊತೆ, ಪಟೇಲ್ ಜೊತೆ, ಇದು ಬೇರೆ ಬೇರೆಯವ್ರ ಜೊತೆ 3 ಪುಟಗಳಷ್ಟು ದೀರ್ಘವಾಗಿ ವಿವರಣೆ ಬರುತ್ತೆ. ಕಮ್ಯುನಿಸ್ಟ್ ಕ್ರಾಂತಿ ಬಗ್ಗೆ ತುಂಬಾ ಬರುತ್ತೆ. ಹಾಗೆ ಅಯೋಧ್ಯೆಯಲ್ಲಿ 47ನೇ ಇಸ್ವಿಯಲ್ಲಿ ರಾಮನ ವಿಗ್ರಹ ಪ್ರತ್ಯಕ್ಷ ಆದ ಬಗ್ಗೆ ಸುಮಾರು 3 ಪುಟಗಳಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ. ಆದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ರಾಜಕೀಯ ಒಂದು ಹಸ್ತಾಂತರ ಆಯ್ತು ಅನ್ನೋದು ಅದು ಕೇವಲ 1-2 ಸಾಲಿನಲ್ಲಿ ಮುಗಿದೋಗುತ್ತೆ. ಹಾಗೆ ಗಾಂಧಿ ಹತ್ಯೆ ಆಗಿದ್ದು ಅದು ಕೂಡ 1 ಸಾಲಲ್ಲಿ, ರಾಧಾಕೃಷ್ಣನ್ ಅವರು ನೇತಾಜಿ ಅವರಿಗೆ ತಿಳಿಸ್ತಾ ಇದ್ದಾಗ 1 ಸಾಲಿನಲ್ಲಿ ಗಾಂಧೀಜಿಯವರ ಹತ್ಯೆ ಆಯ್ತು ಅನ್ನೋದು ಮುಗ್ದೋಗುತ್ತೆ. ಸ್ವಾತಂತ್ರ್ಯ ಸಿಕ್ತು ದೇಶಕ್ಕೆ ಅನ್ನೋದು ನೇತಾಜಿ ತುಂಬಾ ಅವರ ಬದುಕಿನ ದೀರ್ಘಕಾಲ ಹೋರಾಟ ಮಾಡಿದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ. ಸ್ವಾತಂತ್ರ್ಯ ಸಿಕ್ಕಿದ ವಿಷಯಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ವಿವರಣೆ ಕೊಡಬಹುದಿತ್ತ? ಗಾಂಧೀಜಿ ಹತ್ಯೆ ಆಗಿದ್ದು 1 ಸಾಲಿನಲ್ಲಿ ಮುಗ್ದೋಗಿದೆ. ಈ ಒಂದು ಪ್ರಶ್ನೆ ಹುಟ್ಟಿತು. ಅದಕ್ಕೆ ಏನಾದ್ರು ಅಲ್ಲ, ಅದು ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರೆ ಈ ಫ್ಯಾಮಿಲಿ ಅಂದ್ರೆ ಬಂಗಾರದ ಮನುಷ್ಯ ರಾಜ್ಕುಮಾರ್ ಸಿನಿಮಾದಲ್ಲಿ ಆ ಫ್ಯಾಮಿಲಿ ಪೂರ್ತಿ ದಟ್ಟ ಬಡತನದಲ್ಲಿದ್ದಾಗ, ಏನೋ ತಿನ್ನಕ್ ಗತಿ ಇಲ್ಲದೆ ಇದ್ದಾಗ, ಅವನ ನಾಯಕ ರಾಜೀವ, ಅವನ ಅತ್ತಿಗೆ, ಅವಳ ಅಕ್ಕ ವಿಧವೆ ಆಗ್ಬಿಡ್ತಾಳೆ. ಅಕ್ಕನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ಅಣ್ಣ ಅವನ ಭಾವ ಸತ್ತೋಗ್ತಾನೆ. ಅವಾಗ ಇವನ್ ಬಂದು ಯಾವುದೋ ಒಂದು ಕಲ್ಲು ಜಾಗ, ಗುಡ್ಡದಂತ ಜಾಗ ತಗೊಂಡು ಅದನ್ನ ಉತ್ತು ಬಿತ್ತು ಬೆಳೆ ತೆಗೆದಾಗ ರಾಜೀವ ಇದ್ದಾನೆ, ಹೀರೋ ಕ್ಯಾರೆಕ್ಟರ್ ಇದ್ದಾನೆ. ಇಲ್ಲಿ ಸುಮ್ಮನೆ ನೇತಾಜಿ ತರ ಇಟ್ಕೊಳ್ಳಿ ರಾಜ್ಕುಮಾರ್ ಕ್ಯಾರೆಕ್ಟರ್. ಉತ್ತು ಬಿತ್ತು ಎಲ್ಲ ಆದ್ಮೇಲೆ ಬೆಳೆ ತೆಗೆಯೋ ಕಾಲ ಬಂದಾಗ ಅದಕ್ಕೆ ತುಂಬಾ ಜನ ಹಕ್ಕುದಾರರು ಬರ್ತಾರೆ, ಬೇರೆ ಬೇರೆ ಮುಂದಿನ ಜನರೇಷನ್ ಮಕ್ಕಳು 2-3 ಜನ ಬರ್ತಾರೆ. ಇವನು ಅನ್ನ ಕಲಿಸ್ತಾ ಇರ್ತಾನೆ ಅಲ್ವಾ. ಕನ್ನಡ ಸಿನಿಮಾದ ಬಹಳ ಅಮೂಲ್ಯವಾದಂತ ಒಂದು ಸನ್ನಿವೇಶ ಅದೊಂದು ನನ್ನ ಪ್ರಕಾರ ಅಲ್ವಾ. ಅವ್ನು ಅನ್ನ ಕಲಿಸ್ತಾ ಇರುವಾಗ ಇವನು ಮಾತಾಡ್ತಾನೆ, ಯಾರು ಅನ್ನ ತಿಂತಾ ಇದ್ದಾನೆ, ನಮ್ಮನೆ ಅನ್ನ, ಆ ಥರದ್ದೇನೋ ಒಂದು ಡೈಲಾಗ್ ಬರುತ್ತೆ. ಅವನು ಅನ್ನವನ್ನು ಹಾಗೆ ಬಿಟ್ಬಿಟ್ಟು ಹೊರಟೋಗ್ತಾನೆ. ಆಮೇಲೆ ಹೋಗಿ ಆ ಮಣ್ಣನ್ನ ಎತ್ಕೊಂಡು, ನೀನು ನಮ್ಮ ಕುಟುಂಬವನ್ನ ಇಷ್ಟು ದಿವಸ ಕಾಪಾಡಿದ್ಯಾ, ಮುಂದೆ ಕೂಡ ಈ ಮಕ್ಕಳನ್ನ ಬಿಡದಂತೆ ಕಾಪಾಡು ಅಂತ ಹೇಳಿ ಅವ್ನು ಎಲ್ಲ ಹೊರಟೋಗ್ತಾನೆ. ಈ ಕ್ಯಾರೆಕ್ಟರ್ ಅದೇನೆ, ಇನ್ನೊಂಥರ ಇದೆಲ್ಲ ಹೊರಬಿಡಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ ಕತೆ, ಹಾಲು ತುಪ್ಪ ಉಂಡಿದ್ ಕತೆ ಯಾರು ಹೇಳ್ಬೇಕು ಅಂತ ಈಗ ಅಂದ್ರೆ ನೆರೇಟ್ ಹೇಳ್ಬಾರ್ದು ಅಂತಿಲ್ಲ, ನೆರೇಟ್ ಯಾರು ಮಾಡ್ಬೇಕು ಪುಸ್ತಕದಲ್ಲಿ? ಗಾಂಧಿ ಇಲ್ಲ, ಪಟೇಲನ್ ಸದ್ಯಕ್ಕೆ ತರಕ್ಕಾಗಲ್ಲ, ನೇತಾಜಿ ಫ್ಯಾಮಿಲಿ ಅವ್ರು ಯಾರು ಡೆಲ್ಲಿಗೆ ಅವ್ರಿಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಲ್ವಾ. ಅಂದ್ರೆ ನೀವು ಈ ಕಥೆಯಲ್ಲಿ ಯಾರ ಮೂಲಕ ಇದನ್ನ ಹೇಳಿಸ್ಬೇಕು ಅಂತ ಅದು ಬಂದಿದ್ದು. ಇಲ್ಲಾಂದ್ರೆ ಬಹಳ ಕೃತಕ ಆಗ್ಬಿಡುತ್ತೆ. ಅವ್ರಿಗೆ ಸುದ್ದಿ ಗೊತ್ತಾಗ್ಬಿಡ್ತು, ಅವ್ರೆಲ್ರಿಗೂ ಸ್ವೀಟ್ ಹಂಚಿದ್ರು ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಹಿಮದಲ್ಲಿ ಏನ್ ಹಂಚೋದು, ತಿನ್ನಕ್ಕೆ ಗತಿ ಇರಲ್ಲ ಅಲ್ಲಿ ಅಲ್ವಾ. ರಿಯಲಿಸ್ಟಿಕ್ ಆಗಿ ನೋಡುವಾಗ ಅದಿರ್ಲಿಲ್ಲ. ಆಮೇಲೆ ಲಾಸ್ಟ್ ಹೀರೋ ಅಂತ ಒಂದು ಪುಸ್ತಕ, ನೇತಾಜಿಯವರ ಬಯೋಗ್ರಫಿ, ಬಹಳ ಚೆನ್ನಾಗಿದೆ. ಅದೊಬ್ಬ ಕಮ್ಯುನಿಸ್ಟ್ ಬರೆದಿರೋದು, ಬಟ್ ಅದರ ಅನೇಕ ಕಡೆ ಕಮ್ಯುನಿಸಂ ಛಾಯೆ ಇದೆ, ಬಟ್ ಡೇಟಾ ದೃಷ್ಟಿಯಿಂದ ಚೆನ್ನಾಗಿದೆ. ಕೊನೆಯಲ್ಲಿದೆ, ಎಲ್ಲ ದೊಡ್ಡದೊಂದು ನಡೀತಾ ಇದೆ ದೆಹಲಿನಲ್ಲಿ, ಒಂದು ದೊಡ್ಡ ಒಂದು ಮೇಳ ಸ್ವಾತಂತ್ರ್ಯ ನಡೀತಾ ಇದೆ. ಅವಾಗ ಒಂದಿಬ್ಬರು ನಿಂತ್ಕೊಂಡು ಮಾತಾಡುವಾಗ, ಇಂಥ ಸಮಯದಲ್ಲಿ ಇವ್ರು ಇರ್ಬೇಕಿತ್ತು ನಮ್ಗನ್ಸತ್ತಲ್ವಾ. ನಾವು ಎಷ್ಟೊಂದ್ಸತಿ ಈಗ ಹಿಂದುತ್ವ ಮೂವ್ಮೆಂಟ್ ಇಷ್ಟೆಲ್ಲ ಬೆಳೆದಾಗ ನಾವು ಅನೇಕ ಸತಿ ಮಾತಾಡ್ತೀವಿ, ಡಾಕ್ಟರ್ ಉಪೇಂದ್ರ ಶೆಣೈ ಇವಾಗ ಇರ್ಬೇಕಾಗಿತ್ತು, ವಿದ್ಯಾನಂದ ಶೆಣೈ ಇರ್ಬೇಕಾಗಿತ್ತು ಅಂತ. ಹಾಗೆ ನಮಗೆ ನೆನಪಾಗತ್ತೆ. ಆದ್ರೆ ಅವ್ರು ಇಲ್ಲ, ಅದು ವಾಸ್ತವ.
ಯಾವುದಕ್ಕೆ ಅವರೆಲ್ಲ ದುಡ್ದಿರ್ತಾರೋ ಅದು ಒಂದು ಉಚ್ಛ್ರಾಯಕ್ಕೆ ಹೋದಾಗ ಅವ್ರಿಲ್ಲ. ಈ ಕತೆ ಇರೋದೇ ಹಂಗೆ. ಇನ್ನು ಗಾಂಧಿ ಹತ್ಯೆಗೆ ಬಂದಾಗ ಅದು ಮುಂದೆ ಎಲ್ಲಿ ಬೇಕಾದ್ರೂ ತರ್ಬೋದು ಅದನ್ನು. ಏಕೆಂದ್ರೆ ಗಾಂಧಿಯವ್ರ ಬಗ್ಗೆ ಅವರಿಗೆ ಮುಂಚೆ ತುಂಬಾ ಒಳ್ಳೆ ಭಾವನೆ ಇತ್ತು, ತಂದೆಯ ಸಮಾನ ಅನ್ನೋಷ್ಟು ಭಾವನೆ ಇತ್ತು. ಆಮೇಲೆ ಒಂದು ಡಿಫ್ರೆನ್ಸ್ ಬಂತು. ಗಾಂಧೀಜಿಯವರು ಬಹಳ ಒಂದು ಒಬ್ಬ ರಾಜಕಾರಣಿ ಹೇಗೆ ನಡ್ಕೋಬಹುದು ಆ ರೀತಿಯ ಒಂದು ತೀರಾ ಒಂದು ಮಾಮೂಲಿ ಮಟ್ಟದ ಪೊಲಿಟಿಕ್ಸ್ ಅನ್ನು ಅವರು ನೇತಾಜಿ ವಿಷಯದಲ್ಲಿ ಮಾಡಿದ್ರು. ಕೊನೆಗೆ ಅವ್ರನ್ನ ಪಾರ್ಟಿಯಿಂದನೇ ಹೊರಕ್ಕೆ ಹಾಕಿದ್ರು ಆಕ್ಚುಲಿ. ಯಾಕೆಂದ್ರೆ ಗಾಂಧೀಜಿ ವಾಸ್ ಹಿ ಲವ್ಡ್ ಪವರ್. ಗಾಂಧೀಜಿಯವ್ರಿಗೆ ಅಧಿಕಾರದ ಬಗ್ಗೆ ಆಸೆ ಇತ್ತು. ಅವ್ರು ಸೀಟ್ ಮೇಲೆ ಕೂರ್ಲಿಲ್ಲ, ಅವ್ರ ಅಧಿಕಾರದ ಬಗ್ಗೆ ಆಸೆ ಇತ್ತು ಅವ್ರಿಗೆ. ಆಸೆ ಇತ್ತು ಅಂದ್ರೆ ಅದು ಹೇಗಾಗತ್ತೆ ಗೊತ್ತಾ, ಈಗ ನನಗೊಂದು ಲೋಟ ಚಹಾ ಬೇಕು ಅಂತ ಹೇಳೋದು ಬೇರೆ, ಏನೋ ಈ ವೆದರ್ ನೋಡಿದ್ರೆ ಒಂದು ಒಳ್ಳೆ ಚಹಾ ಇದ್ರೆ ಒಳ್ಳೇದಿತ್ತು ಅನ್ಸುತ್ತಲ್ವಾ ಅಂತ ನಾನು ಕಿರಣಿಗೆ ಕೇಳೋದು. ನಾನು ಕಿರಣ್ ಇನ್ನೊಬ್ರಿಗೆ ಹೇಳೋ ವ್ಯವಸ್ಥೆ ಮಾಡ್ತಾರೆ. ಇದು ಗಾಂಧೀಜಿಯವರು ಇದನ್ನೇ ಮಾಡಿದ್ರು. ಹಿ ವಾಸ್ ನಾಟ್ ಎ ಪವರ್ ಮಾಂಗರ್, ಬಟ್ ಹಿ ಮೇಡ್ ಶ್ಯೂರ್ ದಟ್ ಹೂ ಶುಡ್ ಬಿ ದೇರ್ ಆನ್ ದಿ ಪವರ್, ಆನ್ ದಿ ಸೀಟ್ ಆಫ್ ಪವರ್. ಬಹಳ ಕ್ಲಿಯರ್ ಮಾಡಿದ್ರು. ಕೃಪ್ಲಾನಿನೂ ಆಗಲಿಲ್ಲ, ಸರ್ದಾರ್ ಪಟೇಲೂ ಆಗಲಿಲ್ಲ, ಇವರಾದ್ರು, ನೆಹರು ಆದ್ರಲ್ವಾ. ಆ ಸಂದರ್ಭದಲ್ಲಿ ಇವರು ಬರ್ತಾ 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 ನೇತಾಜಿಯವರ ಜೀವನದಲ್ಲಿ ಅವರು ಹೆಚ್ಚೆಚ್ಚು ಗಾಂಧೀಜಿಯವ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಅವ್ರಿಗೆ ಗಾಂಧೀಜಿಯವರ ಇವತ್ಯಾವ ಮುಖಗಳು ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಗಾಂಧೀಜಿಯವರು ಇನ್ನೂ ಏನೇನೋ ಒಂದು ರೀತಿ ದೋಷಪೂರಿತವಾದಂಥ ನಡವಳಿಕೆಗಳಿತ್ತು ಅಂತ ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು. ಅವೆಲ್ಲವೂ ಕೂಡ ನೇತಾಜಿಯವ್ರಿಗೆ ಗೊತ್ತಿತ್ತು. ಯಾಕೆ ಗೊತ್ತಾ, ನೀವು ದೆಹಲಿಯಲ್ಲಿ ಅಥವಾ ಕಲ್ಕತ್ತಾದಲ್ಲಿ ಕೂತ್ರೆ ನಿಮ್ಗೆ ಗೊತ್ತಾಗಲ್ಲ. ನೀವು ಅಧಿಕಾರದ ಸೀಟಲ್ಲಿ ಕೂತಿದ್ರೆ ಗೊತ್ತಾಗಲ್ಲ. ಪ್ರಾಕ್ಸಿಮಿಟಿ ಟು ಪವರ್ ಇದ್ದಾಗ ಗೊತ್ತಾಗಲ್ಲ. ಎಲ್ಲಾನು ಚೆನ್ನಾಗಿ ಕಾಣಿಸ್ತಿರುತ್ತೆ. ಸಬ್ ಕುಚ್ ಠೀಕ್ ಹೈ ಅಂತ ಹಿಂದಿಯಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲ ಮಾತು ಹೇಳ್ತಾ ಇದ್ರು. ಅದು ದೂರ ಇದ್ದಾಗ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಹಿಮಾಲಯದಲ್ಲಿ, ಅಥವಾ ಯಾವುದೋ ಚೈನಾದಲ್ಲೋ ಯಾವುದೋ ರಷ್ಯಾದಲ್ಲೋ ಎಲ್ಲೋ ಇದ್ದಾಗ ಯು ಕ್ಯಾನ್ ಸಿ, ದೂರ ಇದ್ದಷ್ಟು ನಿಮ್ಗೆ ಎಷ್ಟೊಂದು ಸತಿ ತುಂಬಾ ಸ್ಪಷ್ಟ ಕಾಣಿಸುತ್ತೆ. ಫಿಸಿಕ್ಸ್ ಹೇಳೋದು ಬೇರೆ, ಹತ್ರ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಬಟ್ ಎಷ್ಟೊಂದು ಸತಿ ದೂರ ಇದ್ದಾಗ ಈ ಮನುಷ್ಯರ ಮಂಗಾಟಗಳು, ಅವರ ಅಧಿಕಾರದ ಈ ಏರಿಳಿತಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಆ ಅಡ್ವಾಂಟೇಜ್ ಇವ್ರಿಗಿದೆ. ಹಾಗಾಗಿ ಇವ್ರು ಯಾವತ್ತು ಬೇಕಾದ್ರೂ, ಅಂದ್ರೆ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಯಾವತ್ತು ಬೇಕಾದ್ರೂ ಈ ಪಾತ್ರ ಇದನ್ನ ಹೇಳ್ಬೋದು. ಇದನ್ನ ಈ ಗಾಂಧಿ ಅವ್ರ ಬಗ್ಗೆ ಹೇಳ್ಬೋದು, ದೇಶ ವಿಭಜನೆ ಬಗ್ಗೆ ಹೇಳ್ಬೋದು. ಸದ್ಯಕ್ಕೆ ಅದಕ್ಕೆ ಅನ್ಕೋಬಹುದಾದ ಏನಂದ್ರೆ ಈ ವಿಷಯ ಇನ್ನೂ ಡೈಜೆಸ್ಟ್ ಆಗ್ತಾ ಇದೆ ಅಂತ. ಹೌದಾ, ಈ ದೇಶ ವಿಭಜನೆ ಆಗ್ಬಿಡ್ತಾ, ಇನ್ನೂ ಅದು ಇಳಿತಾ ಇಲ್ಲ. ನಮ್ಮಲ್ಲಿ ಈಗ ಆಗಸ್ಟ್ 14ಕ್ಕೆ ದೇಶ ಅಖಂಡ ಭಾರತ ದಿವಸ ಮಾಡ್ತಾರಲ್ಲ ಒಂದಷ್ಟು ಜನ, ಅವ್ರಿಗೆ ಇನ್ನೂ ಸಿಂಕ್ ಆಗಿಲ್ಲ. ಈ ದೇಶ ವಿಭಜನೆ ಆಗಿದೆ ಅಂತ ಸಿಂಕ್ ಆಗಿ, ನಮ್ಗಂತೂ ಆಗೇ ಇಲ್ಲ ಇನ್ನು ದೇಶ ವಿಭಜನೆ ಆಗಿದೆ ಅಂತ. ಅದೊಂದು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿ ಅಲ್ವಾ. ಅನೇಕ ಸತಿ ಮನೆಯಲ್ಲಿ ಏನೋ ಒಂದು ಸೈಕಲಾಜಿಕಲ್ ಶಾಕ್ ಆದಾಗ ವರ್ಷಾನ್ಗಟ್ಲೆ ಆದ್ರೂ ನೀವು ರಿಕವರ್ ಆಗಕ್ಕಾಗಲ್ಲ. ಇಟ್ಸ್ ನಾಟ್ ಸೋ ಸಿಂಪಲ್. ಆ ರೀತಿಯ ಡೆಪ್ತ್ ಇರೋ ಈ ಮನುಷ್ಯ ಆದ್ರಿಂದ ಅವರು ಇಮ್ಮಿಡಿಯೇಟ್ ಆಗಿ ಅವರು ಒಂದು ಬಹಳ ಭಾವುಕವಾಗಿ ಹೌದಾ ಅಂತ ರಾಧಾಕೃಷ್ಣನ ತಬ್ಕೊಂಡ್ಬಿಡೋದು, ಅವ್ರ ಕೈ ಇಟ್ಕೊಂಡ್ಬಿಡೋದು, ಗಳಗಳ ಅಂತ ಹತ್ಬಿಡೋದು, ಹಂಗ್ ಮಾಡಕ್ ಆಗಲ್ಲ ಅಂತ ಮಾತಾಡುವಾಗ ಒಂದು ಮನಸ್ಸಿಗೆ ಕೊರೆಯುವ ವಿಚಾರ ಯಾವುದು ಅಂತ ಹೇಳಿದ್ರೆ ಅವರ ರಾಷ್ಟ್ರೀಯತೆ. ಅವರಿಗೆ ಅವರು ಯಾವುದೇ ರಾಷ್ಟ್ರದೊಟ್ಟಿಗೆ ಒಂದು ಅಂಟಿಕೊಳ್ತಿರ್ಲಿಲ್ಲ. ಎಂತ ಹೇಳಿದ್ರೆ, ಈಗ ಜಪಾನ್ ಜೊತೆ ಹೋಗಿದ್ರು, ಜರ್ಮನಿ ಫಸ್ಟ್ ಹೋದ್ರು, ನಂತರ ಜಪಾನ್ ಜೊತೆ ಹೋದ್ರು, ನಂತರ ಅವರು ಆ ಉಲ್ಲೇಖದಲ್ಲಿ ಬರ್ತದೆ ಧಾರಾವಾಹಿ ಏನು ಅಂತ ಹೇಳಿದ್ರೆ, ನನ್ನ ದೇಶ ಸ್ವತಂತ್ರವಾದರೆ ಸಾಕು, ಅದನ್ನು ಸಾಧಿಸಲು ಜರ್ಮನಿ ಜಪಾನ್ ಆದರೇನು, ಇಟಲಿ ಟರ್ಕಿ ಆದರೇನು ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತು ಅಂತ ಹೇಳುದು ಒಂದು ಚಲನಚಿತ್ರ, ಅದನ್ನು ತೋರಿಸುವ ಪರದೆ ಇದ್ದಾಗೆ. ಪರದೆ ಮಾತ್ರ ಶಾಶ್ವತ, ಚಿತ್ರಗಳು ಮಾತ್ರ ಬೇರೆ ಬೇರೆ ಆಗ್ತಿರ್ತದೆ. ಆ ಪರದೆ ಯಾವುದು ಅಂತ ಹೇಳಿದ್ರೆ ಜಗನ್ಮಾತೆ ಅಂತ ಹೇಳ್ತಾರೆ. ಅಂದ್ರೆ ಈ ನೇತಾಜಿಯವರ ರಾಷ್ಟ್ರೀಯತೆ ಯಾವ ರೀತಿಯಾಗಿತ್ತು, ಆ ರಾಷ್ಟ್ರೀಯತೆ ಬೇರೆಯವರಿಂದ ಬೇರೆ ನಾಯಕರಿಂದ ಯಾವ ರೀತಿ ವಿಭಿನ್ನವಾಗಿತ್ತು ಅಂತ ಪ್ರಾರಂಭದಲ್ಲಿ ಪರಿಚಯ ಮಾಡೋ ಹೇಳ್ದಂತೆ, ಆ ಒಂದು ಸಾಂಸ್ಕೃತಿಕವಾದ ಬಂಗಾಳ ಇತ್ತಲ್ಲ, ಅಥವಾ ಒಂದು 19ನೇ ಶತಮಾನ 20ನೇ ಶತಮಾನದ ಪ್ರಾರಂಭದ ತನಕ, ಒಂದು 1910-11 ಕಲ್ಕತ್ತಾ ರಾಜಧಾನಿ ಶಿಫ್ಟ್ ಆಗೋ ತನಕದ ಒಂದು ಬಂಗಾಳ ಇದೆಯಲ್ಲ, ಅದು ತುಂಬಾ ಕಲ್ಚರಲಿ ವೈಬ್ರೆಂಟ್ ಆದಂತ ಹಿಂದೂ ಬಂಗಾಳ. ಅದೊಂದು ಹಿಂದೂ ವಿಚಾರ, ಭಾರತೀಯ ವಿಚಾರ, ಹಿಂದೂ ವಿಚಾರವನ್ನ, ಸನಾತನ ವಿಚಾರವನ್ನ, ಮತ್ತು ಧರ್ಮ ಮತ್ತು ರಾಷ್ಟ್ರ ಎರಡು ಒಂದಕ್ಕೊಂದು ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಅವ್ರಿಗೆ ಭಗವದ್ಗೀತೆ ಮತ್ತು ಒಂದು ರಾಜಕೀಯವಾದ ಒಂದು ಬಾಂಬ್ ಹಾಕೋ ಕ್ರಾಂತಿಕಾರಿಗಳ ಕೆಲಸ, ಅದರ ನಡುವೆ ಏನು ಅವರಿಗೆ 100 ಜನಕ್ಕೆ ಏನು ವ್ಯತ್ಯಾಸ ಇರಲಿಲ್ಲ. ಅದೇ ವಿಷಯವನ್ನ ಇವರು ಕಂಟಿನ್ಯೂ ಮಾಡಿದ್ರು ಅಷ್ಟೇನೆ ಇವರು ಮಾಡಿದ್ದು. ಹಂಗಾಗ್ಬಿಟ್ಟು ಅವರು
ವೈಯಕ್ತಿಕವಾಗಿ ಕೂಡ ಪರಮಹಂಸರಂತೆ ಅಥವಾ ಅರವಿಂದ್ರಂತೆ ಅವರು ಕಾಳಿಯ ದುರ್ಗಿಯ ಉಪಾಸಕರು. ಬಂಗಾಳದಲ್ಲಿ ಅದು ಬಹಳ ಸಹಜವಾದಂಥ ಟ್ರೆಡಿಷನ್, ಬಟ್ ಇವರು ಅದನ್ನ ರೂಢಿಸ್ಕೊಂಡಿದ್ರು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ, ಅದು ಇದರಲ್ಲಿ ಬಂದಿದೆಯೋ ಇಲ್ಲೋ ನಂಗೆ ನೆನಪಾಗ್ತಿಲ್ಲ. ಅದೇನು ಅಂದರೆ ಇವರಿಗೆ ಈ ಆಧ್ಯಾತ್ಮ ಅಥವಾ ಈ ದುರ್ಗಿ ಕಾಳಿ ಬಂದಿದ್ದು ಏನೋ ಬಂಗಾಳಿ ಅನ್ನೋ ಕಾರಣಕ್ಕಲ್ಲ. ರಾಮಕೃಷ್ಣ ಪರಮಹಂಸರಿಂದ ಇವರ ತಾಯಿ ನೇರವಾಗಿ ಆಧ್ಯಾತ್ಮಿಕ ದೀಕ್ಷೆಯನ್ನು ಪಡೆದಿದ್ರು, ಇವರ ತಾಯಿ ನೇತಾಜಿಯವರ ತಾಯಿ. ಹಾಗಾಗಿ ಇವರಿಗೆ ತನ್ನ ತಾಯಿಯ ಗುರು ರಾಮಕೃಷ್ಣ ಪರಮಹಂಸರು. ನಾರ್ಮಲಿ ಎಲ್ಲರೂ ಹೇಳೋದು ವಿವೇಕಾನಂದರು ಇಂದ ಅವರು ಇನ್ಸ್ಪೈರ್ ಆಗಿದ್ರು ಅಂತ, ಅದು ಇದ್ದೇ ಇದೆ. ಅದು ಒಂದಾದರೆ ಅದಕ್ಕಿಂತ ಡೀಪ್ ಆಗಿ ಇವರಿಗೆ ಇವರಿಂದ ಪರಮಹಂಸರಿಂದ ಇತ್ತು. ಮತ್ತು ಅವರ ಜೀವನದಲ್ಲಿ ಅವರು ಏನೇ ಕಾಂಗ್ರೆಸ್ನಲ್ಲಿರಲಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಲಿ, ಏನೇ ಮಾಡಿದ್ರು ಇದು ಮಾತ್ರ ಈ ಆಧ್ಯಾತ್ಮಿಕವಾದ ಸಾಧನೆ ಅವರಿಂದ ಹೋಗಲಿಲ್ಲ. ಅಂದರೆ ಅವರು ಅದನ್ನು ಅವರು ಬಿಡಿಸ್ಕೊಳ್ಳಿಲ್ಲ. ಅವರು ಬರ್ಮಾದಲ್ಲೆಲ್ಲ ಇದ್ದಾಗ ಇಡೀ ಕೆಲಸ ಮುಗಿದ್ಮೇಲೆ, ಮಿಲಿಟರಿ ಅವ್ರ ಆಫೀಸಿನ ಕೆಲಸ ಮುಗಿದ್ಮೇಲೆ ಅವರು ಕಾರ್ ಹತ್ತಿ ಅಲ್ಲಿ ಹತ್ತಿರದಲ್ಲಿ ರಾಮಕೃಷ್ಣ ಆಶ್ರಮ ಇತ್ತು, ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತು ಅವರು ಧ್ಯಾನ ಮಾಡಿ ಅವರು ಬರ್ತಾ ಇದ್ರು. ಅವರ ಆತ್ಮಕಥೆ ಕೂಡ ಬಂದಿಲ್ಲ ಕನ್ನಡಕ್ಕೆ, ಇಂಡಿಯನ್ ಪಿಲಿಗ್ರಿಮೇಜ್. ಅದರೊಳಗಡೆ ಅವರು ಮನೆ ಬಿಟ್ಟು ಹೋಗಿ ಬಾಬಾಗಳನ್ನ ಹಿಂದೆ ಹೋಗೋದು, ಸನ್ಯಾಸಿಗಳ ಹಿಂದೆ ಹೋಗೋದು, ಅವರು ಅಧ್ಯಾತ್ಮದ ಕಡೆ ಹೋಗೋದು, ಈ ರೀತಿ ಅನೇಕ ಮಾಡಿ ಅದು ಆಗದೆ ವಾಪಸ್ ಅವರು ಮನೆಗೆ ಅನೇಕರು ಹೀಗೆ ಮಾಡ್ತಾರೆ. ಪರಮಹಂಸ ಯೋಗಾನಂದರ ಜೀವನದಲ್ಲಿ ಹೀಗೆ ಬರುತ್ತೆ. ಅದನ್ನು ಅವ್ರು ಮಾಡಿದ್ರು ಅನ್ನೋದು ಬರುತ್ತೆ. ಬಟ್ ಇದನ್ನು ಅವರು ಆಮೇಲೆ ಕಂಟಿನ್ಯೂ ಮಾಡಿದ್ರು. ಕೊನೆ ತನಕ ಅವರು ಈ ಒಂದು ವಿಷಯವನ್ನ ಕಂಟಿನ್ಯೂ ಮಾಡಿದ್ರು. ಅಂದರೆ ನೀವು ರಾಷ್ಟ್ರೀಯತೆ ಅಂತ ಹೇಳಿದ್ರಲ್ಲ, ನೀವು ಅದ್ರ ಜೊತೆ ಒಂದು ಅಂತಾರಾಷ್ಟ್ರೀಯ ಸಂಬಂಧದ್ದು ಅವ್ರು ಹೇಳಿದ್ರು ಪ್ರಶ್ನೆ ಕೇಳುವಾಗ. ಇವತ್ತೇನು ಜೈಶಂಕರ್ ಆಗಲಿ ಮತ್ತೊಬ್ಬರಾಗಲಿ ಹೇಳ್ತಾ ಇದ್ದಾರೆ, ಇಂಡಿಯಾ ಫಸ್ಟ್, ನಮ್ಮ ಹಿತಾಸಕ್ತಿ ಒಳ್ಳೇದಪ್ಪ, ನಮಗೆ ರಷ್ಯಾ ತೈಲ ಕೊಡುತ್ತೆ ಅಂದರೆ ರಷ್ಯಾಗೆ ಮಾತಾಡ್ತೀವಿ. ಇನ್ನೊಂದು ವಿಷಯದಲ್ಲಿ ಇನ್ನೊಬ್ಬರು ಕೊಡ್ತಾರೆ, ಅವರು ಸೌದಿಯಲ್ಲದೇನೋ ದೇವಸ್ಥಾನ ಕಟ್ತಾರೋ ಅವ್ರ ಜೊತೆ ಇರ್ತೀವಿ. ಯಾರ್ಯಾರು ನಮಗೆ ಏನೇನು ಭಾರತಕ್ಕೆ ಉಪಯೋಗ ಮಾಡ್ತಾರೋ ಅವ್ರ ಜೊತೆ ಆಯಾ ವಿಷಯಗಳಲ್ಲಿ ಬೈಲ್ಯಾಟರಲ್ ಟ್ರೀಟಿ ಅಥವಾ 3 ದೇಶಗಳ ಟ್ರೀಟಿ, G20 ಮಾಡಿಕೊಂಡ್ರು. ಅದೇ ಥರ ಇನ್ನೊಂದು ಬೇರೆ ದೇಶಗಳ ಜೊತೆ, ಈ ಕಡೆ ಜಪಾನ್ ಅದ್ರ ಜೊತೆಯಲ್ಲಿ ಇನ್ನೊಂದು ಮಾಡಿಕೊಂಡ್ರು. ಯಾಕೆಂದ್ರೆ ಚೈನಾ ಬ್ರಿಕ್ಸ್ ಮಾಡ್ತಿರ್ಬೇಕಾದ್ರೆ ಇನ್ನು ಬ್ರಿಕ್ಸ್ ಮಾಡಿದ್ರು. ಚೈನಾ 1 ಬೆಲ್ಟ್ 1 ರೋಡ್ ಮಾಡುವಾಗ ಇವ್ರು ಈ ಕಡೆ ಬ್ರಿಕ್ಸ್ ಸಮಿಟ್ ಮಾಡಿದ್ರು, ಇನ್ನೊಂದು ಸಮಿಟ್ ಮಾಡಿದ್ರು. ಅದು ಹೇಗೆ ಈಗಿನ ಮೋದಿಯವರ ಸರ್ಕಾರ ಬಂದ ಮೇಲೆ ವರ್ಲ್ಡ್ ಈ ಥರದ್ದು ಒಂದು ಕಾನ್ಫರೆನ್ಸ್, UN ಅನ್ನಲ್ಲಿ ಒಂದು ಕಾನ್ಫರೆನ್ಸ್ ನಡೀತಿದ್ರೆ ನಮ್ಮ ದೇಶದ ಪ್ರಿಯಾರಿಟಿ ಬಗ್ಗೆ ಮಾತಾಡಿದ್ರೆ ಸಾಕು ಅಂತ. ಈ ದೊಡ್ಡವ್ರು ಹೇಳ್ತಾರಲ್ಲ, ನಿನ್ನ ಎಲೆ ಅಥವಾ ನಿನ್ನ ತಟ್ಟೆ ನೋಡ್ಕೊಂಡು ಊಟ ಮಾಡು ಅಂತ, ನಮ್ದು ಫಸ್ಟ್ ನೋಡ್ಕೊಳ್ಳೋಣ ಸಾಕಪ್ಪ ಅನ್ನೋದು ಇವತ್ತು ಬಂದಿದೆ. ಇದನ್ನ ನೇತಾಜಿಯವರು ಅವಾಗಿಂದಲೂ ಮಾಡಿದ್ದದೇ ಅಲ್ವಾ? ನೀವು ಡಿಪ್ಲೊಮೆಸಿ ದೃಷ್ಟಿಯಿಂದ ನೋಡಿದ್ರೆ ಹಿಟ್ಲರಿಂದ ಉಪಯೋಗ ಆಗುತ್ತೆ, ಒಂದು ಸ್ವಲ್ಪ ಉಪಯೋಗ ಆಗಲಿ, ಜಪಾನಿಂದ ಆಗುತ್ತಾ ಜಪಾನಿಂದಾಗಲಿ, ಅವರಿಂದ ಆಗುತ್ತಾ ಅವರಿಂದಾಗಲಿ. ಅದು ಇವ್ರದ್ದು ಗೋಕಾಕ್ರದ್ದು ಒಂದು ಪದ್ಯ ಇದೆ, ಕಾಡಿಯೋ ಬೇಡಿಯೋ ತಂದೆ ಒಂದು ರೇಡಿಯೋ ಅಂತ. ಅಂದ್ರೆ ಹೇಗಾದ್ರೆ ಏನು, ಒಂದು ರೇಡಿಯೋ ಬಂದ್ರಾಯ್ತು ನಮ್ಮನೆಗೆ ಅನ್ನೋ ಅರ್ಥದಲ್ಲಿ ನನ್ನ ದೇಶವನ್ನು ಎಲ್ಲ ಎಲ್ಲೆಲ್ಲಿಂದ ಪೌಷ್ಟಿಕಾಂಶಗಳು ಬರುತ್ತೋ ಅದರಿಂದ ನನ್ನ ದೇಶವನ್ನು ಪುಷ್ಟಿ ಮಾಡ್ತೀನಿ. ಲೆಫ್ಟ್ ಆದ್ರೇನು, ರೈಟ್ ಆದ್ರೇನು, ಕ್ರಾಂತಿಕಾರಿ ಆದ್ರೇನು, ಸರ್ವಾಧಿಕಾರಿ ಆದ್ರೇನು. ಈ ಸೂಡೋ ನೆಹರು ಪೀರಿಯಡ್ ಅಲ್ಲಿ ಬಂತಲ್ಲ ಒಂದು ಸೂಡೋ ಫಾರಿನ್ ಪಾಲಿಸಿ, ಆ ಸೂಡೋ ಫಾರಿನ್ ಪಾಲಿಸಿ ಇರಲಿಲ್ಲ ಅವರಿಗೆ. ಇದು ಅವರ ಈ ಬಹಳ ಮುಖ್ಯವಾದ ಇದಾಗಿತ್ತು. ಇದು ಅವ್ರಿಗೆ ಮುಂದೆ ಬಂದವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ, ಇದನ್ನು ಹೇಳಿ ಮುಗಿಸ್ತೀನಿ. ನಮಗೇನು ಅನ್ನಿಸ್ತು ನೆಹರು ಪೀರಿಯಡ್ ಅಲ್ಲಿ, ವಿಶ್ವದ ಶಾಂತಿಯ ಹರಿಕಾರರು ನಾವೇ, ಶಾಂತಿಯ ಮೊದಲ ವೃಕ್ಷ ಹುಟ್ಟಿದ್ ಇಲ್ಲೇ, ನಾವೇ ಆ ವೃಕ್ಷದ ದಿನ ನೀರು ಹಾಕ್ಬೇಕು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಅಂತ ನಮ್ಮ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೂ ಎಲ್ರಿಗೂ ಹುಚ್ಚು ಹತ್ತಿತ್ತು ಅವಾಗ. ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ನಮ್ಮ ಪೊಲೀಸ್ ಅಕಾಡೆಮಿಯ ಒಂದು ದೊಡ್ಡ ಕಾನ್ಫರೆನ್ಸ್ ಅಲ್ಲಿ ರಾಜೇಂದ್ರ ಪ್ರಸಾದ್ ಸಿಟ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಗೆ ಯಾಕೆ ಬೇಕು ಸೈನ್ಯ, ಪೊಲೀಸ್ ಡಿಪಾರ್ಟ್ಮೆಂಟೇ ಸಾಕು, ಪೊಲೀಸ್ ಡಿಪಾರ್ಟ್ಮೆಂಟೇ ಸೈನ್ಯದ ಕೆಲಸ ಮಾಡೋದು, ಪೊಲೀಸ್ ಡಿಪಾರ್ಟ್ಮೆಂಟು ದೇಶದ ಒಳಗಿನ ಕೆಲಸ ಮಾಡ್ಬೋದು, ಸೈನ್ಯ ಅವರು ಬಾರ್ಡರ್ಗೆ ಹೋಗಿ ಯುದ್ಧ ಮಾಡೋಕ್ಕಾಗ್ತಾವ್ರು ಅಂತ. ಚೈನಾ ವಾರ ಆಗುವಾಗ ವಿನೋಬಾಜಿ ಹೇಳಿದ್ರು, ನಾವು ಯಾಕೆ ಯುದ್ಧ ಮಾಡಬೇಕು, ಎಲ್ಲ ಪುಟಾಣಿ ಮಕ್ಳ ಕೈಗೆ ಒಂದೊಂದು ಗುಲಾಬಿ ಕೊಟ್ಬಿಡೋದು, ಹೋಗೋದು ಬೆಟ್ಟದ ಹತ್ರ, ಅವನ ಮೇಲ್ಗಡೆ ಇಟ್ಕೊಂಡು ನಿಂತಿರ್ತಾನೆ ಹಳದಿ ಚೀನಿ. ಈ ಪುಟಾಣಿ ಮಕ್ಕಳನ್ನ ನೋಡಿ ಅವನ ಹೃದಯ ಕರಗ್ಬಿಡುತ್ತೆ. ಅಲ್ಲಿ ಹಿಮಾನೇ ಕರಗಲ್ಲ, ಕರಗ್ಬಿಡುತ್ತೆ. ನಾರಾಯಣಾಚಾರ್ಯ ಅನೇಕ ಸತಿ ಉಲ್ಲೇಖ ಮಾಡಿದ್ದಾರೆ ಈ ಭಾಷಣದಲ್ಲಿ, ಪ್ರೊಫೆಸರ್ KS ನಾರಾಯಣಾಚಾರ್ಯ. ಅವಾಗ ಅವ್ರು ಹೊಟ್ಟೋಗ್ತಾರೆ, ಕೆಂಪು ಚೀನಾದವರು ಕೆಂಪು ಗುಲಾಬಿ ನೋಡಿ ವಾಪಸ್ ಹೊಟ್ಟೋಗ್ತಾರೆ. ಇದು ಒಂದಲ್ಲ, ಹೌದು. ಈ ತರದ್ದು ನಮ್ಮ ಅಹಿಂಸೆಯ ಹುಚ್ಚು ಇದೆಯಲ್ಲ, ಅಹಿಂಸೆಯ ಜ್ವರ, ಅಗಾಧವಾದ ಜ್ವರ ನಮಗೆ. ಅದನ್ನ ಗಾಂಧಿ, ನೆಹರು ಎಲ್ಲರೂ ಅನೇಕರು ಹಬ್ಸಿದ್ರು ನಮಗೆ.
ಇದರಿಂದ ನಾವು ಶಾಂತಿಯ ಒಂದು ಇದರಲ್ಲಿ ನಾವು ಹೋಗಿ ತುಂಬ ಬೆಲೆಯಿಂದ ನಾವು ತೆರಬೇಕಾಯ್ತು. ಯಾಕೆಂದರೆ ನೀವು ನೋಡಬೇಕಾಗಿರೋದು ನಿಮ್ಮ ದೇಶದ ಹಿತಾಸಕ್ತಿಯನ್ನ ಅಂಥೇಳಿ. ಅದನ್ನು ಇವರು ತುಂಬ ತುಂಬ ಬಲವಾಗಿ ಇವರು ಹೇಳ್ತಾ ಇದ್ರು. ಹಾಗಾಗಿ ಆಕ್ಸಿಸ್ ಪವರ್ಸ್ಗೆ ಇವರು ಬದುಕಿ ಉಳಿದಿದ್ರೆ, ಅಥವಾ ಬದುಕಿ ಅವರು ಈ ಪುಸ್ತಕದಲ್ಲಿ ಇರೋ ಥರ ಬದುಕಿ ಅವರು ಇನ್ಯಾವುದೋ ರೂಪದಲ್ಲಿ ಉಳಿದಿದ್ದಾರೆ, ಅದು ಪ್ರಾಬ್ಲಮ್ ಅವ್ರಿಗೆ. ಯಾಕೆಂದ್ರೆ ಇವ್ರು ಬಂದ್ಬಿಟ್ರೆ ಇಂಗ್ಲೆಂಡಿಗೆ ಕ್ಯಾರೆ ಅನ್ನಲ್ಲ, ಫ್ರೆಂಚಿಗೆ ಕ್ಯಾರೆ ಅನ್ನಲ್ಲ, ರಷ್ಯಾದವ್ರಿಗೂ ನಾಳೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗ್ ಬೇಕೋ ಹಂಗೆ ಗಾಡಿ ತಗೊಂಡೋಗ್ಬಿಡ್ತಾರೆ ಭಾರತನ. ಅದು ಇವ್ರಿಗೆ ಸಮಸ್ಯೆ ಆಗ್ತಿದೆ. ಸೊ ನೀವು ಈ ಕಾದಂಬರಿಯನ್ನ ಅಥವಾ ಈ ಪುಸ್ತಕವನ್ನ ಇಂಟರ್ನ್ಯಾಷನಲ್ ಪ್ಲಾಟಲ್ಲಿ ನೋಡಿದಾಗ ಇದು ಕಾಣಿಸೋ ರೀತಿನೇ ಬೇರೆ. ಅವ್ರು ಎಷ್ಟು ಕಡಿಮೆ ಮಟ್ಟದಲ್ಲಿ ಇರ್ತಾರೋ ಭಾರತದ ಬಗ್ಗೆ ನಾವು ಅಷ್ಟು ಆರಾಮಾಗಿ ಭಾರತನ ನಾವು ಡೀಲ್ ಮಾಡ್ಬೋದು. ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ರು, ನನ್ಗೇನಾದ್ರೂ ವಿಭಜನೆಯ ಸಮಯದಲ್ಲಿ ಅಕ್ರಾಸ್ ದಿ ಟೇಬಲ್ ಆ ಕಡೆನಲ್ಲಿ ಗಾಂಧಿ ಅಥವಾ ನೆಹರು ಅವ್ರ ಬದಲು ಸಾವರ್ಕರ್ ಅಥವಾ ಬೋಸ್ ಇದ್ದಿದ್ರೆ ಇಷ್ಟು ನಾನು ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಜಿನ್ನಾ ಹೇಳ್ತಾರೆ. ಯಾವಾಗ್ಲೂ ನಮ್ಮ ಯೋಗ್ಯತೆ ನಮ್ಮ ಮಿತ್ರರಿಗಿಂತ ನಮ್ಮ ಶತ್ರುಗಳಿಗೆ ಗೊತ್ತಾಗುತ್ತೆ. ಅವತ್ತು ನೋಡಿ ಎಲ್ಲರೂ ಒಟ್ಟಿಗೆ ಒಪ್ಕೊಂಡ್ರು ಅಂತ, ಎಲ್ಲರ ಅನುಭವನೇ ಆಗಿದೆ ಅಲ್ವಾ. ನಮ್ಮ ಶತ್ರುಗಳಿಗೆ ನಮ್ಮ ಯೋಗ್ಯತೆ ಜಾಸ್ತಿ ಗೊತ್ತಿರುತ್ತೆ. ಚರ್ಚಿಲಿಗೆ ಗೊತ್ತಿತ್ತು ಗೊತ್ತಾ? ಚರ್ಚಿಲ್ಲು ಇವೆಲ್ಲ ಭಾರತದಲ್ಲಿ ಚರ್ಚಿಲ್ ಬಗ್ಗೆ ಒಂದು ಕಠೋರವಾಗಿರೋ ಪುಸ್ತಕ ಇಲ್ಲ, ವಿಮರ್ಶೆ ಮಾಡಿರೋ ಒಂದು ಪುಸ್ತಕ ಇಲ್ಲ. ಇತ್ತೀಚೆಗೆ ಅದು ಒಂದು ಬಂದಿದೆ ಅಷ್ಟೇ ಚರ್ಚಿಲ್ ಬಗ್ಗೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಂತೂ ಏನೂ ಇಲ್ಲ, ಎಲ್ಲ ಒಳ್ಳೊಳ್ಳೆದೆ. ಅಲ್ಲಿ ಚರ್ಚಿಲ್ ಹೇಳ್ತಾನೆ 41-42 ಎಲ್ಲಿ ಸಿಗ್ತಾರೋ ಬಾಸ್ ಅಲ್ಲಿ ಶೂಟ್ ಎಟ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ. ಶೂಟ್ ಎಟ್ ಸೈಟ್ ಇಂಟರ್ನ್ಯಾಷನಲಿ ಯಾವ ಜಾಗದಲ್ಲಿ ಸಿಕ್ಲಿ, ನಮ್ಮ ಏಜೆಂಟ್ಸೇ ಸಿಕ್ಲಿ, ಪೊಲೀಸ್ನವ್ರಿಗೆ ಸಿಕ್ಲಿ, ಮಿಲಿಟ್ರಿ ಸಿಕ್ಲಿ, ಎಲ್ಲಿ ಸಿಗ್ತಾರೋ ಅಲ್ಲಿ ಹೊಡೆದು ಹಾಕ್ಬಿಡಿ ಅಂತೇಳಿ. ಅಂದ್ರೆ ಅಷ್ಟು ಹಿ ವಾಸ್ ಎ ಬಿಗ್ ಹೆಡೇಕ್, ದೊಡ್ಡ ಟೆರರ್ ಆಗಿದ್ರು ಇವ್ರಿಗೆ. ನಮಗೆ ಆ ಗ್ರಾವಿಟಿ ನೋಡಿದಾಗ ಈ ಮನುಷ್ಯ ಯಾಕೆ ತಪ್ಪಿಸ್ಕೊಂಡಂತೆ ಅಥವಾ ಒಂದು ಬೇರೆ ರೂಪದಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಫೈನಲಿ ಬೋಸ್ ಅವ್ರ ವಿಷಯವನ್ನ ಕುರಿತು ಅವಾಗೆಲ್ಲ ಬಂತಲ್ಲ ಅನೇಕ ವಿಷಯಗಳು. ಇರುವಂತ ಫೈನಲ್ ನೆರೇಷನ್ ಏನಪ್ಪಾ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾರಿಂದ ಅಂತ. ಇದೆಲ್ಲವೂ ಪ್ರಾರಂಭದಲ್ಲಿ ಅಜಂಪುರ ಅವ್ರು ಹೇಳಿದ ಮಾತುಗಳನ್ನೇ ನಾನು ಹೇಳಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾವರ್ಕರ್ ಅವರು ಮತ್ತು ಅವರು ಮೇನ್ ಆಗಿ ಮತ್ತು ಬೋಸ್ ಅವರ ಒಂದು ತುಂಬಾ ಯೋಜನಾಬದ್ಧ ಹೋರಾಟ ಸಂಘರ್ಷದಿಂದ ಇದು ಬಂತು. ಎಮೋಷನ್ ಇತ್ತು, ಹಿಂದಿನವ್ರಿಗೆ ತುಂಬಾ ಎಮೋಷನ್ಸ್ ಇತ್ತು ಕ್ರಾಂತಿಕಾರಿಗಳಿಗೆ. ಇವರಿಬ್ಬರಿಗೆ ಎಮೋಷನ್ ಜೊತೆಗೆ ಇಂಟೆಲಿಜೆನ್ಸು ತುಂಬಾ ಕ್ಯಾಲ್ಕುಲೇಟಿವ್ ಮೂವ್ ಅನ್ನೋದು ಸಿಕ್ಕಾಪಟ್ಟೆ ಇತ್ತು ಇವರುಗಳಿಗೆ. ಹಾಗಾಗಿ ಅದು ಸಾಧ್ಯ ಆಯ್ತು. ಆದರೆ ಆ ಬಂಗಾರದ ಮನುಷ್ಯದಲ್ಲಿ ಹೇಗೆ ಅವನು ಎಲ್ಲ ದುಡ್ದಿದ್ದು ಹೊಲ ಬಿಟ್ಟು ಅವನು ಎಲ್ಲ ಹೊಟ್ಟೋಗ್ತಾನೋ ಹಾಗೆ ಸಾವರ್ಕರ್ನ ಏನು ಹೇಳದಂತ ಸ್ಥಿತಿಗೆ ತಂದ್ರು. ಇವರು ದೇಶ ಬಿಟ್ರು. ಅವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾವುದರಿಂದ ಅಂದ್ರೆ ಆಜಾದಿಗೋ ದಿಯಾ ತೂನೆ ಖಡ್ಗ ಬಿನಾ ಡಾಲ್ ಸಾಬರ್ಮತಿ ಕಾ ಸಂತ ತೂನೆ ಕರ್ದಿಯಾ ಕಮಾಲ್ ಅಂದ್ರೆ ಹಾಡನ್ನು ಹಾಳು ಮಾಡಿದ್ರು. ರಘುಪತಿ ರಾಘವ ರಾಜಾರಾಮ್ ಹಾಡು ಹಾಳು ಮಾಡಿದ್ರು, ಇತಿಹಾಸನೂ ಹಾಳು ಮಾಡಿದ್ರು. ಇದರಿಂದ ಒಂದು ಗಾಂಧಿ ನೆರೇಷನ್ ಬಂತು, ಅದ್ರ ಮೇಲೆ ನೆಹರು ಸಮಾಜವಾದದ ನೆರೇಷನ್ನು, ಅದ್ರ ಮೇಲೆ ಒಂದು ಕಮ್ಯುನಿಸ್ಟ್ ನೆರೇಷನ್ನು, ಅದ್ರ ಮೇಲೆ ಇವತ್ತಿರುವಂಥ ಆಂಟಿ ಇಂಡಿಯಾ ಫೋರ್ಸಸ್ ಯಾವ್ದನ್ನ ಒಂದು ಭಾರತ ಭಂಜನ ಅಂತ ರಾಜೀವ್ ಮಲ್ಹೋತ್ರ ಹೇಳ್ತಾರೆ, ಸ್ನೇಕ್ಸ್ ಇನ್ ದಿ ಗಂಗಾದಲ್ಲೂ ಹೇಳ್ತಾರೆ, ಬೇರೆ ಬುಕ್ಕಲ್ಲೂ ಹೇಳ್ತಾರೆ. ಆ ಕೆಲಸ ಬಂತು. ಇವ್ರು ಯಾರಿಗೂ ನೇತಾಜಿ ಬೇಡ. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಹೇಳಿ ಮುಗಿಸ್ತೀನಿ. ಈಗ ನಕ್ಸಲೈಟ್ಸ್ ಎಲ್ಲ ಕ್ರಾಂತಿಕಾರಿಗಳಲ್ವಾ? ಯಾರು ನಕ್ಸಲೈಟು ನೇತಾಜಿ ಫೋಟೋ ಯಾಕೆ ಹಾಕೊಳ್ಳಲಾಗಾರೆ ಅಲ್ವಾ? ಈಗ ನೇತಾಜಿ ಅವ್ರನ್ನ ಲೆಫ್ಟಿಸ್ಟ್ ಅಂತ ಹೇಳೋರು ತಗೋಬೋದಾಗಿತ್ತಲ್ಲ ಇಲ್ಲಿ. ಯಾಕೆಂದ್ರೆ ಇವ್ರದ್ದು ಸ್ಪಿರಿಚುಯಾಲಿಟಿ ಬೇಸ್ಡ್ ನ್ಯಾಷನಲಿಸಮ್ ಆದ್ರಿಂದ, ಅರವಿಂದ್ರು ವಿವೇಕಾನಂದರು ಈ ರೀತಿಯ ಅಭೇದಾನಂದರು ಈ ರೀತಿಯಾಗಿದ್ದರಿಂದ, ಮತ್ತು ಹಾರ್ಡ್ ಕೋರ್ ಪೊಲಿಟಿಕ್ಸ್ ಅವತ್ತಿನ ರಾಜಕೀಯದಲ್ಲಿ ಏನೇನು ಉಪಯೋಗ ಆಗುತ್ತೋ ಆಯಾ ರೀತಿ ನೋಡ್ಕೊಂಡು ಆಯಾ ವರ್ಷದ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ನಾವು ಹೋಗೋಣ ಅಂತ ಅವ್ರದ್ದು ಇತ್ತು. ಮೇಘನಾದ ಸಹ ಇದೊಂದು ಹೇಳ್ಬಿಡ್ತೀನಿ, ಲಾಸ್ಟ್ ನಿಜವಾಗ್ಲೂ ಮುಗಿಸ್ತೀನಿ. ಮೇಘನಾದ ಸಹ, ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ, ಅಲ್ಲ ಹಂಗಲ್ಲ ಅಂದ್ರೆ ಇದು ಆಮೇಲೆ ನನ್ನ ಭಾಷಣ ಆಗ್ಬಿಡತ್ತೆ ಕಾದಂಬರಿಗಿಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಇವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು 1935 ಪ್ಲಾನಿಂಗ್ ಕಮಿಷನ್ ಮಾಡಿದ್ರು. ನಾವು ಮೊನ್ನೆ ತನಕ ಇದ್ದಂಥ ಪ್ಲಾನಿಂಗ್ ಕಮಿಷನ್ನಿನ ಕರಡು ಇದೆಯಲ್ಲ, ಅದನ್ನ ಪೂರ್ತಿ ತಯಾರು ಮಾಡಿದ್ದೆ ನೇತಾಜಿಯವರು. ಅಂದ್ರೆ ಈ ಎಲ್ಲಾನು ಫೈಲ್ಗಳನ್ನ ಇವರು ರೆಡಿ ಮಾಡಿ ಇಟ್ಬಿಟ್ಟು, ಇವು PhD ಬರುತ್ತಲ್ಲ ಕೆಲವು ಸತಿ, ಯಾರೋ ಬರೆದಿರ್ತಾರೆ, ಯಾರ ಹೆಸರಲ್ಲೋ ಬಂದ್ಬಿಡುತ್ತಲ್ಲ ಕವರ್ ಪೇಜು, ಹಂಗೆ ನೆಹರು ಕ್ಯಾಬಿನೆಟ್ ಅಚ್ಚುಕಟ್ಟಾಗಿ ಅದನ್ನ ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ಬಿಡ್ತು. ನೇತಾಜಿ ಅವ್ರು ಮಾಡಿದ್ದು ಈ ಕ್ಯಾಬಿನೆಟ್
ಸೈನ್ಸು, ಅಗ್ರಿಕಲ್ಚರು, ಒಂದೊಂದ್ರ ಬಗ್ಗೆ ಪೇಪರ್ಸ್ ಇದೆ ಅವ್ರದ್ದು. ಕೊನೆಯದಾಗಿ ಹೇಳ್ಬೇಕಾದ್ದು ಏನಂದ್ರೆ, ಮುಂದೆ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೇನು ಅಂದ್ರೆ, ಭಾರತದ ಅವ್ರು ಹೇಳಿದ್ದಾರೆ ಮುಂದೆ, ಅಂದ್ರೆ ಅವ್ರ ಜೀವನದಲ್ಲಿ ಅವ್ರು ಭಾರತದಲ್ಲಿ ಬದುಕಿದ್ರಲ್ಲ ಆ ಸಮಯದಲ್ಲಿ ಹೇಳಿದ್ದಾರೆ, ಅವ್ರೇನು ಭಗವಂಜಿ ಅಂತ ಇದ್ರು ಆ ಸಮಯದಲ್ಲಿ ಹೇಳಿದ್ದಾರೆ, ಭಾರತದ ಪಾರ್ಲಿಮೆಂಟ್ ಅಲ್ಲಿ, ಇದು ಹೇಳಿ ನಾನು ಮುಗಿಸ್ತೀನಿ, ಭಾರತದ ಪಾರ್ಲಿಮೆಂಟ್ ಅಲ್ಲಿ ಇನ್ನು ಯಾರ ಫೋಟೋನು ಹಾಕಬಾರ್ದು, ಯಾರ ಫೋಟೋ ಹಾಕಕ್ಕೂ ಯಾರು ಯೋಗ್ಯರಲ್ಲ. ಹಾಕೋದೇ ಆದ್ರೆ, ಹಾಕದೇ ಇದ್ರೂ ಪರವಾಗಿಲ್ಲ, ಹಾಕೋದೇ ಆದ್ರೆ ಭಾರತದ ಸಂಸತ್ತಲ್ಲಿ ಕೇವಲ ಮತ್ತು ಕೇವಲ ಸರ್ ಎಂ ವಿಶ್ವೇಶ್ವರಯ್ಯನವರ ಫೋಟೋ ಮಾತ್ರ ಹಾಕಬೇಕು ಅಂತ ಭಗವಂಜಿ ಉರ್ಫ್ ನೇತಾಜಿ ಹೇಳಿದರು. ವಿಕ್ರಮದ ಎಲ್ಲ ಸಂಪಾದಕ ಮಂಡಳಿಯವರಿಗೆ ಮತ್ತು ಇದುವರೆಗೂ ಇದನ್ನ ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ.